ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಸಂಬಂಧಪಟ್ಟಂತಹ ಎಲ್ಲ ವಿದ್ಯಾರ್ಥಿಗಳು ಮತ್ತು ಪೋಷಕರು, ಈ ಊರಿನ ನಾಗರಿಕ ಬಂಧುಗಳೆಲ್ಲ ತಮ್ಮ ತಮ್ಮ ಆಸನದಲ್ಲಿ ಆಸೀನರಾಗಿ ತಮ್ಮ ಈ ಕಾರ್ಯಕ್ರಮದಲ್ಲಿ ಸಹಕರಿಸಬೇಕು ಎನ್ನುವಂಥ ವಿನಂತಿಯೊಂದಿಗೆ ಇಂದು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ನಡೆಸ್ತಾ ಇರತಕ್ಕಂತಹ ನಾಡು ನುಡಿ ವೈಭವದ ಈ ಒಂದು ಕಾರ್ಯಕ್ರಮದಲ್ಲಿ ಸಮ್ಮೇಳನದ ಸಮಾರೋಪದ ಈ ಒಂದು ಅಧ್ಯಕ್ಷತೆಯನ್ನು ವಹಿಸಲಿರುವಂಥ ಡಾಕ್ಟರ್ ಪಾದೆಕಲ್ಲು ವಿಷ್ಣು ಭಟ್, ಹಿರಿಯ ವಿದ್ವಾಂಸರು ಮತ್ತು ಸಂಶೋಧಕರು ಆಗಿರತಕ್ಕಂಥವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ನಾನು ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ವಿದ್ಯಾರತ್ನ ಪ್ರಶಸ್ತಿ ಮಾನ್ಯರಾಗಿರ್ತಕ್ಕಂಥ ಡಾಕ್ಟರ್ ಶುಭಾ ಮರವಂತೆಯವರು ಕೂಡ ವೇದಿಕೆ ಮೇಲೆ ಆಸೀನರಾಗಬೇಕು ಅಂತ ವಿನಂತಿಸ್ತಿದ್ದೇನೆ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗೆ ಇರತಕ್ಕಂಥವರು ಸತೀಶ್ ಕುಂಪಲ, ದಕ್ಷಿಣ ಕನ್ನಡ ಜಿಲ್ಲಾ BJP ಪಕ್ಷದ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷರು ಆಗಿರ್ತಕ್ಕಂಥ ಸತೀಶ್ ಕುಂಪಲ್ರವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಅದರೊಂದಿಗೆ ಬ್ಯಾಂಗ್ಳೂರಿನ ಉದ್ಯಮಿ ಆಗಿರ್ತಕ್ಕಂಥ ಸದಾನಂದ ಶೆಟ್ಟಿಯವರು, ಮಾಜಿ ಸದಸ್ಯರು, ಕರ್ನಾಟಕ ಜಾನಪದ ಯಕ್ಷಗಾನ ಅಕಾಡೆಮಿ ಮತ್ತು ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿದ್ದ ಭಾಸ್ಕರ ರೈ ಕುಕ್ಕುವಳ್ಳಿಯವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಶ್ರೀ ಸೂಡಿ ಸುರೇಶ್ ರವರು, ಕಾರ್ಯದರ್ಶಿ SS ಪಬ್ಲಿಕ್ ಸ್ಕೂಲ್ ಬ್ಯಾಂಗ್ಳೂರು ಮತ್ತು ಖಾಸಗಿ ಶಾಲೆಗಳ ಆಡಳಿತ ಮಂಡಳಿ ಒಕ್ಕೂಟ ಬ್ಯಾಂಗ್ಳೂರು, ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿಯಲ್ಲಿ ಸಮ್ಮೇಳನದ ಅಧ್ಯಕ್ಷೀಯ ಪೀಠವನ್ನು ಅಲಂಕರಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಳ್ಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಅದರ ಜೊತೆಗೆ ಇಂದಿನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರು ರತ್ನ ಎಜುಕೇಷನ್ ಟ್ರಸ್ಟ್ ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಹಾಗೂ ಮೋಹನ್ ದಾಸ್ ಶೆಟ್ಟಿ ಉಳಿದೊಟ್ಟು ಉಪಾಧ್ಯಕ್ಷರು. ರವೀಂದ್ರ ಸಮ್ಮೇಳನದ ಸಮಾರೋಪ ಸಮಾರಂಭವನ್ನು ನಾವು ಪ್ರಾರಂಭಿಸ್ತಾ ಇದ್ದೇವೆ. ಈ ಒಂದು ಪ್ರಾರಂಭದಲ್ಲಿ ಪ್ರಾರ್ಥನೆಯನ್ನು ನಮ್ಮ ನಾಡ ನುಡಿಯೊಂದಿಗೆ ಅದನ್ನು ನೆರವೇರಿಸಿಕೊಟ್ಟಿದ್ದಾರೆ. ಇದೀಗ ಪ್ರಾರಂಭದಲ್ಲಿ ನಮ್ಮ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಮುಖ್ಯ ಅತಿಥಿಗಳು ಮತ್ತು ಅದರೊಂದಿಗೆ ಶ್ರೀ ಮೊಹಮ್ಮದ್ ಹಾಸಿಮ್, ಶಾಲಾ ವಿದ್ಯಾರ್ಥಿ ನಾಯಕ, ದಯವಿಟ್ಟು ವೇದಿಕೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಆಮೇಲೆ ರತ್ನಾವತಿಯವರು ಕೂಡ ವೇದಿಕೆ ಆಗಮಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಆತ್ಮೀಯವಾಗಿ ಸ್ವಾಗತಿಸಲಿಕ್ಕಿದ್ದಾರೆ. ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಈ ಒಂದು ನಾಡು ನುಡಿ ವೈಭವದ ರತ್ನೋತ್ಸವ 2024 ಕರಾವಳಿ ಕರ್ನಾಟಕದ ಸಾಹಿತ್ಯ ಸಾಂಸ್ಕೃತಿಕ ಸಮ್ಮೇಳನ ಇನ್ನೇನು ಸಮಾರೋಪ ಸಮಾರಂಭದ ಹಂತದಲ್ಲಿ ನಾವಿದ್ದೇವೆ. ಇವತ್ತು ಈ ಒಂದು ಸಮಾರೋಪ ಸಮಾರಂಭದಲ್ಲಿ ನಮ್ಮ ಜೊತೆ ಸೇರಿಕೊಂಡವರು ನಮ್ಮ ಆತ್ಮೀಯರು, ಬಹಳಷ್ಟು ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ತನ್ನನ್ನು ತೊಡಗಿಸಿಕೊಂಡಂತಹ ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಧ್ಯಕ್ಷರು, ಬಾಲಕೃಷ್ಣ ಮಂದಿರ ಕುಂಪಲ ಇದರ ಅಧ್ಯಕ್ಷರು ಆಗಿರ್ತಕ್ಕಂಥ ನನ್ನ ಆತ್ಮೀಯರಾಗಿ ಸತೀಶ್ ಕುಂಪಲ್ರಾವ್ ನಮ್ಮ ಜೊತೆ ಇದ್ದಾರೆ. ಅವರನ್ನು ನಾನು ನಮ್ಮ ವಿದ್ಯಾಸಂಸ್ಥೆಯ ವತಿಯಿಂದ ಈ ಊರಿನ ಎಲ್ಲ ನಾಗರಿಕ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಬಹಳ ಮುಖ್ಯವಾಗಿ ಇವತ್ತು ಈ ಸಮ್ಮೇಳನವನ್ನು ಬೆಳಗ್ಗಿನಿಂದ ಸಾಯಂಕಾಲದವರೆಗೆ ಈ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಬಹಳ ಒಳ್ಳೆಯ ರೀತಿಯಲ್ಲಿ ಏನು ಬೆಳಿಗ್ಗೆ ನಮ್ಮ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆಯಿಂದ ಹಿಡಿದು ಈಗ ಸಮಾರೋಪ ಸಮಾರಂಭದವರೆಗೆ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನಮ್ಮ ವಿಚಾರಗೋಷ್ಠಿ, ಕವಿಗೋಷ್ಠಿ, ಯಕ್ಷಗಾನ, ಸಾಂಸ್ಕೃತಿಕ ಕಾರ್ಯಕ್ರಮ, ಇನ್ನು ನಂತರ ನಡೆಯತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಇದೆ. ಒಟ್ಟು ಈ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಹಿರಿಯ ವಿದ್ವಾಂಸರು, ಸಾಹಿತಿಗಳು ಆಗಿರ್ತಕ್ಕಂಥ ನಮ್ಮ ಡಾಕ್ಟರ್ ಪಾದೆಕಲ್ಲು ವಿಷ್ಣು ಭಟ್ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ಬಹಳ ಆತ್ಮೀಯವಾಗಿ ಸಂದರ್ಭ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಬೆಂಗಳೂರಿನ ಯುವ ಉದ್ಯಮಿ, ನನ್ನ ಸಂಬಂಧಿ ಸಹೋದರ ಸದಾನಂದ ಶೆಟ್ಟಿ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಬಹಳ ಮುಖ್ಯವಾಗಿ ನಾವು ಪ್ರತಿ ಬಾರಿ 2011ರಿಂದ
2011ರಿಂದ ಈ 2024ರವರೆಗೆ ನಡೆಯುತ್ತಾ ಬಂದಿರುವಂತಹ ನಮ್ಮ ಈ ಕರಾವಳಿ ಕರ್ನಾಟಕದ ಸಾಹಿತ್ಯ ಸಾಂಸ್ಕೃತಿಕ ಸಮ್ಮೇಳನ ನಾಡು ನುಡಿ ವೈಭವದ ರತ್ನೋತ್ಸವದ ಸಮಾರೋಪ ಸಮಾರಂಭದಲ್ಲಿ ನಾವೊಂದು ನಮ್ಮ ಸಂಸ್ಥೆಯ ವತಿಯಿಂದ ವಿದ್ಯಾರತ್ನ ಪ್ರಶಸ್ತಿಯನ್ನ ನಾವು ಕೊಡ್ತಾ ಬಂದಿದ್ದೇವೆ. ಅದನ್ನ ಪ್ರಥಮ ಬಾರಿಗೆ ನಾವು ಗುರು ಕಿರಣ್ ರವಿ ಕೊಟ್ಟಿದ್ದೇವೆ. ಅದೇ ರೀತಿ ಎಲ್ಲ ಪ್ರತಿ ವರ್ಷ ಒಬ್ಬೊಬ್ಬರಿಗೆ ನೀಡುತ್ತಾ ಈ ಬಾರಿ ನಮ್ಮ ಈ ವಿದ್ಯಾರತ್ನ ಪ್ರಶಸ್ತಿಯನ್ನ ನಮ್ಮ NSS ವಿಭಾಗದ ಸಂಯೋಜನಾಧಿಕಾರಿ ಶಿವಮೊಗ್ಗ ಕುವೆಂಪು ವಿಶ್ವವಿದ್ಯಾನಿಲಯದ ಉಪನ್ಯಾಸಕಿಯೂ ಆಗಿರತಕ್ಕಂಥ ಅತ್ಯಂತ ಉತ್ತಮ ವಾಗ್ಮಿಯು ಸಾಹಿತಿಯು ಒಳ್ಳೆಯ ದೂರದರ್ಶಕ ನಿರೂಪಕಿಯೂ ಆಗಿರತಕ್ಕಂಥ ಡಾಕ್ಟರ್ ಸುಭಾ ಮರವಂತೆ ನಮ್ಮ ಜೊತೆ ಇದ್ದಾರೆ. ಆ ಒಂದು ಪ್ರಶಸ್ತಿಯನ್ನು ಸ್ವೀಕರಿಸಲಿಕ್ಕೆ ಅವರನ್ನು ಕೂಡ ನಾನು ಬಹಳ ಆತ್ಮೀಯವಾಗಿ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಬಹಳ ಮುಖ್ಯವಾಗಿ ಸಂಸ್ಥೆ ನಡೆಯುವಂತಹದ್ದು, ಈ ಸಂಸ್ಥೆ ಪ್ರಾರಂಭ ಇರುವಂತಹದ್ದು ನನ್ನ ತಾಯಿಯ ಹೆಸರಿನಲ್ಲಿ ರತ್ನಾವತಿ ಶೆಟ್ಟಿ ಕೆ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ನನ್ನ ತಾಯಿಯವರು ಅವರ ಆಶೀರ್ವಾದನ ಬೇಡುತ್ತಾ ಅವರನ್ನು ಈ ಸಂದರ್ಭ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನನ್ನ ಪ್ರೌಢ ಶಿಕ್ಷಣ ಸಂದರ್ಭದಲ್ಲಿ ನನ್ನ ಗುರುಗಳಾಗಿರ್ತಕ್ಕಂಥ ರವೀಂದ್ರ ರೈ ಕಲ್ಲಿಮಾರು ನಮ್ಮ ಜೊತೆ ಇದ್ದಾರೆ. ನನ್ನ ಎಲ್ಲ ಕೆಲಸ ಕಾರ್ಯಗಳಿಗೆ ಕೂಡ ಅವರು ಸದಾ ಮಾಗಸ ನೀಡುವವರು. ಅವರನ್ನು ಕೂಡ ನಾನು ಬಹಳ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. ನನ್ನ ಬಹಳ ಆತ್ಮೀಯ ಮಿತ್ರರು ಸೂಡಿ ಸುರೇಶ್ ಅಣ್ಣ ಬನ್ನಿ ಮೇಲೆ, ನಮ್ಮ ಬೆಂಗಳೂರು SS ಪಬ್ಲಿಕ್ ಸ್ಕೂಲಿನ ಸಂಚಾಲಕರು, ಕರ್ನಾಟಕ ರಾಜ್ಯ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಗಳ ಆಗಿರ್ತಕ್ಕಂತಹ ಸೂಡಿ ಸುರೇಶ್ ಅವರು ನಾಳೆ ಅವರ ಪ್ರಮುಖ ಭಾಷಣ ಇದೆ. ನಾಳೆಗೆ ಇವತ್ತು ನಮ್ಮ ಜೊತೆ ಕೂಡ ಕಾರ್ಯಕ್ರಮದಲ್ಲಿ ಜೋಡಣೆಯಾಗಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಬಹಳ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಶಾಲಾ ಕಾರ್ಯದರ್ಶಿ ಸೌಮ್ಯ ಆರ್ ಶೆಟ್ಟಿ ಅವರು, ನಮ್ಮ ಮುಖ್ಯೋಪಾಧ್ಯಾಯಿನಿ ನಹೀಮ್ ಹಮೀದ್ ರವರು, ನಮ್ಮ ಶಾಲಾ ನಾಯಕ ಸ್ಕೂಲ್ ಪೀಪಲ್ ಲೀಡರ್ ಮೊಹಮ್ಮದ್ ಹಾಶಿಮ್ ನಮ್ಮ ಜೊತೆ ಇದ್ದಾನೆ. ಅವರನ್ನು ಕೂಡ ಬಹಳ ಆತ್ಮೀಯವಾಗಿ ಸ್ವಾಗತಿಸುತ್ತಾ ನನ್ನ ಬಹಳ ಎಲ್ಲ ಕೆಲಸ ಕಾರ್ಯಗಳು ರತ್ನೋತ್ಸವ 2010ರಲ್ಲಿ ಶಾಲಾ ನಮ್ಮ 10ನೇ ವರ್ಷ ದಶಮಾನೋತ್ಸವ 2010ರಲ್ಲಿ ನಮ್ಮ ಶಾಲೆಯ ದಶಮಾನೋತ್ಸವ ಆಯಿತು. ಆವಾಗ ನಾನು ಭಾಸ್ಕರನ್ನ ನಮ್ಮ ತೋನ್ಸೆ ಪುಷ್ಕಲ್ ಕುಮಾರ್ ನೀವೆಲ್ಲ ಕೂತು ಮಾತನಾಡುವಾಗ ಏನೊಂದು ಕಾರ್ಯಕ್ರಮವನ್ನು ಸಂಸ್ಥೆಯಲ್ಲಿ ಮಾಡುವ ಅಂತ ಹೇಳುವಾಗ ನಮಗೆ ತೋಚಿದ್ದು ಈ ಒಂದು ಕರಾವಳಿ ಕರ್ನಾಟಕದ ಸಾಹಿತ್ಯ ಸಮ್ಮೇಳನ. ಅದರಿಂದ ಭಾಸ್ಕರ್ ಅವರು ಕೂಡ ಇದ್ದಾರೆ, ತೋನ್ಸೆ ಪುಷ್ಕಲ್ ಕುಮಾರ್ ಅವರು ಕೂಡ ಇದ್ದಾರೆ. ನಾವೆಲ್ಲ ಕದ್ರಿ ನವಣಿ ಶೆಟ್ಟರ್ ಆಗಿರ್ಬೋದು, ನಮ್ಮ ಹರಿಕೃಷ್ಣ ಪುನರೂರು ಆಗಿರ್ಬೋದು, ಎಲ್ಲರೂ ಕೂಡ ನಮ್ಮ ಬಹಳ ಮುಖ್ಯವಾಗಿ ನಮ್ಮ ಭಾಸ್ಕರ್ ಕೊಕ್ಕೋಲಿ ಅವರು ಮತ್ತು ತೋನ್ಸೆ ಪುಷ್ಕಲ್ ಕುಮಾರ್ ಅವರು ಇಬ್ರು ಕೂಡ ಇಲ್ಲಿ ಇದ್ದಾರೆ. ಅವರಿಬ್ಬರನ್ನು ಕೂಡ ನಾನು ಬಹಳ ಆತ್ಮೀಯವಾಗಿ ಸಂದರ್ಭದಲ್ಲಿ ಸ್ವಾಗತಿಸ್ತೇನೆ. ಅದೇ ರೀತಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಒಂದು ವಿದ್ಯಾಸಂಸ್ಥೆ ಬಹಳಷ್ಟು ಜನ ಚೇರೆಲ್ಲ ಭರ್ತಿಯಾಗಿ ಬಹಳಷ್ಟು ಜನ ಇದ್ರು. ಈಗ ಸ್ವಲ್ಪ ಕಾರ್ಯಕ್ರಮ, ನಾಳೆ ನಮ್ಮ ಈ ಶಾಲೆಯ ವಾರ್ಷಿಕೋತ್ಸವ ಇದೆ. ಅದು ಒಂದು ಕೂಡ ಒಂದು ಜಾತ್ರೆ ರೀತಿಯಲ್ಲಿ ಆಗುವಂತಹದ್ದು. ಒಟ್ಟಿನಲ್ಲಿ ಈ ಸಮಾರಂಭದಲ್ಲಿ ಇರತಕ್ಕಂಥ ಎಲ್ಲ ಇವರ ನಾಗರಿಕ ಬಂಧುಗಳನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತ ಮಾತು ನಿಲ್ಲುತ್ತೆ. ರತ್ನ ಎಜುಕೇಷನ್ ಟ್ರಸ್ಟಿನ ಈ ಒಂದು ಸಂಸ್ಥೆಯ ಸಂಚಾಲಕಿ ಸೌಮ್ಯ ಆರ್ ಶೆಟ್ಟಿ ಅವರಿಗೆ ಮುಖ್ಯೋಪಾಧ್ಯಾಯರು ಶಾಲು ವಹಿಸಿ ಗೌರವಿಸ್ತಾ ಇದ್ದಾರೆ.
ಸರಿ. ಸಂಗೀತ, ಸಾಹಿತ್ಯ, ಕಲಾಕ್ಷೇತ್ರದಲ್ಲಿ ಅದ್ವಿತೀಯ ಸಾಧನೆಯನ್ನು ಮಾಡಿದಂತಹ ಈ ನಾಡಿನ ಸಾಹಿತಿಗಳನ್ನು, ಕಲಾವಿದರನ್ನೆಲ್ಲ ಬಹಳಷ್ಟು ವರ್ಷಗಳಿಂದ ಏನು ಮಾಡ್ತಾ ಇದ್ರು, ರವೀಂದ್ರ ಶೆಟ್ಟಿ ಅವರು ಅವರಿಗೆ ವಿದ್ಯಾರತ್ನ ಪ್ರಶಸ್ತಿ ನೀಡಿ ಗೌರವಿಸ್ತಾ ಬಂದಿದ್ದಾರೆ. ಬಹುಶಃ ಪ್ರಥಮವಾಗಿ ಭಾಸ್ಕರ್ ರೈ ಕುಕ್ವಳ್ಳಿಯವರಿಗೆ ವಿದ್ಯಾರತ್ನ ಪ್ರಶಸ್ತಿಯನ್ನು ಕೊಡಲಾಗಿತ್ತು. ಅದರ ಆನಂತರ ಅನೇಕ ಮಂದಿ ಈ ನಾಡಿನ ಸಾಹಿತಿಗಳು, ಕಲಾವಿದರನ್ನೆಲ್ಲ ವಿದ್ಯಾರತ್ನ ಪ್ರಶಸ್ತಿ ಕೊಟ್ಟು ಗೌರವಿಸುವಂಥ ಕೆಲಸ ಕಾರ್ಯ ಇಲ್ಲಿ ನಿರಂತರವಾಗಿ ನಡೆಯುತ್ತಾ ಬಂದಿದೆ. ಈ ವರ್ಷ ಅದೇ ರೀತಿಯ ಪ್ರಶಸ್ತಿಯನ್ನು ನಮ್ಮ ಮುಖ್ಯವಾಗಿ ಕುವೆಂಪು ವಿಶ್ವವಿದ್ಯಾನಿಲಯದ ವಿದ್ಯಾಸಂಸ್ಥೆಯ ಪ್ರಾಧ್ಯಾಪಕಿ, ಒಳ್ಳೆಯ ಚಿಂತಕರು, ವಿಮರ್ಶಕರು, ಲೇಖಕರು, ಒಳ್ಳೆಯ ವಾಗ್ಮಿಗಳು ಆಗಿರ್ತಕ್ಕಂತಹ ಪ್ರಾಧ್ಯಾಪಕಿ ಡಾಕ್ಟರ್ ಶುಭಾ ಮರವಂತೆಯವರಿಗೆ ಈ ಸಲ ವಿದ್ಯಾರತ್ನ ಪ್ರಶಸ್ತಿ ನೀಡಿ ಗೌರವಿಸುವುದು ಅಂತ ಅವರು ನಿರ್ಧರಿಸಿದ ಪ್ರಕಾರ ಅವರು ಇಂದು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಆ ಗೌರವವನ್ನು ಅತ್ಯಂತ ಪ್ರೀತಿಯಿಂದ ಗೌರವಿತವಾಗಿ ತಾವು ಸ್ವೀಕರಿಸಬೇಕು ಎನ್ನುವಂತಹ ವಿನಂತಿಯೊಂದಿಗೆ ಅವರು ದಯವಿಟ್ಟು ಪ್ರಶಸ್ತಿ ಕೊಡತಕ್ಕಂತಹ ಆ ಯಾವ ಪೀಠ ಇದೆ ಆ ಪೀಠವನ್ನು ಅಲಂಕರಿಸಬೇಕು ಅಂತ ನಾನು ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಪ್ರಾರಂಭದಲ್ಲಿ ಅವರ ಅಭಿನಂದನಾ ಪತ್ರವನ್ನು ರಾಕೇಶ್ ರವರು ವಾಚಿಸಲಿಕ್ಕಿದ್ದಾರೆ. ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರ್ಲಕಟ್ಟೆ ನಾಡು ನುಡಿ ವೈಭವದ ರತ್ನೋತ್ಸವ 2024 ಈ ಸುಸಂದರ್ಭದಲ್ಲಿ ಡಾಕ್ಟರ್ ಶುಭಾ ಮರವಂತೆ ಇವರಿಗೆ ಸಮರ್ಪಿಸಿದ ವಿದ್ಯಾರತ್ನ ಪ್ರಶಸ್ತಿ ಪತ್ರ. ಮೂಲತಃ ಕುಂದಾಪುರ ತಾಲೂಕು ಮರವಂತೆಯವರಾದ ಇವರು ಯಕ್ಷಗಾನ ಕಲಾ ಕುಟುಂಬದಿಂದ ಬಂದವರು. ಪ್ರಸಿದ್ಧ ಯಕ್ಷಗಾನ ಭಾಗವತರು. ಬಾಲ್ಯದಿಂದಲೇ ಸಾಹಿತ್ಯ ಸಂಸ್ಕೃತಿ ಆಸಕ್ತಿಯನ್ನು ಬೆಳೆಸಿಕೊಂಡ ಇವರು 10ನೇ ತರಗತಿಯಲ್ಲಿ ಇರುವಾಗಲೇ ತೊದಲು ಎನ್ನುವ ಕವನ ಸಂಕಲನವನ್ನು ಪ್ರಕಟಿಸಿದ್ದಾರೆ. ಪದವಿ ಶಿಕ್ಷಣ ಪಡೆಯುತ್ತಿರುವಾಗಲೇ ವಿದ್ಯಾರ್ಥಿ ಸಾಹಿತ್ಯ ಸಮ್ಮೇಳನದ ಮೊದಲ ಅಧ್ಯಕ್ಷರೂ ಆಗಿದ್ದಾರೆ. ತೊದಲು ಆತ್ಮರಾಜ ಮತ್ತು ಇತರ ಕಥೆಗಳು, ಕನಕ ಕೃತಿಗಳ ಮಧ್ಯಕಾಲೀನ ಚರಿತ್ರೆಯ ಪುನಾರಚನೆ, ಪದಸಂತತಿ ಇತ್ಯಾದಿ ಕೃತಿಗಳನ್ನು ರಚಿಸಿದ್ದಾರೆ. 2500ಕ್ಕೂ ಅಧಿಕ ಸಾಹಿತ್ಯ ಸಂಸ್ಕೃತಿ ಕಾರ್ಯಕ್ರಮಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿದ್ದಾರೆ. ಇವರ ಮಾತಿನ ಮೋಡಿಗೆ ಸೋಲದವರೇ ಇಲ್ಲ. ಯಾವುದೇ ವಿಷಯದ ಬಗ್ಗೆಯೂ ನಿರರ್ಗಳವಾಗಿ ಮಾತನಾಡಬಲ್ಲ ಚಾತುರ್ಯ ಇವರಿಗೆ ಸಿದ್ಧಿಸಿದೆ. ಮಾತಿನ ಲಯ ಪ್ರಬುದ್ಧ, ಭಾಷೆಯ ಬಳಕೆ ಕೇಳುಗರನ್ನು ಆಕರ್ಷಿಸುತ್ತದೆ. ಉದಯ ಟಿವಿ, ಚಂದನ ಟಿವಿಯ ಹರಟೆಯ ಕಾರ್ಯಕ್ರಮದಲ್ಲಿಯೂ ಡಾಕ್ಟರ್ ಶುಭಾ ಮರವಂತೆಯವರು ಭಾಗವಹಿಸಿರುತ್ತಾರೆ. ಕವಯತ್ರಿ, ಕಥೆಗಾರ್ತಿ, ಲೇಖಕಿ, ಯಕ್ಷಗಾನ ಕಲಾವಿದೆ, ತಾಳಮದ್ದಳೆ, ಗಮಕ ಕಲಾವಿದೆಯಾಗಿ ಗುರುತಿಸಿಕೊಂಡಿರುವ ಇವರು ಸಂಶೋಧನಾ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರೂ ಆಗಿದ್ದಾರೆ. ಇವರ ಮಾರ್ಗದರ್ಶನದಲ್ಲಿ 6 ಮಂದಿ PhD ಪದವಿಯನ್ನು ಪಡೆದಿದ್ದಾರೆ. ಶ್ರೀಮತಿ ಸುಶೀಲಾ ಶೆಟ್ಟಿ ಕಥಾ ಪ್ರಶಸ್ತಿ, ಮುಂಬೈ ವಿಶ್ವ ಕಲಾ ಪ್ರಶಸ್ತಿ, ಶೋಭಾ ಸುಂದರೇಶ್ ದತ್ತಿ ಪ್ರಶಸ್ತಿ, ಕನಕದಾಸ ಫೆಲೋಶಿಪ್ ಮೊದಲಾದ ಗೌರವಗಳಿಗೆ ಪಾತ್ರರಾಗಿದ್ದಾರೆ. ಇತ್ತೀಚೆಗೆ ಕರ್ನಾಟಕ ಸರ್ಕಾರದ NSS ಅತ್ಯುತ್ತಮ ಕಾರ್ಯಕ್ರಮ ಅಧಿಕಾರಿ ರಾಜ್ಯ ಪ್ರಶಸ್ತಿಯನ್ನು ಪಡೆದುಕೊಂಡಿರುತ್ತಾರೆ. ಪ್ರಸ್ತುತ ಕುವೆಂಪು ವಿಶ್ವವಿದ್ಯಾನಿಲಯದ NSSನ ಪ್ರಥಮ ಮಹಿಳಾ ಸಂಯೋಜನಾ ಅಧಿಕಾರಿಯಾಗಿ ಆಯ್ಕೆಯಾಗಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ಸಂಗತಿ. ಇತ್ತೀಚೆಗೆ ಬೈಂದೂರು ಉತ್ಸವ ಸಾಹಿತ್ಯ ಸಮ್ಮೇಳನದ ಸರ್ವ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ಡಾಕ್ಟರ್ ಶುಭಾ ಮರವಂತೆ ಅವರ ವ್ಯಕ್ತಿತ್ವದ ಹಿರಿಮೆ. ನಮಗೆ ಶ್ರೀದೇವರು ಆಯುರಾಯಷರು ಕರುಣಿಸಲಿ ಎಂದು ಆಶಿಸುವ
ಶ್ರೀ ಕೆ ರವೀಂದ್ರ ಶೆಟ್ಟಿ, ಸಂಸ್ಥಾಪಕರು, ಅಧ್ಯಕ್ಷರು, ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರ್ಲಕಟ್ಟೆ. ಸೌಮ್ಯ ಆರ್ ಶೆಟ್ಟಿ, ಸಂಸ್ಥೆಯ ಕಾರ್ಯದರ್ಶಿ, ಮುಖ್ಯೋಪಾಧ್ಯಾಯರು, ಸಹ ಶಿಕ್ಷಕರು, ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರ್ಲಕಟ್ಟೆ, ಉಳ್ಳಾಲ, ಮಂಗಳೂರು. 22/12/2024. ಪ್ರಶಸ್ತಿಗೆ ಯಾವಾಗಲೂ ಅದರದೇ ಆದಂತಹ ಒಂದು ವಿಶೇಷವಾದಂಥ ಗೌರವ ಇದೆ. ಯಾಕೆ ಅಂತಂದರೆ ಇದು ಎಲ್ಲರಿಗೂ ಎಲ್ಲ ಕಾಲದಲ್ಲಿ ಸಿಗುವಂಥ ಒಂದು ಸಿಗುವಂಥ ಪ್ರಶಸ್ತಿ ಅಲ್ಲ. ಅದಕ್ಕೊಂದು ಯೋಗ ಭಾಗ್ಯ ಅಂತ ಬೇಕು. ಇಂತಹ ಒಂದು ಯೋಗ ಭಾಗ್ಯ ಯಾರಿಗೆ ಇಂದು ದೊರಕಿದೆ ಅಂತ ಹೇಳಿದರೆ, ನಮ್ಮ ಶುಭ ಮರವಂತೆಯವರಿಗೆ ದೊರಕಿದೆ ಅಂತ ಹೇಳಿದರೆ ಅದು ಖಂಡಿತ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಅವರು ಇದೀಗ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ನಾನು ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಹೊತ್ತಾಗಿದೆ ಅಂತ ನನಗೂ ಗೊತ್ತಾಗಿದೆ. ಈ ಸಭೆಯಲ್ಲಿ ಇವತ್ತು ಈ ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇರುವ ಒಂದು ಇಲ್ಲಿ ಕುಳಿತಿರುವ ಎಲ್ಲ ಗಣ್ಯರು, ವಿಶೇಷವಾಗಿ ನನ್ನ ಗುರು ಸಮಾನರು, ಯಾವಾಗಲೂ ಅವರ ವಿದ್ವತ್, ಅವರ ಜ್ಞಾನಕ್ಕೆ ನಾನು ತಲೆಬಾಗ್ತಾ ಇರುವವಳು. ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ರ ಸರ್ವಾಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೀತಾ ಇರೋದು ನನಗೆ ತುಂಬ ಅಭಿಮಾನವನ್ನು ತಂದುಕೊಟ್ಟಿದೆ. ಜೊತೆಗೆ ವೇದಿಕೆಯಲ್ಲಿ ನನ್ನ ಆತ್ಮೀಯರಾದ ರವೀಂದ್ರ ಶೆಟ್ಟಿಯವರು ಮತ್ತು ಸೌಮ್ಯ ರವೀಂದ್ರ ಶೆಟ್ಟಿಯವರು ನನ್ನನ್ನು ಈ ಪ್ರಶಸ್ತಿಗೆ ಆಯ್ಕೆ ಮಾಡಿರೋದಕ್ಕೆ ಅವರಿಗೆ ನಾನು ಮೊದಲ ವಂದನೆಯನ್ನು ಸಲ್ಲಿಸ್ತಿದ್ದೇನೆ. ಸರ್, ಯಾಕೆ ನನ್ನನ್ನು ಆಯ್ಕೆ ಮಾಡಿದ್ರೋ ನನಗೆ ಗೊತ್ತಿಲ್ಲ. ಒಂದು ಆತ್ಮೀಯತೆ ಇತ್ತು, ಒಂದು ಒಳ್ಳೆಯ ಸ್ನೇಹಶೀಲ ಬಾಂಧವ್ಯ ಇತ್ತು. ರವೀಂದ್ರ ಶೆಟ್ಟಿಯವರನ್ನ ನಾನು ಭೇಟಿಯಾದ ಒಂದು ಕ್ಷಣವನ್ನು ನೆನಪಿಸ್ಕೊಳ್ಬೇಕು. ನಾನು ಇವತ್ತಿನ ವೇದಿಕೆಯಲ್ಲಿ ಅವರ ತಾಯಿ ಇದ್ದಾರೆ. ಅವರ ತಾಯಿ ಹೆಸರಿನಲ್ಲಿ ಶಾಲೆಯನ್ನು ಕಟ್ಟಿ, ಜೊತೆಗೆ ಆ ಪ್ರಶಸ್ತಿಯನ್ನು ತನ್ನ ತಾಯಿಯ ಹೆಸರಿನಲ್ಲಿಯೇ ಕೊಡುವ ಅವರ ಹೃದಯ ವೈಶಾಲ್ಯತೆ, ಒಂದು ಹೆಣ್ಣನ್ನು ಗೌರವಿಸುವ ಮತ್ತು ಆ ತಾಯ್ತನವನ್ನ ಗೌರವಿಸುವ ಅವರ ಹೃದಯ ಶ್ರೀಮಂತಿಕೆಯನ್ನ ನಾನು ಮನಸಾರೆ ಸ್ಮರಿಸಿಕೊಳ್ತಾ, ಅವರು ನನಗೆ ಭೇಟಿಯಾದ ಸಂದರ್ಭ ಕರ್ನಾಟಕ ಸರ್ಕಾರದ ಅಲೆಮಾರಿ ಮತ್ತು ಎಲ್ಲ ಸಮುದಾಯಗಳ ಹಿತಾಸಕ್ತಿಯನ್ನು ಕಾಪಾಡುವ ಒಂದು ಉತ್ಕಟವಾದ ಆಸೆಯನ್ನು ಹೊತ್ತು ಅವರು ನಿಗಮದ ಅಧ್ಯಕ್ಷರಾದರು. ಅಂಥ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಆಗಲಿ, ಈ ದೇಶದ ಈ ನಾಡಿನ ಮಹಿಳೆಯರ ಬಗ್ಗೆ ಆಗಲಿ, ಅಲೆಮಾರಿಗಳ ಬಗ್ಗೆ ಆಗಲಿ ಮಾತಾಡುವ ಸಂದರ್ಭ ಬಂದಾಗ ನನಗೆ ಅವರು ನಮ್ಮೂರಿನವರು ಎನ್ನುವ ಅಭಿಮಾನದಲ್ಲಿ ನಾನು ಹೋಗಿ ಭೇಟಿಯಾದವಳು. ಅಲ್ಲಿಂದ ನಿರಂತರವಾಗಿ ನನಗೆ ರವೀಂದ್ರ ಶೆಟ್ಟಿಯವರು ಅಂತಂದರೆ ಅವರು ಅಲೆಮಾರಿ ಸಮುದಾಯದ ಒಂದು ದನಿ. ಇವತ್ತಿಗೂ ಎಷ್ಟೋ ಅಲೆಮಾರಿಗಳ ಬದುಕಿಗೆ ಅವರು ಆಸರಿಯಾಗಿ ನಿಂತವರು. ಇಂಥ ಒಂದು ಸಾಮಾಜಿಕವಾದ ಧೋರಣೆಯನ್ನು ಇಟ್ಕೊಂಡ ಅವರ ವ್ಯಕ್ತಿತ್ವ ನನ್ನನ್ನು ನಿಜಕ್ಕೂ ಆಕರ್ಷಿಸಿತು. ಸೌಮ್ಯ ಮೇಡಮ್ ಅವರನ್ನ ಭೇಟಿಯಾದೆ, ಹಾಗೆ ಅವ್ರ ಜೊತೆಗೂ ಮಾತಾಡಿದೆ. ಈ ಬಾಂಧವ್ಯ ಇಟ್ಕೊಂಡು ನನಗೆ ಮೊನ್ನೆ ಕರೆ ಬಂದಾಗ ಒಂದು ರೀತಿಯಲ್ಲಿ ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ಅದರಲ್ಲಿಯೂ ಇವತ್ತು ಪ್ರಶಸ್ತಿಗಳು ಹೇಗೆ ಸಿಗ್ತಿವೆ ಅಂತಂದ್ರೆ, ವಶೀಲಿ ನಡಿಬೇಕು, ಯಾರದಾದ್ರೂ ಪ್ರಭಾವ ಇರಬೇಕು,
ಹಾಗಿದ್ರೆ ಮಾತ್ರ ಅಂತವರಿಗೆ ಪ್ರಶಸ್ತಿ ಕೊಡೋದು ಕ್ರಮ. ಇವತ್ತೆಲ್ಲ ನಡೀತಾ ಇರೋದು ಹಾಗೆ, ಗುಂಪುಗಾರಿಕೆ ಬೇಕು. ಇವತ್ತು ನಾವು ಒಂದು ವಿದ್ವತ್ ವಲಯದಲ್ಲಿ ಯಾರನ್ನ ಹೇಗೆ ಪುರಸ್ಕರಿಸಬೇಕು ಅನ್ನುವ ಒಂದು ಗೊಂದಲ ನಮ್ಮೊಳಗೂ ಇದೆ. ಅಂತಹ ಸಂದರ್ಭದಲ್ಲಿ ಅವರು ನನ್ನನ್ನ ಇದಕ್ಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದ್ರೆ ನಿಜಕ್ಕೂ ಅದು ನನ್ನನ್ನ ಜವಾಬ್ದಾರಿ ಹೆಚ್ಚಿಸಿದೆ ಅಂದ್ಕೊಂಡಿದ್ದೇನೆ ಸರ್. ಯಾಕಂದ್ರೆ ಮಾತಾಡೋದು ಮತ್ತು ಪ್ರಶಸ್ತಿ ತಗೊಳ್ಳೋದು ಇದು ಬಹಳ ಸುಲಭ ಅಂತ ಅನ್ಸುತ್ತೆ. ಆದ್ರೆ ಅದರ ಹೊರೆಯನ್ನು ಹೊರೋದು ನನಗೆ ನಿಜಕ್ಕೂ ಅದು ಹೆಗಲು ಕೊಡೋದು ತುಂಬಾ ಕಷ್ಟ ಅಂತ ಅನಿಸ್ತಾ ಇದೆ. ಆ ಪದದ ಅರ್ಥವೇ ನನಗಿನ್ನು ಗ್ರಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ಲಿಲ್ವೇನೋ. ನಾನು ತುಂಬಾ ಚಿಕ್ಕವಳಿಂದ ನೋಡ್ತಾ ಇರುವ, ಅದು ಮೊದಲ ಪ್ರಶಸ್ತಿ ಪಡೆದ ಭಾಸ್ಕರ್ ರೈ ಸರ್ ಇದ್ದಾರೆ. ನಾನು ಚಿಕ್ಕ ವಯಸ್ಸಿನ ವಿದ್ಯಾರ್ಥಿನಿಯಾಗಿ ಇರುವಾಗಿಂದ ಸರ್ ನೋಡ್ತಾ ಬಂದವಳು. ಮತ್ತು ಇಷ್ಟೆಲ್ಲ ಮಹನೀಯರು ವೇದಿಕೆಯಲ್ಲಿ ಕೂತಿದ್ದೀರಿ. ನಾನು ಎಲ್ಲರ ಹೆಸರನ್ನ ಹೇಳ್ತಾ ಇಲ್ಲ, ಆದ್ರೆ ಆ ಪದದ ಅರ್ಥವೇ ನನಗೆ ಅದು ತುಂಬಾ ದೊಡ್ಡ ಶಬ್ದ. ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನನಗೆ ಇನ್ನೂ ಸಮಯ ಬೇಕು ಅಂತ ಅನ್ಸುತ್ತೆ. ಅದಕ್ಕೆ ನಿಜಕ್ಕೂ ನಾನು ಅರ್ಹಳೆ ಅನ್ನುವ ಪ್ರಶ್ನೆ ನನ್ನನ್ನು ಆಗಾಗ ಕಾಡ್ತಾ ಇರುತ್ತೆ. ಯಾಕಂದ್ರೆ ಇವತ್ತು ಇಂಥ ಒಂದು ಪರಿಸರದಲ್ಲಿ, ಒಂದು ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಾಡು ನುಡಿ ವೈಭವದ ಈ ಹಬ್ಬದಲ್ಲಿ ಸಾಹಿತ್ಯ ಸಂಸ್ಕೃತಿ ಸಿಂಚನ ಯಾವ ರೀತಿ ನಡೀತಾ ಇದೆ ಅಂತಂದ್ರೆ ನಮಗೆ ಖುಷಿ ಅನ್ಸುತ್ತೆ. ಇದು ಹೀಗೂ ಮಾಡ್ಲಿಕ್ಕೆ ಸಾಧ್ಯವ ಒಬ್ಬ ವ್ಯಕ್ತಿಯಿಂದ ಅಂತ ನಂಗೆ ಅನ್ಸುತ್ತೆ. ನಾನು ಬೆಳಿಗ್ಗೆ ಬಂದಾಗಲೇ ಈ ವೇದಿಕೆಯನ್ನೆಲ್ಲ ನೋಡಿ ಒಂದು ರೀತಿಯಲ್ಲಿ ಆಶ್ಚರ್ಯಚಕಿತಳಾದೆ. ಇಷ್ಟೆಲ್ಲ ಮಾಡ್ಲಿಕ್ಕೆ ಒಬ್ಬರಿಗೆ ಸಾಧ್ಯ ಇದೆ, ಒಬ್ಬ ವ್ಯಕ್ತಿಗೆ. ನನಗೆ ಒಮ್ಮೆ ಬಂದಾಗ ನೆನಪಾಗಿರೋದು ಆಳ್ವಾಸ್ ನುಡಿಸಿರಿ. ನಾನು ಸೌಮ್ಯ ಮೇಡಮ್ ಅವ್ರ ಹತ್ರನೂ ಹೇಳ್ತಾ ಇದ್ದೆ, ಆಳ್ವಾಸ್ ನುಡಿಸಿರಿ ನೆನಪಾಯ್ತು ಮೇಡಮ್ ನನಗೆ. ಮುಂದೊಂದು ದಿನ ವಿದ್ಯಾರತ್ನ ಶಾಲೆ ಅನ್ನೋದು ಇಡೀ ನಾಡಿನ ಸಂಸ್ಕೃತಿಯನ್ನ ಎಲ್ಲೆಡೆ ಪಸರಿಸುವ ಒಂದು ರಾಷ್ಟ್ರ ಮಟ್ಟದ ಅದ್ಭುತವಾದ ಪರ್ಯಾಯ ಎನ್ನುವ ಹಾಗೆ ಒಂದು ಯಾವುದು ನುಡಿಸಿರಿಯ ವೈಭವವನ್ನದು ಮೆರಿಲಿ ಅನ್ನೋದು ನನ್ನ ಆಶಯ. ಅಂತ ಶಕ್ತಿಯನ್ನ ಶ್ರೀದೇವರು ರವೀಂದ್ರ ಶೆಟ್ಟಿ ಅವರಿಗೆ ಕೊಡ್ಲಿ. ಇವತ್ತು ನಾವು ವಿದ್ಯಾರ್ಥಿಗಳ ಜೊತೆಗೆ ಮಕ್ಕಳ ಜೊತೆಗೆ ಬೆರೀತಾ ಇದ್ದೇವೆ. ಮಕ್ಕಳನ್ನ ನಾವು ಯಾವ ರೀತಿ ಅವರಿಗೆ ಮೋಟಿವೇಟ್ ಮಾಡಬೇಕು, ಯಾವ ರೀತಿ ಅವರಿಗೆ ಒಂದು ಉತ್ತೇಜನವನ್ನ ಕೊಡಬೇಕು, ಈ ಪ್ರಶ್ನೆಯನ್ನ ನಾವಿವತ್ತು ನಿಜವಾದ ಅರ್ಥದಲ್ಲಿ ಕೇಳ್ಕೊಳ್ಬೇಕಾಗಿದೆ. ಸಂಸ್ಕೃತಿಯ ಸಂಚಲನವನ್ನ ಮಾಡಬೇಕಾದ್ರೆ ಅದು ಎಲ್ಲಿಂದ ಪ್ರಾರಂಭ ಮಾಡಬೇಕು ಅಂದ್ರೆ ಶಾಲೆಯಿಂದ ಪ್ರಾರಂಭ ಮಾಡಬೇಕು. ಜೀವನದ ಪ್ರತಿ ಕ್ಷಣವನ್ನ ಒಂದು ಶಾಲೆಯಿಂದ ನಾವು ಕಲಿತೇವೆ. ಇವತ್ತು ಈ ಸಂಸ್ಕೃತಿಯನ್ನ ಇಲ್ಲಿ ಕಲಿಸ್ತಾ ಇದ್ದಾರಲ್ಲ, ಅದು ಶಾಲೆಯ ಮೂಲಕ ಕಲಿಸ್ತಾ ಇದ್ದಾರೆ. ನಾನೊಬ್ಬಳು ಕನ್ನಡದ ಸಾಹಿತ್ಯದ ವಿದ್ಯಾರ್ಥಿ ಆಗಿರೋದ್ರಿಂದ ನಮ್ಮ ಮಕ್ಕಳೆಲ್ಲ ನನಗೆ ಕವನ ಬರ್ಕೊಂಡು ಬರ್ತಾರೆ. ಒಬ್ಬ ವಿದ್ಯಾರ್ಥಿ ಬರ್ಕೊಂಡು ಬಂದಿದ್ದ, ಶಾಲೆಯಲ್ಲಿ ಬರುತ್ತಿತ್ತು ನಿದ್ದೆ, ಪರೀಕ್ಷೆಯಲ್ಲಿ ಬರೆಯದೆ ಏನನ್ನೂ ಬರೆಯದೆ ಎದ್ದೆ, ಸಿಗಲಿಲ್ಲ ನನಗೆ ಯಾವುದೇ ಹುದ್ದೆ, ಕೊನೆಗೆ ಕೈ ಹಿಡಿದದ್ದು ನಮ್ಮ ಅಪ್ಪನ ಗದ್ದೆ ಅಂತ ಬರೆದಿದ್ದ ಅವನು. ಅವನು ಬರೆದದ್ದು ಕವಿತೆ. ನಾನು ಹೇಳ್ತಾ ಇರೋದು, ಇವತ್ತು ಶಾಲೆಯನ್ನ ನಾವು ಎಷ್ಟು ಸುಂದರವಾಗಿ ಕಟ್ಟಬೇಕಾಗಿದೆ, ಜವಾಬ್ದಾರಿ ಅದು. ಇವತ್ತು ಶಾಲೆಯನ್ನ ಒಂದು ಸಂಸ್ಕೃತಿ ಸಂವೇದನೆಯಲ್ಲಿ ಕಟ್ಟಬೇಕಾಗಿದೆ. ಬರೀ ಮಾರ್ಕ್ಸ್ ಅಂಕಗಳನ್ನ ನಿರ್ದೇಶಿಸುವಂತದ್ದಲ್ಲ ಅದು. ಇವತ್ತು ಒಬ್ಬ ವ್ಯಕ್ತಿಯಲ್ಲಿ ಕಲೆಯ ಸಂಸ್ಕೃತಿಯ ಸಂಚಲನವನ್ನು ಉಂಟು ಮಾಡಬೇಕಾದದ್ದು ಒಂದು ಶಾಲೆ. ಪ್ರಾಯಶಃ ಅದನ್ನು ನಡೆಸಬಲ್ಲ ಒಂದು ಆಡಳಿತ ಮಂಡಳಿ. ನನಗನ್ಸುತ್ತೆ ಇಡೀ ರಾಜ್ಯಕ್ಕೆ ಅಲ್ಲ ರಾಷ್ಟ್ರಕ್ಕೆ ಒಂದು ಮಾದರಿಯಾದ ಸಂಸ್ಥೆ ಇದು ವಿದ್ಯಾರತ್ನ ಶಾಲೆ. ಈ ತರದ ನಾಡು ವೈಭವವನ್ನ ಕಳೆದ 10 ವರ್ಷಗಳಿಂದ ಮಾಡ್ತಾ ಇದ್ದಾರೆ ಅಂತಂದ್ರೆ ನೀವು ಮಾಡ್ತಾ ಇರುವ ಕೆಲಸ ಇಡೀ ರಾಷ್ಟ್ರಕ್ಕೆ ಮಾದರಿ ಸರ್. ಆ ಸಂಸ್ಕೃತಿಯನ್ನು ಕಲಿಸ್ತಿದ್ದೀರಿ. ಯಕ್ಷಗಾನ ಮಾಡ್ತಾ ಇರ್ಬೇಕಾದ್ರೆ ನನಗೂ ಒಂದು ರೀತಿಯ ಖುಷಿ ಆಯ್ತು. ಯಾಕಂದ್ರೆ ನಾನು ಯಕ್ಷಗಾನ ಕುಟುಂಬದವಳು. ಮಾತಾಡೋದಕ್ಕೆ ಮತ್ತು ಹಾಡೋದಕ್ಕೆ ನನಗೆಲ್ಲ ಕಲಿಸಿದ್ದು ಯಕ್ಷಗಾನ. ಇವತ್ತು ಪುರಾಣದ ಜ್ಞಾನ ಕೊಡೋದಕ್ಕೆ ಕಾರಣವಾದದ್ದು ಯಕ್ಷಗಾನ. ಇವತ್ತು ನಾನು ಅದನ್ನು ಸಂತೋಷದಿಂದ ಹೇಳ್ಕೊಳ್ತೇನೆ. ಒಂದು ಯಕ್ಷಗಾನ ನಮ್ಮ ಸಂಸ್ಕೃತಿಯನ್ನ ನಮಗೆ ಕಲಿಸುತ್ತೆ. ಪ್ರತಿ ಹಂತಕ್ಕೂ ಅದು ನನ್ನನ್ನು ಬೆಳೆಸುತ್ತೆ. ಇವತ್ತಿಗೂ ನಮ್ಮ ವಿದ್ಯಾರ್ಥಿಗಳಿಗೆ ಯಾರು ಅಂತ ಗೊತ್ತಿಲ್ಲ. ಪಾಂಡವರಂದ್ರೆ ಯಾರು, ಕೌರವರಂದ್ರೆ ಯಾರು ಗೊತ್ತಿಲ್ಲ. ಇವತ್ತಿನ ಜ್ಞಾನ ಅನ್ನೋದು ಬರೀ ಅದು ವ್ಯಾವಹಾರಿಕವಾಗಿದೆಯೇ ಹೊರತು ಅಂತರಂಗದ ಶಕ್ತಿಯನ್ನ, ನಮ್ಮ ಧೀಶಕ್ತಿಯನ್ನ ಹೊರಗೆಡುವ ಅದು ಮ್ಯಾನಿಫೆಸ್ಟೇಷನ್ ಆಫ್ ದ ಪರ್ಫೆಕ್ಷನ್ ಅಂತ ವಿವೇಕಾನಂದರು ಹೇಳ್ತಾರಲ್ಲ, ಆ ನೆಲೆಯಲ್ಲಿ ಎಲ್ಲಿ ಸಾಧ್ಯ ಆಗ್ತಾ ಇದೆ ಎನ್ನುವ ಒಂದು ಕಳವಳದ ನಡುವೆಯೇ ನಾನಿವತ್ತು ಇಂಥ ಒಂದು ಮಾದರಿಯ ಕಾರ್ಯಕ್ರಮದಲ್ಲಿ, ಇಂಥ ಮಾದರಿಯ ಶಾಲೆಯಲ್ಲಿ
ನಾನಿವತ್ತು ಈ ಪ್ರಶಸ್ತಿ ಸ್ವೀಕರಿಸ್ತಿರೋದಕ್ಕೆ ನನಗೆ ತುಂಬ ಸಂತೋಷ ಅನ್ನಿಸ್ತಾ ಇದೆ ಸರ್. ನಾನು ತುಂಬ ಪ್ರಶಸ್ತಿಯ ಬಗ್ಗೆ ಯೋಚನೆ ಮಾಡಿದವಳಲ್ಲ ಯಾವಾಗಲೂ. ಎಷ್ಟೋ ಜನ ಯಾವುದಾದ್ರೂ ಬಹುಮಾನ ಬರುತ್ತೆ ಹಾಕು ಹಾಕು ಅಂದಾಗಲೆಲ್ಲ ನಾನು ಹಿಂಜರಿದವಳು, ಬೇಡ ಬೇಡ ಅಂತ. ಯಾಕಂದರೆ ನಮಗೆ ಅರ್ಹತೆಗಳು ತಾನಾಗಿ ಬರಲಿ, ನಾವು ಯಾಕೆ ಅದನ್ನು ಹುಡುಕೊಂಡು ಹೋಗಬೇಕು ಅಂತ ಹೇಳ್ತಾ ಬಂದವಳು. ಈ ನಡುವೆ ನನ್ನನ್ನು ಇಂಥ ಒಂದು ಸಂಭ್ರಮದ ಕಾರ್ಯಕ್ರಮದಲ್ಲಿ ನಮ್ಮನ್ನು ಆಹ್ವಾನಿಸಿ ಬಹಳ ಪ್ರೀತಿ ಮತ್ತು ಗೌರವ ಮತ್ತು ವಿಶ್ವಾಸವನ್ನು ತೋರಿಸಿ ಇಬ್ಬರು ದಂಪತಿಗಳು ನಿಜಕ್ಕೂ ಒಂದು ಸಾಹಿತ್ಯದ ಸೇವೆಯನ್ನು ಮಾಡುವ ಅವರ ಆಸಕ್ತಿ ಈ ಬಗೆಯಲ್ಲಿ ಅಭಿವ್ಯಕ್ತಗೊಂಡಿರುವುದಕ್ಕೆ ನಾನು ಅವರಿಗೆ ಕೃತಜ್ಞತೆಯನ್ನು ಹೇಳ್ತೇನೆ. ಅವರ ಶಾಲೆ ಉತ್ತರೋತ್ತರವಾದ ಅಭಿವೃದ್ಧಿಯನ್ನು ಕಾಣಲಿ. ಒಬ್ಬ ಗುರು ಮತ್ತು ಶಿಷ್ಯರ ಸಂಬಂಧದ ಮೂಲಕ ಒಂದು ಸುಂದರವಾದ ಬಾಂಧವ್ಯ ಇಲ್ಲಿ ನಿರ್ಮಾಣ ಆಗಲಿ. ಜಾತಿ ಮತ ಭೇದಗಳ ಧರ್ಮಗಳಿಂದ ಆಚೆ ಮೀರಿದ ಒಂದು ಸಂಬಂಧವನ್ನು ಕಟ್ಟುವ ಇವತ್ತಿನ ಸಂದರ್ಭದಲ್ಲಿ ನಾವು ಮತ್ತೊಮ್ಮೆ ನಮ್ಮ ಮನುಷ್ಯತ್ವದ ಗುಣಗಳನ್ನು ಆಲೋಚಿಸಬೇಕಾಗಿದೆ. ಅಂತ ಮನುಷ್ಯತ್ವದ ಭಾವಗಳನ್ನು ವಿವೇಕವನ್ನು ನಮ್ಮೊಳಗೆ ನಾನು ಬೆಳೆಸಿಕೊಳ್ಳದೆ ಇದ್ರೆ ಅದು ಕಷ್ಟ ಆಗುತ್ತೆ. ಬೇಂದ್ರೆ ಹೇಳ್ತಾರೆ, ಸುತ್ತಲೆಲ್ಲ ಕತ್ತಲದ ಒಳಗೆ ಬೆಳಗ್ತದ ದೀಪ, ಸುತ್ತೆಲ್ಲ ಕತ್ತಲದ ಒಳಗೆ ಬೆಳಗ್ತದ ದೀಪ ಬಾ ಸಮೀಪ ಅಂತ ಬೇಂದ್ರೆ ಕರೀತಾರೆ. ಹಾಗಾಗಿ ಮನುಷ್ಯನನ್ನು ಅರ್ಥೈಸಿಕೊಳ್ಳುವ ಒಂದು ಸುಂದರ ಬಾಂಧವ್ಯವನ್ನು ಬೆಳೆಸುವ, ಸಮಾಜಕ್ಕೆ ಅದು ಪ್ರಯೋಜನಕಾರಿಯಾಗುವ, ಸಾಹಿತ್ಯದ ಸಿಂಚನೆ ಇರುವ ಇಂಥ ಕಾರ್ಯಕ್ರಮ ನಿಜಕ್ಕೂ ನನಗೆ ವೈಯಕ್ತಿಕವಾಗಿ ತುಂಬ ಸಂತೋಷ ಕೊಟ್ಟಿದೆ. ಇಡೀ ಆಡಳಿತ ಮಂಡಳಿ ಎಲ್ಲ ಸದಸ್ಯರಿಗೆ, ಎಲ್ಲ ಅಧ್ಯಾಪಕ ವೃಂದಕ್ಕೆ, ಇಲ್ಲಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ನಾನು ಅತ್ಯಂತ ಪ್ರೀತಿಯ ವಂದನೆಗಳನ್ನು ಸಲ್ಲಿಸಿ, ಮಾತು ಬೇಕಾದಷ್ಟು ಆಡಬಹುದು, ವೇದಿಕೆ ಮತ್ತು ಇದು ಸಮಯ ಅಲ್ಲ ಅಂದ್ಕೊಂಡಿದ್ದೇನೆ. ತುಂಬ ಖುಷಿಯಾಯಿತು. ಬೆಳಗಿನಿಂದ ಈ ಕಾರ್ಯಕ್ರಮ ಅತ್ಯಂತ ಸಾಂಗವಾಗಿ ನಡೆದಿದೆ. ಸಮಾರೋಪದ ಈ ಸಮನ್ವಯ ನಿಜಕ್ಕೂ ವಿಷ್ಣು ಭಟ್ರ ಮಾತುಗಳನ್ನು ನಾನು ಪಾದೇಕಲ್ಲವರ ಮಾತುಗಳನ್ನು ಕೇಳಬೇಕಾಗಿತ್ತು. ಯಾಕಂದರೆ ಅವರ ವಿದ್ವತ್ ಪರಂಪರೆಯ ಬಗ್ಗೆ ನನಗೆ ವಿಶೇಷವಾದ ಗೌರವ ಉಳ್ಳವಳು. ಅವರ ಮನೆಗೂ ಕೂಡ ಹೋಗಿ ಅನೇಕ ವಿಷಯಗಳನ್ನು ನಾನು ವೈಯಕ್ತಿಕವಾಗಿ ಶಿಷ್ಯಳ ಹಾಗೆ ಅವರಿಂದ ತಿಳ್ಕೊಂಡವಳಿದ್ದೇನೆ. ಅವರ ಮುಂದೆ, ಅವರ ಸಮ್ಮುಖದಲ್ಲಿ ನಾನು ಸ್ವೀಕರಿಸ್ತಿದ್ದೇನೆ ಅಂದರೆ ಅದು ನನ್ನ ಅಭಿಮಾನ ಮತ್ತು ಅವರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತಾ, ಪ್ರೀತಿಯ ರವೀಂದ್ರಣ್ಣ ಮತ್ತು ಸೌಮ್ಯ ಅವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತಾ, ಅವರ ಪ್ರೀತಿ ಮತ್ತು ಬಾಂಧವ್ಯಕ್ಕೆ ನಾನು ಯಾವಾಗಲೂ ಋಣಿ ಅನ್ನುವ ಮಾತುಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಅತ್ಯಂತ ಸಂದರ್ಭೋಚಿತವಾಗಿ ಒಳ್ಳೆಯ ಮಾತುಗಳನ್ನು ಆಡಿದ್ದೀರಿ. ನಿಮಗೆ ಧನ್ಯವಾದಗಳು. ಯಾವಾಗಲೂ ಇದು ಸಂಸ್ಕಾರಯುತ ಜನಗಳು ಮಾಡತಕ್ಕಂಥ ಒಂದು ಸಂಸ್ಕಾರಯುತವಾದಂಥ ಒಂದು ಕಾರ್ಯಕ್ರಮ ಇದು. ಇದನ್ನೆಲ್ಲರಿಗೂ ಮಾಡಲಿಕ್ಕೆ ಆಗುವುದಿಲ್ಲ. ಇದು ರವೀಂದ್ರ ಶೆಟ್ಟಿಯವರಿಗೆ ಮಾತ್ರ ಸಾಧ್ಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಹೆತ್ತ ತಾಯಿ, ಹೊತ್ತ ನಾಡು, ಅದೇ ರೀತಿಯಲ್ಲಿ ನಮ್ಮ ಆಡು ಭಾಷೆ. ಇದು ನಮಗೆ 3 ತಾಯಂದಿರು. ಈ 3 ತಾಯಂದಿರನ್ನು ಕೂಡ ಈ ವೇದಿಕೆಯಲ್ಲಿ ಗೌರವಿಸುವಂಥ ಒಂದು ಕಾರ್ಯ ರವೀಂದ್ರ ಶೆಟ್ಟಿಯವರಿಂದ ಆಗಿದೆ. ಅಂದರೆ ಅವರಿಗೊಂದು ದೊಡ್ಡ ಅಭಿನಂದನೆಯನ್ನು ನಾವು ಇಲ್ಲಿ ಸಲ್ಲಿಸಬೇಕಾಗಿದೆ. ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಇನ್ನೂ ಕೂಡ ಅವರಿಂದ ಮುಂದುವರಿಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೇನೆ. ಮತ್ತು ವಿದ್ಯೆ ಕೊಟ್ಟಂಥ ನಮಗೂ ಕೂಡ ಬಹಳ ಖುಷಿ. ಯಾಕೆಂದರೆ ಮೊದಲು ಸಂತೋಷ ಪಡುವವರು ಜನ್ಮ ಕೊಟ್ಟಂಥ ತಂದೆ ತಾಯಿಗಳಂತೆ, ನಂತರ ಸಂತೋಷ ಪಡುವವರು ವಿದ್ಯೆ ಕೊಟ್ಟಂಥ ಅಧ್ಯಾಪಕರು. ಆದ ಕಾರಣ ಎಲ್ಲರಿಗೂ ಕೂಡ ಸಂತೋಷ ಕೊಡುವಂಥ ಕೆಲಸವನ್ನು ರವೀಂದ್ರ ಶೆಟ್ಟಿಯವರು ಮಾಡಿದ್ದಾರೆ. ಅದು ಸಂದರ್ಭೋಚಿತವಾಗಿದೆ. ಇದೀಗ ಮುಂದಿನ ಮಾತುಗಳನ್ನಾಡಲಿಕ್ಕೆ ನೀವೆಲ್ಲ ಈಗ ರೆಡಿಯಾಗಿದ್ದೀರಿ. ಇದು ಮುಖ್ಯವಾಗಿ ನನಗೆ ಈ ಸತೀಶ್ ಕುಂಪಲ್ ಇದ್ದಾರಲ್ಲ, ಅವರಲ್ಲಿ ಬಹಳ ಗೌರವ. ಸತೀಶ್ ಕುಂಪಲ್ ಯಾಕೆ ಅಂತ ಹೇಳಿದರೆ, ರಾಜಕೀಯವು ಧರ್ಮ ಮೂಲವಾಗಿರಬೇಕು ಅಂತ ಪ್ರತಿಪಾದಿಸಿಕೊಂಡು ಬಂದಂಥ ಅಪರೂಪದ ರಾಜಕಾರಣಿಗಳಲ್ಲಿ ಸತೀಶ್ ಕುಂಪಲ್ ಒಬ್ಬರು. ಯಾವುದೇ ರೀತಿಯಾದಂತಹ ಒಂದು ಅಹಂಕಾರ, ದುರಹಂಕಾರ ಇಲ್ಲದೆ ಎಲ್ಲರೊಂದಿಗೆ ಬಹಳ ಸಾತ್ವಿಕ ರೀತಿಯಲ್ಲಿ ಸ್ಪಂದಿಸಿಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥ, ಜನಸೇವೆಯನ್ನು ಮಾಡ್ತಕ್ಕಂಥ ಒಳ್ಳೆಯ ರಾಜಕಾರಣಿ ಸತೀಶ್ ಕುಂಪಲರವರು. ಅವರು ಇದೀಗ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ನಾನು ಅವರಲ್ಲಿ ವಿನಂತಿಸ್ತಾ ಇದ್ದೀನಿ. ಶೆಟ್ಟಿ ಉಳಿದೊಡ್ಡು ಅವರ ಕನಸಿನ ಈ ಒಂದು ರತ್ನೋತ್ಸವ ಕಾರ್ಯಕ್ರಮದ ಸಮಾರಂಭದ ವೇದಿಕೆಯಲ್ಲಿರುವ ಹಿರಿಯರಾಗಿರುವಂಥ ಪಾದೇಕಲ್ಲು ವಿಷ್ಣು ಭಟ್ರು, ನಮ್ಮ ಬೆಂಗಳೂರಿನ ಸದಾನಂದ ಶೆಟ್ಟರು, ಈಗಾಗಲೇ ಪ್ರಶಸ್ತಿಯನ್ನು ಪಡ್ಕೊಂಡಿರುವಂಥ ಶುಭಾ ಮರವಂತೆ ಅವರು, ಸುರೇಶ್ ಅನ್ನ, ಅದೇ ರೀತಿ ಮೋಹನ್ ದಾಸ್ ಶೆಟ್ಟರು, ಸೌಮ್ಯಕ್ಕ, ಈ ಶಾಲೆಯ ಪ್ರಾಂಶುಪಾಲರು,
ಈ ಶಾಲೆಯ ವಿದ್ಯಾರ್ಥಿ ನಾಯಕ ನಮ್ಮ ಹಿರಿಯರಾದ ರತ್ನಾವತಿ ಶೆಟ್ರು, ಭಾಸ್ಕರ್ ರೈ ಕುಕ್ಕುವಳಿ ಅವರು, ರವೀಂದ್ರಣ್ಣ, ತೋನ್ಸೆ ಪುಷ್ಕಲ್ ಕುಮಾರರು, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಆತ್ಮೀಯರೇ, ರವೀಂದ್ರ ಶೆಟ್ರ ಎಲ್ಲ ಕಾರ್ಯಕ್ರಮಕ್ಕೆ ಚಟುವಟಿಕೆಗೆ ನಿರಂತರವಾಗಿ ನಾವು ಬರ್ತಾ ಇದ್ದೇವೆ. ನಿಜವಾಗಿ ರವೀಂದ್ರ, ನಾನು ಯಾವಾಗಲೂ ಹೇಳೋದು, ಶುಭಕ್ಕ ಮೂಡಬಿದ್ರೆಯಲ್ಲಿ ಆಳ್ವರು ಆದರೆ ನಮ್ಮ ಉಳ್ಳಾಲದಲ್ಲಿ ರವೀಂದ್ರ ಶೆಟ್ರೆ ಅವರದ್ದು ಯಾವ ಥರ ಒಂದು ಸಾಂಸ್ಕೃತಿಕವಾದ ಕೆಲಸ ಕಾರ್ಯವನ್ನು ಜಗತ್ತಿಗೆ ತೋರಿಸ್ತಾರ, ಅದೇ ರೀತಿ ಈಗ ತಾನೇ ರವೀಂದ್ರನ ರಾಜ್ಯಕ್ಕೆ ತೋರಿಸಿದ್ದಾರೆ. ಮುಂದೆ ರಾಷ್ಟ್ರಕ್ಕೆ ಖಂಡಿತ ತೋರಿಸುವಂಥ ಕೆಲಸ ಆಗ್ತದೆ. ಕೆಲವು ಸಲ ಏನಾಗ್ತದೆ ಅಂದರೆ, ಕೆಲವರು ನಾನೊಬ್ಬ ಆರ್ಥಿಕವಾಗಿ ಗಟ್ಟಿಯಾಗಬೇಕು ಅಂತ ಲಕ್ಷ್ಮಿಯ ಹಿಂದ್ಗಡೆ ಹೋಗ್ತಾರೆ, ಕೆಲವರು ನಾನೊಬ್ಬ ದೊಡ್ಡ ಜನ ಆಗಬೇಕು ಅಂತ ಹುದ್ದೆಯ ಹಿಂದ್ಗಡೆ ಹೋಗ್ತಾರೆ, ಕೆಲವರು ನನಗೆ ಏನಾದರೂ ಹೆಸರು ಬರಬೇಕು ಅಂತ ಪ್ರಶಸ್ತಿಯ ಹಿಂದ್ಗಡೆ ಹೋಗ್ತಾರೆ. ಆದರೆ ಒಂದು ಹಿರಿಯರು ಹೇಳಿದರು, ಲಕ್ಷ್ಮಿಯ ಹಿಂದ್ಗಡೆ ಹೋಗೋದಕ್ಕಿಂತ ಕರ್ತವ್ಯದ ಹಿಂದ್ಗಡೆ ಹೋದರೆ ಲಕ್ಷ್ಮಿಯೇ ನಮ್ಮೊಟ್ಟಿಗೆ ವಾಪಸ್ ಬರ್ತಾರೆ ಅಂತ, ಅದೇ ನೆಮ್ಮದಿ ತರುವಂಥದ್ದು ಅಂತ. ಅದೇ ರೀತಿ ಹುದ್ದೆ ಹಿಂದ್ಗಡೆ ಓಡಾಡಿದರೆ ತುಂಬ ಸಲ ಹುದ್ದೆ ಹಿಂದ್ಗಡೆ ಓಡಾಡ್ತಾ ಎಲ್ಲಿಯೇ ಬಿದ್ದು ಬಿಡ್ತೇವೆ. ಆ ಹುದ್ದೆ ಸ್ವಾಭಾವಿಕವಾಗಿ ರವನ್ನ ನಗ್ತಾರೆ, ನಂದು ಕತೆ ಅವರಿಗೆ ನೆನಪಾಗ್ತದೆ ಅನಿಸ್ತದೆ. ಕೆಲವು ಸಲ ಹುದ್ದೆನೇ ನಮ್ಮ ಜೊತೆಗೆ ಬರ್ತದೆ, ಏನು ಯೋಚನೆ ಮಾಡದೆ ಕೆಲಸ ಮಾಡ್ತಾ ಹೋದಾಗ ಅದು ಬರ್ತದೆ. ಅದೇ ರೀತಿ ಶುಭಕ್ಕ ಭಾರಿ ಒಳ್ಳೆ ರೀತಿಯಲ್ಲಿ ಮಾತಾಡಿದರು. ಪ್ರಶಸ್ತಿಯ ಹಿಂದ್ಗಡೆ ಹೋದರೆ ಆ ಪ್ರಶಸ್ತಿಯಲ್ಲಿ ನೆಮ್ಮದಿ ಇರುವುದಿಲ್ಲ. ಆದರೆ ನಿರೀಕ್ಷೆ ಮಾಡದ ಯಾವ ಪ್ರಶಸ್ತಿ ಸಿಗ್ತದ, ಅದರಲ್ಲಿರುವಂಥ ಸತ್ವ, ಅದರಲ್ಲಿರುವಂಥ ನೆಮ್ಮದಿ, ಅದು ಯಾರೂ ಕೂಡ ಮುಟ್ಲಿಕ್ಕೆ ಸಾಧ್ಯ ಆಗದಂಥ ಒಂದು ಪ್ರಶಸ್ತಿ, ಅದು ನೆಮ್ಮದಿ ಸಿಗ್ತದೆ ಅಂತ ನಾನು ಕೂಡ ಅನುಭವಿಸಿದ್ದೇನೆ. ಮತ್ತು ಇವತ್ತು ಆ ರೀತಿಯ ಒಂದು ಅನುಭವ ಶುಭಕ್ಕನಿಗೆ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕೆಂದರೆ ರವಿಯನ್ನ ಕೊಡುವಂಥ ರವೀಂದ್ರ ಶೆಟ್ಟಿ ಮತ್ತು ಸೌಮ್ಯಕ್ಕ ಕೊಡುವಂಥ ಪ್ರಶಸ್ತಿ ಅದು ತುಂಬ ಕಷ್ಟ ಮತ್ತು ಬಡತನ ಮತ್ತು ಕಷ್ಟ ಮತ್ತು ಈ ರೀತಿಯ ಒಂದು ಊರಲ್ಲಿ ಈ ರೀತಿಯ ಒಂದು ಸಾರ್ವಜನಿಕವಾಗಿ ಶೈಕ್ಷಣಿಕ ಸಂಸ್ಥೆಯನ್ನು ನಡೆಸುವುದರ ಜೊತೆಗೆ ಸಾಂಸ್ಕೃತಿಕವಾದ ಕೆಲಸ ಕಾರ್ಯಗಳನ್ನು ಮಾಡುವ ಸಂದರ್ಭದಲ್ಲಿ ಈ ರೀತಿಯ ಒಂದು ಪ್ರಶಸ್ತಿಯನ್ನು ಕೊಡಬೇಕು ಅಂತ ಯೋಚನೆ ಮಾಡಿರುವಂಥ ಅದ್ಭುತವಾದ ಯೋಚನೆಯ ಒಂದು ಪ್ರಶಸ್ತಿ ಶುಭಕ್ಕ ನಿಮಗೆ ಇವತ್ತು ಈ ರತ್ನೋತ್ಸವದಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ಇಡೀ ಉಳ್ಳಾಲದ ಜನತೆಯ ಪರವಾಗಿ ನಿಮಗೆ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ರವೀಂದ್ರ ಶೆಟ್ರು ಈ ಸಂಸ್ಥೆಯನ್ನು ಹೇಗೆ ನಡೆಸ್ತಾರೆ ಅಂತ ಅವರಿಗೆ ಗೊತ್ತು. ಯಾಕೆಂದರೆ ನಮಗೆ ಮನೆಯಲ್ಲಿದ್ದ 2 ಮಕ್ಕಳನ್ನು ನೋಡಲಿಕ್ಕೆ ಸರಿಯಾಗಿ ಕೆಲವು ಸಲ ಆಗೋದಿಲ್ಲ. ಆದರೆ ಇಡೀ ನನ್ನ ಹೆಂಡತಿ ಕೂಡ ಶಿಕ್ಷಕಿ ಆಗಿರುವಾಗ ನನಗೆ ಒಂದು ಸ್ವಲ್ಪ ಗೊತ್ತುಂಟು. ಇಡೀ ಶಿಕ್ಷಣ ವ್ಯವಸ್ಥೆಯನ್ನು ಯಾವ ರೀತಿ ತಗೊಂಡು ಹೋಗಬೇಕು, ಅದರಲ್ಲಿರುವಂಥ ಕಷ್ಟ ಏನು, ಅದರಲ್ಲಿರುವಂಥ ವ್ಯಥೆ ಏನು, ಅದೆಲ್ಲ ಕೇಳಿದರೆ ಮೋಹನ್ದಾಸ್ ಶೆಟ್ಟರಿಗೆ ಮತ್ತು ಸೌಮ್ಯಕ್ಕನಿಗೆ ರವೀಂದ್ರ ಶೆಟ್ಟರಿಗೆ ಗೊತ್ತಿರೋದು. ನೋಡಲಿಕ್ಕೆ ಖುಷಿ ಆಗಿರ್ತದೆ. ನೀವು ಹೇಳಿದಾಗೆ ಈ ಕಾರ್ಯಕ್ರಮ ನೋಡುವಾಗ ಹೇಗೆ ಮಾಡ್ತಾರಾ, ಇವ್ರದ್ದು ಏನು ಮಾಡ್ತಾರಾ, ಯಾವ ರೀತಿ ಇದನ್ನು ತಗೊಂಡು ಹೋಗಬೇಕು, ಈ ಎಲ್ಲ ಆಲೋಚನೆಯನ್ನು ಮಾಡಿದರೆ ನಮಗೆ ಸಾಕಾಗೋದಿಲ್ಲ. ಅದನ್ನು ಮಾಡಿ ತೋರಿಸುವಂಥ ಛಲಗಾರ ರವೀಂದ್ರ ಶೆಟ್ಟಿ ಉಳಿದಟ್ಟು. ಈ ಭಾಗದಲ್ಲಿ ಯಾವುದೇ ಸಾಂಸ್ಕೃತಿಕ, ಧಾರ್ಮಿಕ, ಸಾಮಾಜಿಕ ಕೆಲಸ ಇರ್ಬೋದು, ಜೊತೆಗೆ ರಾಜಕೀಯ ಕ್ಷೇತ್ರದಲ್ಲಿ ಕೂಡ ಕೆಲಸ ಮಾಡುವವರು ರವೀಂದ್ರ ಶೆಟ್ಟರು. ನಾನು ಯಾವಾಗಲೂ ಅವ್ರಿಗೆ ಹೇಳೋದುಂಟು, ಒಂದಲ್ಲ ಒಂದು ದಿನ ರವಿಯನ್ನ ರಾಜಕೀಯದಲ್ಲಿ ಕೂಡ ಒಂದಲ್ಲ ಒಂದು ದಿನ ನೀವು ಎತ್ತರದ ಸ್ಥಾನಕ್ಕೆ ಏರ್ತೀರಿ ಅಂತ ನಾನು ತುಂಬ ಸಲ ಹೇಳಿದ್ದೆ. ನನ್ನ ವೈಯಕ್ತಿಕವಾಗಿ ನನಗೂ ಅವರ ಮೇಲೆ ಒಂದು ರೀತಿಯ ಅಭಿಮಾನ ಒಂದು ಖಂಡಿತ ಆ ಸ್ಥಾನಕ್ಕೆ ಕೆಲಸ ಮಾಡ್ತಾ ಒಂದು ದಿನ ಆ ಸ್ಥಾನಕ್ಕೆ ಖಂಡಿತ ಏರ್ತೇವೆ. ಅದು ಭಗವಂತನ ಕೃಪೆ ಖಂಡಿತವಾಗಿ ನಮ್ಮಂಥವರ ಮೇಲೆ ಖಂಡಿತ ಇದ್ದೇ ಇರ್ತದೆ. ಒಟ್ಟು ಈ ರೀತಿಯ ಒಂದು ಸಾಂಸ್ಕೃತಿಕವಾದ ಉತ್ಸವವನ್ನು ಆಚರಣೆ ಮಾಡೋದ್ರ ಮುಖಾಂತರ ವಿಶೇಷವಾಗಿ ತಂದೆ ತಾಯಿಗೆ ಗೌರವ ಹೇಗೆ ಕೊಡಬೇಕು ಅಂತ ಸಮಾಜದಲ್ಲಿ ಯಾರ ಹತ್ರ ಆದರೂ ತಿಳ್ಕೊಳ್ಬೇಕಿದ್ರೆ ಈ ಮೋಹನ್ದಾಸ್ ಶೆಟ್ರ ಹತ್ರ ಮತ್ತು ರವೀಂದ್ರ ಶೆಟ್ರ ಹತ್ರ ಕಲಿಬೇಕು. ಅವರು ತಂದೆ ತಾಯಿಗೆ ಯಾವಾಗ ಗೌರವ ಕೊಡ್ತಾರೆ, ಯಾವಾಗ ಗುರು ಹಿರಿಯರಿಗೆ ಯಾವಾಗ ಗೌರವ ಕೊಡ್ತೇವೆ, ಆವಾಗ ಖಂಡಿತ ಸಮಾಜದಲ್ಲಿ ನಾವು ಕೆಳಗೆ ಬೀಳುವುದಿಲ್ಲ ಮತ್ತು ಸಮಾಜದಲ್ಲಿ ನಾವು ಕೂಡ ಮುಂದೆ ಹೋಗಲಿಕ್ಕೆ ನಮಗೆ ಒಳ್ಳೆಯ ಕೃಪಾಶೀರ್ವಾದ ತಂದೆ ತಾಯಿ ಮತ್ತು ಗುರುಗಳದ್ದು ಖಂಡಿತ ಯಾವತ್ತೂ ಇರುತ್ತದೆ. ಈ ರೀತಿಯ ಒಂದು ಆಶೀರ್ವಾದವನ್ನು ಖಂಡಿತ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮತ್ತು ಅವರ ಕುಟುಂಬ ಪಡ್ಕೊಂಡಿದೆ. ಇವತ್ತಿನವರೆಗೆ ತಂದೆ ತಾಯಿಯನ್ನು ತಂದು ವೇದಿಕೆಯಲ್ಲಿ ಕೂತ್ಕೊಳ್ಳಿಸಿ ಅವರಿಗೆ ಎಷ್ಟು ಖುಷಿ ಆಗ್ಬೋದು, ನನ್ನ ಮಗ ಸಣ್ಣದಿರುವಾಗ ಈ ಥರ ಇದ್ದ,
ಈ ದೊಡ್ಡದಾದಾಗ ಈ ನನ್ನ ಮಗ ಯಾವ ಥರ ಆಗಿದ್ದಾನೆ, ನಿಜವಾಗಿ ಖುಷಿ. ನನ್ನ ಮಗ ಆದರೂ ಹಾಗೆ, ನಮ್ಮ ಮಕ್ಕಳಾದರೂ ಹಾಗೆ. ಆ ಥರ ಬೆಳೆದ್ರೆ ನಮಗೆ ಖುಷಿ ಆಗೋದು, ಆ ಥರ ಇದ್ದರೆ ನಮಗೆ ಖುಷಿ ಆಗೋದು. ಅದು ನಿಜವಾಗಿ ಅವರ ಪುಣ್ಯ. ನಾನು ಇನ್ನೊಂದು ಹೇಳ್ತೇನೆ, ಈ ಶಾಲೆಯಲ್ಲಿ ಕಲೀಲಿಕ್ಕೆ ಬರುವಂಥ ಮಕ್ಕಳದು ಕೂಡ ಪುಣ್ಯ. ಬೇರೆ ಶಾಲೆ, ಎಲ್ಲ ಶಾಲೆ ನನಗೆ ಸಹ ಒಂದು ಸ್ವಲ್ಪ ಗೊತ್ತು, ನಾನು ಜಿಲ್ಲಾ ಪಂಚಾಯತಲ್ಲಿದ್ದೆ, ಬೇರೆ ಬೇರೆ ಶಾಲೆ ನೋಡಿದ್ದೇನೆ. ಆದರೆ ಈ ಶಾಲೆಯಲ್ಲಿ ಎಲ್ಲವೂ ಉಂಟು. ಆಟದ ಜೊತೆಗೆ ಪಠ್ಯೇತರ ಚಟುವಟಿಕೆ ಎಲ್ಲವೂ ಉಂಟು, ಎಲ್ಲವೂ ಸಿಗ್ತದೆ. ಅದು ಸಿಗಬೇಕಾದ್ರೆ ನಮ್ಮ ಮಕ್ಕಳದು ಕೂಡ ಪುಣ್ಯ, ಈ ಒಂದು ಶಾಲೆಯಲ್ಲಿ ಬರುವಂಥ ಪುಣ್ಯ ಸಿಕ್ಕಿದೆ. ಒಟ್ಟು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ವರ್ಷಂಪ್ರತಿ ನಡೆಸುವಂಥ ಸಂದರ್ಭದಲ್ಲಿ ಒಂದೇ ಚಿಂತೆ ಇರುವಂಥದ್ದು, ರವೀಂದ್ರಣ್ಣನಿಗೆ ಒಂದು ಸರಿಯಾದ ಗ್ರೌಂಡು, ಸರಿಯಾದ ಜಾಗ, ಸರಿಯಾದ ವ್ಯವಸ್ಥೆ ಬೇಕು ಅಂತ ಆವಾಗ ಹೆಚ್ಚಿನ ಅಂಶ ಮನಸ್ಸಲ್ಲಿ ಬರ್ತಾ ಇರ್ತದೆ. ನಿಮ್ಮ ತಂದೆ ತಾಯಿಯವರ ಆಶೀರ್ವಾದದಿಂದ ಖಂಡಿತ ನಿಮಗೆ ಮುಂದಿನ ದಿನಗಳಲ್ಲಿ ಮನಸ್ಸು ಮಾಡಿದರೆ ಯಾವತ್ತ ರವೀಂದ್ರನಿಗೆ ಸಿಗ್ಬೋದಿತ್ತು, ದೊಡ್ಡ ಗ್ರೌಂಡ್ ಸಿಗ್ಬೋದಿತ್ತು, ದೊಡ್ಡ ಜಾಗ ಸಿಗ್ಬೋದಿತ್ತು. ಯಾವಾಗ ದೇವರ ಕೃಪೆ ಬರಬೇಕು ಆವಾಗ ಖಂಡಿತ ಬಂದೇ ಬರ್ತದೆ, ಅದು ಹಾಗೇ ಆಗ್ತದೆ. ಮುಂದಿನ ದಿನಗಳಲ್ಲಿ ಅದೆಲ್ಲ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ, ನಿಮ್ಮ ಕೆಲಸ ಕಾರ್ಯ ಅತ್ಯಂತ ಯಶಸ್ವಿಯಾಗಿ ನಡೆಯಲಿ ಅಂತ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತನ್ನು ನಿಲ್ಲಿಸೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇದೀಗ ಸತೀಶ್ ಕುಂಪಲ್ ಅವರು ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ. ಯಾಕೆಂತಂದರೆ ಗುರು ಹಿರಿಯರನ್ನು, ಜನ್ಮ ಕೊಟ್ಟಂಥ ತಂದೆ ತಾಯಿಗಳನ್ನು ಯಾರು ಗೌರವಿಸ್ತಾರೋ ಅವರಿಗೆ ದೈವಾನುಗ್ರಹ ಯಾವಾಗಲೂ ಇರ್ತದೆ ಅನ್ನುವಂಥದ್ದು ಬಹಳ ಒಳ್ಳೆಯ ಮಾತದು. ಇಂತಹ ದೈವಾನುಗ್ರಹವನ್ನು ಯಾವಾಗಲೂ ರವೀಂದ್ರ ಶೆಟ್ಟಿಯವರು ಮತ್ತು ಸೌಮ್ಯ ಆರ್ ಶೆಟ್ಟಿಯವರು ಪಡೀತಾರೆ ಎನ್ನುವಂತಹ ಒಂದು ಮಾತಿನೊಂದಿಗೆ ಇದೀಗ ಮೊದಲ ವಿದ್ಯಾರತ್ನ ಪ್ರಶಸ್ತಿಯನ್ನು ಪಡೆದವರು ಭಾಸ್ಕರ್ ರೈ ಕುಕ್ಕುವಳ್ಳಿಯವರು. ಅವರು ಇಂದಿನ ಈ ಕಾಲಘಟ್ಟದಲ್ಲಿ ಒಳ್ಳೆಯ ಯಕ್ಷಗಾನ ಕಲಾವಿದರು, ಒಳ್ಳೆಯ ಕಾರ್ಯಕ್ರಮ ನಿರ್ವಾಹಕರು, ಒಳ್ಳೆಯ ವಾಗ್ಮಿಗಳು, ಚಿಂತಕರು, ವಿಮರ್ಶಕರಾಗಿದ್ದು ನಮ್ಮೊಂದಿಗೆ ಇರತಕ್ಕಂಥವರು. ಯಕ್ಷಗಾನ ಕ್ಷೇತ್ರದಲ್ಲಿ ಅದ್ವಿತೀಯವಾದಂತಹ ಒಂದು ಸೇವೆಯನ್ನು ಮಾಡ್ತಾ ಇರತಕ್ಕಂತಹ ಭಾಸ್ಕರ್ ರೈ ಕುಕ್ಕುವಳ್ಳಿಯವರು ಒಂದೆರಡು ಮಾತುಗಳೊಂದಿಗೆ ಶುಭ ಸಂಶಯನೆಯನ್ನು ಮಾಡಬೇಕು ಅಂತ ಅವರಲ್ಲಿ ವಿನಂತಿಸ್ತಾ ಇದೆ. ರತ್ನೋತ್ಸವದ ಇಡೀ ದಿನದ ಅಧ್ಯಕ್ಷರಾಗಿರತಕ್ಕಂತಹ ನನ್ನ ಹಿರಿಯ ಮಿತ್ರರಾದ ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ರೆ, ಈಗಾಗಲೇ ಈ ವರ್ಷದ ವಿದ್ಯಾರತ್ನ ಪ್ರಶಸ್ತಿಯನ್ನು ಸ್ವೀಕರಿಸಿದಂತಹ ಶುಭಾ ಮರವಂತೆ ಅವರೇ, ಸತೀಶ್ ಕುಂಬಳ್ರೆ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಈ ಸಂಸ್ಥೆಯ ಅಧ್ಯಕ್ಷರು ಮತ್ತು ಎಲ್ಲ ಅಧ್ಯಾಪಕ ಬಂಧುಗಳೇ ಮತ್ತು ಆತ್ಮೀಯ ವಿದ್ಯಾರ್ಥಿನಿಯರೇ, ಬಹುಶಃ ವರ್ಷ ಹೇಗೆ ಹೋಗ್ತದೆ ನೋಡಿ. 12 ವರ್ಷ ಕಳೆದು 13ನೇ ವರ್ಷಕ್ಕೆ ಪದಾರ್ಪಣೆ ಮಾಡಿದೆ ರತ್ನೋತ್ಸವ. ಈ ವಿದ್ಯಾಸಂಸ್ಥೆ ಇದೀಗ ತನ್ನ ಬೆಳ್ಳಿ ಹಬ್ಬವನ್ನು ಕೂಡ ಆಚರಿಸುವಂಥ ಒಂದು ಸಂಭ್ರಮದಲ್ಲಿ ಇದೆ. ಈ ಸಂದರ್ಭದಲ್ಲಿ ಸಾಮಾನ್ಯವಾಗಿ ತಮಗೆಲ್ಲ ಗೊತ್ತಿದೆ, ಇವತ್ತು ಆಂಗ್ಲ ಮಾಧ್ಯಮ ಶಾಲೆಗಳು ಒಂದು ರೀತಿಯ ವ್ಯಾಪಾರಿ ಕೇಂದ್ರಗಳ ಹಾಗೆ. ಒಬ್ಬೊಬ್ಬ ರಾಜಕಾರಣಿಯ ಕೈಯಲ್ಲಿ ಒಂದಷ್ಟು ವಿದ್ಯಾಸಂಸ್ಥೆಗಳು, ಅಥವಾ ಯಾವುದೋ ಒಬ್ಬ ಉದ್ಯಮಿಯ ಕೈಯಲ್ಲಿ ಒಂದಷ್ಟು ಶಾಲೆಗಳು ಇರುವುದನ್ನು ನಾವು ನೋಡುತ್ತೇವೆ. ಅಲ್ಲಿ ನಡೆಯುವುದು ವಿದ್ಯಾ ಅಭ್ಯಾಸದ ಜೊತೆಗೆ ಡೊನೇಷನ್ ಹಾವಳಿ ಅಥವಾ ಬೇರೆ ಬೇರೆ ರೀತಿಯದ್ದಾದಂತಹ ವ್ಯವಸ್ಥೆಗಳಿರ್ತವೆ. ಸಾಹಿತ್ಯ, ಸಂಸ್ಕೃತಿ, ಕಲೆ, ನಾಡು ನುಡಿ ಇದರ ಬಗ್ಗೆ ಚಿಂತನೆ ಮಾಡುವಂಥ ಅವಕಾಶಗಳು ಮಕ್ಕಳಿಗೆ ಇರುವುದಿಲ್ಲ. ಆಸಕ್ತಿಗೆ ತಕ್ಕಂತೆ ಹಾಗೆ ವೇದಿಕೆಗಳು ಇರುವುದಿಲ್ಲ. ಅಂಥ ಸಂದರ್ಭದಲ್ಲಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಒಂದು ಕನ್ನಡದ ಕಾರ್ಯಕ್ರಮ ಇಷ್ಟು ಜೋರಾಗಿ ಈ ಒಂದು ದಶಕದಿಂದ ನಡೀತದೆ ಅಂತ ಇದ್ದರೆ, ಅದರ ಹಿಂದೆ ಇರತಕ್ಕಂತಹ ಆ ಒಂದು ಸಂಸ್ಥಾಪಕರ ಒಂದು ಮನಸ್ಥಿತಿ ಮತ್ತು ಅವರದ್ದು ಹಿರಿಯರಿಂದ ಬಳಿವಳಿಯಾಗಿ ಬಂದಿರತಕ್ಕಂಥ ಸಂಸ್ಕೃತಿ, ಅದು ನಮ್ಮ ವಿದ್ಯಾರತ್ನ ಈ ಒಂದು ಸಂಸ್ಥೆಯಲ್ಲಿ ರವೀಂದ್ರ ಶೆಟ್ಟಿಯವರಿಗೆ ಬಹಳ ದೊಡ್ಡ ಆಶೀರ್ವಾದ ರೂಪದಲ್ಲಿ ಸಿಕ್ಕಿದೆ. ಹಾಗಾಗಿ ಆ ಕೃತಶಕ್ತಿ ಅವರಲ್ಲಿ ಬಂದಿದೆ. ಶಾಲಾ ವಾರ್ಷಿಕೋತ್ಸವನ್ನೇ ಮಾಡ್ತಾ ಬಂದಿದ್ದರು. ಅದರಲ್ಲಿಯೂ ಕೂಡ ಆದಷ್ಟು ಯಕ್ಷಗಾನವೋ ಇನ್ನಿತರ ಕಲೆಗಳನ್ನು ಬೆಳೆಸ್ತಾ ಇದ್ದರು. ಅದರ ಜೊತೆಗೆ ಯಾವುದೊಂದು ಪ್ರೇರಣೆ ಬಂತು. ನನಗೆ ಈಗಲೂ ನೆನಪುಂಟು, 2011ರಲ್ಲಿ ನಾನು, ರವೀಂದ್ರ ಶೆಟ್ಟರು ಮತ್ತು ಪುಷ್ಕಳ್ ಕುಮಾರ್ 3 ಮಂದಿ
ವುಡ್ಲ್ಯಾಂಡ್ಸ್ ಹೋಟೆಲಲ್ಲಿ ಕೂತ್ಕೊಂಡು ನಮ್ಮನ್ನವರು ಕರೆದ್ರು, ಯಾಕೆ ಕರೆದ್ರು ಅಂತ ಗೊತ್ತಿಲ್ಲ. ಹೀಗೆ ಮಾತಾಡ್ತಾ ಇರುವಾಗ ಹೀಗೆ ಒಂದು ಮಾಡಬೇಕು ಅಂತ ಒಂದು ಅವರ ಮೆದುಳಿನಲ್ಲಿ ಮೂಡಿದಂಥ ಶಿಶು ಒಳ್ಳೆಯದು ಅಂತ ನಮಗೆ ಅನ್ನಿಸಿತು. ಬಹುಶಃ ಬೇರೆ ಬೇರೆ ಹೆಸರುಗಳನ್ನು ನಾವು ಸೂಚಿಸುವ ಕೊನೆಗೆ ರತ್ನೋತ್ಸವ ಇರಲಿ ಅಂತ ಅವರ ಬಾಯಿನಲ್ಲಿ ಬಂತು. ಮತ್ತು ಅದೊಂದು ಟ್ಯಾಗ್ ಲೈನ್ ಬೇಕಿತ್ತು ಅವರಿಗೆ. ಅದಕ್ಕೆ ನಾನು ಸೇರಿಸಿದದು ನಾಡು ನುಡಿ ವೈಭವದ ರತ್ನೋತ್ಸವ ಅಂತ, ಕರ್ನಾಟಕದ ರಾಜ್ಯ ಮಟ್ಟದ್ದು ಅಂತ. ಸಾಮಾನ್ಯವಾಗಿ ತಾವೆಲ್ಲ ಗಮನಿಸ್ತಾ ಇದ್ದೀರಿ, ಇವತ್ತು ಸಾಹಿತ್ಯ ಸಂಸ್ಕೃತಿ ಇದೆಲ್ಲವೂ ಕೂಡ ಒಂದು ಅಧಿಕಾರಶಾಹಿಯ ಒಂದು ಹಿಡಿತದೊಳಗೆ ನಲುಗಿ ಹೋಗ್ತಾ ಇದೆ. ನಮಗೆ ಸರಕಾರಿ ಪ್ರಾಯೋಜಿತವಾದಂಥ ಸಮ್ಮೇಳನಗಳು ನೋಡುವಾಗ ಗೊತ್ತಾಗ್ತದೆ. ಈ ಕ್ಷಣದವರೆಗೂ ಕೂಡ ದೊಡ್ಡ ದೊಡ್ಡ ವಿದ್ವಾಂಸರು ಕೂಡ ಸರ್ಕಾರದ ಪರವಾಗಿ ತುತ್ತೂರಿಯುತ್ತಾರೆ. ಬಹಳ ಬೇಸರ ಆಗ್ತದೆ. ಆದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ, ಯಾವುದೋ ಒಂದು ಹಂಗಿಗೆ ಅವರು ಒಳಪಟ್ಟಿದ್ದಾರೆ ಅಂತ ಅರ್ಥ. ಆಗ ಕುಂಪಲ ಅವರು ಹೇಳಿದ ಹಾಗೆ ಹುದ್ದೆಯ ಹಿಂದೆ ಹೋದವರು. ಹಾಗಾಗಿ ಆ ನೆಲೆಯಲ್ಲಿ ಅದೆಲ್ಲ ಆಗ್ತಾ ಇರುವಾಗ ವ್ಯವಸ್ಥೆಯನ್ನು ನೋಡಿ ಏನು ಮಾಡಲಿಕ್ಕೆ ಆಗದಂಥ ಒಂದು ಅಸಹಾಯಕ ಸ್ಥಿತಿಯಲ್ಲಿ ನಾವಿದ್ದೇವೆ. ಹಾಗಿದ್ರೆ ಆ ಹಂಗಿಲ್ಲದೆ ಏನಾದರೂ ಮಾಡಲಿಕ್ಕೆ ಸಾಧ್ಯವೋ? ಅದಕ್ಕೆ ಬಹುಶಃ ಇವತ್ತು ಗಟ್ಟಿಗತನದಿಂದ ಒಬ್ಬ ಇವತ್ತಿಗೂ ಕೂಡ ತಲೆ ಎತ್ತಿ ನಡೆಯಬಹುದಾದಂಥ ಒಂದು ವ್ಯಕ್ತಿ ಅಂದರೆ ಆಗ ನಾವು ಪ್ರಸ್ತಾಪ ಮಾಡಿದಂಥ ಮೋಹನಾಳ್ವರು. ಯಾರ ಹಂಗೂ ಇಲ್ಲ. ಸಮ್ಮೇಳನ ಆಯಿತು, ಅಲ್ಲಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಆಯಿತು. ಚೆನ್ನಾಗಿ ಮಾಡಿದರು. ಆಳ್ವರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ಆಗುವುದಿದ್ರೆ ಅದು ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತದೆ ಅಂತ ಲೆಕ್ಕ. ಆದರೆ ಅವರಿಗೆ ಸ್ವಾತಂತ್ರ್ಯ ಸ್ವಲ್ಪ ಕಡಿಮೆ ಆಯಿತು. ಆಗ ಯಾರ ಹಂಗು ಬೇಡ ಅಂತ ಹೇಳಿ ನುಡಿಸಿರಿ ಪ್ರಾರಂಭ ಮಾಡಿದರು. ಇವತ್ತಿಗೆ ಆಳ್ವಾಸ್ ನುಡಿಸಿರಿ ಅನ್ನುವಂಥದ್ದು ಜಗತ್ಪ್ರಸಿದ್ಧವಾಯಿತು. ಅಲ್ಲಿ ರಾಜಕಾರಣಿಗಳೊಂದೇ, ಜನಸಾಮಾನ್ಯರೊಂದೇ, ಸಾಹಿತಿಗಳು ಮಾತ್ರ ಮೇಲೆ. ದೊಡ್ಡ ದೊಡ್ಡ ರಾಷ್ಟ್ರಮಟ್ಟದ ಅಂತಾರಾಷ್ಟ್ರ ಮಟ್ಟದ ವಿದ್ವಾಂಸರು ಬಂದು ನುಡಿಸಿರಿಯ ವೇದಿಕೆಯಲ್ಲಿ ಮಾತಾಡಿದರು. ಇವತ್ತು ಯಾವುದೇ ಸಾಹಿತ್ಯದ ಕಾರ್ಯಕ್ರಮಗಳಿಗೆ, ಬೇರೆ ಯಾವುದೇ ಕಾರ್ಯಕ್ರಮಗಳಿಗೆ ಒಂದು ಅಚ್ಚುಕಟ್ಟಿಗೆ, ಶಿಸ್ತಿಗೆ, ವ್ಯವಸ್ಥೆಗೆ, ಆಮೇಲೆ ಸಮಯ ಪಾಲನೆಗೆ ಮಾದರಿ ಯಾವುದು ಅಂತ ಕೇಳಿದರೆ ಆಳ್ವಾಸ್ ನುಡಿಸಿರಿ. ಅದನ್ನು ಮಾಡಿ ತೋರಿಸಿದರು. ಬಹುಶಃ ಆ ರೀತಿಯಾದಂಥ ಒಂದು ಪ್ರೇರಣೆ ರವೀಂದ್ರ ಶೆಟ್ಟಿಗೂ ಸಿಕ್ಕಿರಬೇಕು. ನಾನು ಆಗಲೇ ಹೇಳಿದೆ, ಇದು ಮುಂದೊಂದು ದಿವಸ ಆ ಮಟ್ಟಕ್ಕೆ ಏರ್ತದೆ. ಶುಭ ಕೂಡ ಅವರನ್ನು ಆ ಮಾತುಗಳನ್ನು ಇವತ್ತಿಲ್ಲಿ ಉಲ್ಲೇಖಿಸಿದರು. ಹಾಗಾಗಿ ದೊಡ್ಡದೋ ಸಣ್ಣದೋ ರಾಜಕೀಯವಾದ ಹಂಗಿಲ್ಲದೆ ಮಾಡಿದಾಗ ನಿಜವಾದ ನಾಡು ನುಡಿಯ ಸೇವೆಯನ್ನು ಮಾಡುವುದಕ್ಕೆ ಸಾಧ್ಯ ಆಗ್ತದೆ. ಅಂಥವರಿಗೆ ಗೌರವವನ್ನು ಕೊಡುವುದಕ್ಕೆ ಸಾಧ್ಯ ಆಗ್ತದೆ. ಆ ನೆಲೆಯಲ್ಲಿ ಇವತ್ತು ವಿದ್ಯಾರತ್ನ ಶಾಲೆಯಲ್ಲಿ ನಡೀತಾ ಇರುವಂಥ ಕಾರ್ಯಕ್ರಮ ಇದು. ಈಗ ಹಾಗೆ ಮಾತಾಡಿದ್ದಕ್ಕೆ ಬಹುಶಃ ಮೊದಲ ಒಂದು ಪ್ರಶಸ್ತಿ ಕೊಡಬೇಕು ಅಂತ ಅವರಿಗೆ ಅನ್ನಿಸಿತು. ಅದು ನಿಮಗೆ ಬಿಟ್ಟದ್ದು ಅಂತ ಹೇಳಿ ಆ ಸಲ ನನ್ನನ್ನೇ ಅವರು ಆರಿಸಿದರು. ಮತ್ತು ಅದರ ಜೊತೆಗೆ ನಾನೊಂದು ಅಂಗಿಗನಾಗಿ ಈ ವ್ಯವಸ್ಥೆಯ ಜೊತೆಗೆ ನಾನು ಪ್ರತಿ ವರ್ಷ ಇದ್ದೇನೆ. ಈಗ ಬೇರೆ ಬೇರೆ ಈ ವಿದ್ಯಾರತ್ನ ಎನ್ನುವ ಪ್ರಶಸ್ತಿ ಅದು ಕೇವಲ ಸಾಹಿತ್ಯದ ಅಥವಾ ಬರಹಗಾರರಿಗೆ ಸಂಬಂಧಪಟ್ಟದ್ದು ಅಥವಾ ವಿದ್ವಾಂಸರಿಗೆ ಸಂಬಂಧಪಟ್ಟದ್ದಲ್ಲ. ಬೇರೆ ಬೇರೆ ಕ್ಷೇತ್ರದಲ್ಲಿ ಅದೆಲ್ಲವೂ ವಿದ್ಯೆಯೇ. ಈಗ ಪದಕಲು ವಿಶ್ವಪಟ್ಟೆ ಗೊತ್ತು, 64 ವಿದ್ಯೆಗಳು, ಒಂದೆರಡಲ್ಲ. ಅದರಲ್ಲಿ ಒಬ್ಬ ರತ್ನಪ್ರಾಯನಾದವ ಯಾರಾದರೂ ಇರ್ತಾನೆ. ಅದು ವ್ಯಾಪಾರವೂ ಇರ್ಬೋದು, ಅಥವಾ ರಾಜಕೀಯವೂ ಇರ್ಬೋದು, ಧರ್ಮವೂ ಇರ್ಬೋದು. ಸಾಮಾಜಿಕವಾದ ಯಾವ ನೆಲೆಗಳಲ್ಲಿ ಇರತಕ್ಕಂತಹ ಒಂದು ಸಾಧಕನನ್ನು ವಿದ್ಯಾರತ್ನ ಪ್ರಶಸ್ತಿ ಕೊಡುವುದಕ್ಕೆ, ಗೌರವಿಸೋದಕ್ಕೆ ಸಾಧ್ಯ ಆಗ್ತದೆ. ಪಕ್ಕನೆ ನಮಗೆ ಕಾಣುವುದು ಸಾಹಿತ್ಯಕ್ಕೆ ಸಂಬಂಧಪಟ್ಟದ್ದು ಅಂತ. ಆದರೆ ಇಷ್ಟು ವರ್ಷಗಳೂ ಕೂಡ ಆಯ್ಕೆ ಮಾಡಿ ಬಂದದ್ದು ಬಹಳ ಒಳ್ಳೆಯ ರೀತಿಯದ್ದಾದಂತಹ ಆಯ್ಕೆ ನಡೆದಿದೆ. ಕೆಲವು ಸಲ ಆಲೋಚನೆ ಮಾಡ್ತೇವೆ, ಕೆಲವು ಸಲ ಯಾರಿಗೋ ಒಂದು ಅವರದ್ದೇ ಆದಂತಹ ಸಂಕಲ್ಪವನ್ನು ಮಾಡ್ತಾರೆ. ಆದರೂ ಕೂಡ ಅನರ್ಹರಿಗೆ ಅದು ಹೋಗಲಿಲ್ಲ. ಅಂತಾರಾಷ್ಟ್ರೀಯ ಖ್ಯಾತಿಯ ಡಾಕ್ಟರ್ BM ಹೆಗ್ಡೆ ಅವರಿಗೆ ಕೊಟ್ಟಿದ್ದಾರೆ, ಅಮೃತ ಸೋಮೇಶ್ವರರಿಗೆ ಕೊಟ್ಟಿದ್ದಾರೆ. ಸ್ವಲ್ಪ ವರ್ಷದಲ್ಲಿ ಹೆಚ್ಚು ಕಮ್ಮಿ ಆಗಿರಬಹುದು. ನಮ್ಮ ಆರ್ಥೋಪೆಡಿಕ್ ಡಾಕ್ಟರ್ ಶಾಂತರಾಮ ಶೆಟ್ಟಿ ಅವರಿಗೆ, ಗುರುಕಿರಣಿಗೆ ಕೊಟ್ಟಿದ್ದಾರೆ. ಹೀಗೆ ಈ ಸಾಲು ನಮಗೆ ಹೆಸರುಗಳ ಪಟ್ಟಿಯನ್ನು ನೋಡ್ತಾ ಹೋದರೆ ಎಲ್ಲರೂ ಕೂಡ ಒಬ್ಬರು ದೊಡ್ಡ ಸಾಧಕರು. ಆ ರೀತಿಯ ಸಾಧಕರಿಗೆ ಅದು ಬಂದಿದೆ. ಈ ಸಲ ಶುಭಾ ಮರವಂತೆಯವರು ನನಗೆ ಬಹಳ ಹಿಂದಿನಿಂದಲೂ ಅವರ ಪರಿಚಯ. ಈಗ ಅವರು ಕೇಳಿದರೆ ನಮ್ಮನ್ನು ಬಹಳ ಮೊದಲಿಂದಲೂ ತಿಳಿದವರು ಅಂತ ಹೇಳ್ತಾರೆ. ಯಕ್ಷಗಾನದ ಕುಟುಂಬದಿಂದ ಬಂದವರು,
ಬಹುಶಃ ನಾವು ಯಕ್ಷ ಪ್ರಮೀಳ ಮಾಡುವಾಗ 2004ರಲ್ಲಿ ನಾನು ಕರ್ನಾಟಕ ಜಾನಪದ ಯಕ್ಷಗಾನ ಅಕಾಡೆಮಿಯ ಸದಸ್ಯನಾಗಿದ್ದಾಗ ಕರ್ನಾಟಕ ಮಟ್ಟದ ಮಹಿಳಾ ಯಕ್ಷಗಾನ ಸಮ್ಮೇಳನ ಮಂಗಳೂರಿನಲ್ಲಿ ಮಾಡಿದ್ದೆವು, 2 ದಿವಸದ ಕಾರ್ಯಕ್ರಮ. ಆಗ ಯಕ್ಷ ಪ್ರಮೀಳ ಅಂತ ಒಂದು ಪುಸ್ತಕವನ್ನು ತಂದೆವು. ಬಹುಶಃ ಆ ಸಂದರ್ಭದಲ್ಲಿ ಅವರನ್ನು ಸಂಪರ್ಕಿಸಿದ್ದಾರೆ. ಆಗ ಆಮೇಲೆ ಅವರ ಹೆಸರು ಕೇಳ್ತಾ ಬಂದೇನೆ. ಈಗ ಮೊನ್ನೆ ದೂರದರ್ಶನದಲ್ಲಿ ನಮಗೆ ಒಂದು ಸಲ ಹೋದಾಗ ಹರಟೆ ಕಾರ್ಯಕ್ರಮದಲ್ಲಿ ಅವರು ಭೇಟಿಯಾದರು. ಆಳ್ವಾಸ್ ಸಂಸ್ಥೆ ಕೂಡ ಕೆಲವು ಸಲ ಅವರು ಬಂದಿದ್ದರು. ಹಾಗಾಗಿ ಅವರು ಮಾಡ್ತಾ ಇರುವಂಥವರ ಸನ್ಮಾನ ಪತ್ರವನ್ನು ನಾವು ಓದುವಾಗ ಗೊತ್ತಾಯಿತು ಅವರ ಸಾಧನೆ ಬಹಳ ದೊಡ್ಡದು. ಸಾಹಿತ್ಯದ ಎಲ್ಲ ವಿಭಾಗದಲ್ಲಿ ಕೂಡ ಕೈ ಆಡಿಸಿದ್ದಾರೆ, ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿದ್ದಾರೆ. ರಾಷ್ಟ್ರ ಮಟ್ಟದ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿರುವಂಥದ್ದು. ಎಳೆಯ ವಯಸ್ಸಿನಲ್ಲಿ ಅಷ್ಟು ಸಾಧನೆಯನ್ನು ಮಾಡಿದಂಥವರು ನಿಜವಾದ ವಿದ್ಯಾರತ್ನ ಪ್ರಶಸ್ತಿಗೆ ಅರ್ಹತೆಯನ್ನು ಪಡ್ಕೊಂಡು ಅದನ್ನು ಅವರು ಇವತ್ತು ಸ್ವೀಕರಿಸಿರುವಂಥದ್ದು ನನಗೆ ವೈಯಕ್ತಿಕವಾಗಿ ಕೂಡ ತುಂಬ ಸಂತೋಷವನ್ನು ತಂದಿದೆ. ಪಾಲೇಕಲ್ಲು ವಿಷ್ಣು ಭಟ್ರು ನಾವು ಬಹಳ ದೀರ್ಘಕಾಲದ ಒಡನಾಡಿಗಳು. ನಾವು ಒಂದು ರೀತಿಯಲ್ಲಿ ನಮ್ಮಲ್ಲಿ ಕೂಡ ಒಂದು ಸಮಾನವಾದ ವ್ಯಸನ ಅದೇ ಯಕ್ಷಗಾನ. ನಾವು ಜೊತೆ ಅರ್ಥ ಹೇಳಿದ್ದೆವು ತುಂಬ. ಅವರ ಹೆಬ್ಬರಿಗೆ ನಾನು ಹೋಗಿದ್ದೆ, ಹತ್ತರಾಡಿಗೆ ಹೋಗಿದ್ದೆ. ಇಲ್ಲಿ ಕೂಡ ಕೆಲವು ಕಡೆ ನಾವೆಲ್ಲ ಯಕ್ಷಗಾನದಲ್ಲಿ ಭಾಗವಹಿಸಿದ್ದು ಕೂಡ ಉಂಟು. ಸಾಹಿತ್ಯದ ಸಂಬಂಧಿ ಕಾರ್ಯಕ್ರಮಗಳಲ್ಲಿ ಕೂಡ ಅವರ ಜೊತೆಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ವೇದಿಕೆಯನ್ನು ಹಂಚಿಕೊಂಡದ್ದು ಕೂಡ ಉಂಟು. ಬಹಳ ದೊಡ್ಡ ಆಯ್ಕೆ ಆಗಿದೆ. ಅಧ್ಯಕ್ಷರ ಒಂದು ಸ್ಥಾನಕ್ಕೂ ಕೂಡ ಪ್ರತಿ ವರ್ಷ ಕೂಡ ಪಾಲ್ತಾಡಿ ರಾಮಕೃಷ್ಣಾಚಾರ್ಯರು, ನಾ ಮೊಗಸಾಲೆಯವರು, ಸುಬ್ರಾಯ ಚುಕ್ಕಾಡಿಯವರು, ಆರಾಮಿತ್ರ ಅವರು ಬೆಂಗಳೂರಿನವರು, ಹೀಗೆ ಈ ಪರಂಪರೆಯಲ್ಲಿ ಇವತ್ತು ಬಹುಶ್ರುತ ವಿದ್ವಾಂಸರಾದಂಥ ಪಾಲೇಕಲ್ಲು ವಿಷ್ಣು ಭಟ್ರು ದೊಡ್ಡ ಭಾಷಾ ಪಂಡಿತರು, ದೊಡ್ಡ ಸಾಹಿತಿಗಳು. ಅವರ ಕುಟುಂಬವೇ, ಪಾಲೇಕಲ್ಲು ಕುಟುಂಬವೇ ಸಂಸ್ಕೃತ ಭೂಯಿಷ್ಠವಾದಂಥ ಒಂದು ಕುಟುಂಬ. ಹಾಗಾಗಿ ಯಕ್ಷಗಾನ ಇರ್ಬೋದು, ಸಾಹಿತ್ಯದ ಬೇರೆ ಬೇರೆ ಪ್ರಕಾರಗಳಿರ್ಬೋದು, ಇದೆಲ್ಲವನ್ನು ಕೂಡ ಅಭ್ಯಾಸ ಮಾಡಿ ನಾಡು ನುಡಿಗೆ ಸೇವೆಯನ್ನು ಕೊಟ್ಟಂತಹ ಬಹಳ ದೊಡ್ಡ ಪಂಡಿತ ಪರಂಪರೆ ಇದೆ. ಆ ಪರಂಪರೆಯ ಒಬ್ಬ ಪ್ರತಿನಿಧಿಯಾಗಿ ಇವತ್ತು ಬೆಳಗಿನಿಂದ ಸಂಜೆಯವರೆಗೆ ನಮ್ಮ ಜೊತೆ ಇರತಕ್ಕಂಥದ್ದು ಸಹೃದಯ ವಿದ್ವಾಂಸರಿಗೆ ಮಾತ್ರ ಸಾಧ್ಯ. ಅದು ಕೂಡ ನಿನ್ನೆ ಮಂಡ್ಯ ಸಮ್ಮೇಳನಕ್ಕೆ ಹೋಗಿ ಬಂದು ರಾತ್ರಿ ಪ್ರಯಾಣ ಮಾಡಿ ಇವತ್ತು ಅವರು ಇಡೀ ದಿವಸ ಇಲ್ಲಿ ಕೂತಿದ್ದಾರೆ ಅಂತ ಹೇಳಿದರೆ ಅದು ಸಾಹಿತ್ಯದ ಮೇಲೆ ಒಂದು ರೀತಿ ತಪಸ್ಸಿನ ಹಾಗೆ ಅದರ ಮೇಲೆ ಅವರು ಕೆಲಸ ಮಾಡಿದ್ದಾರೆ ಎನ್ನುವುದಕ್ಕೆ ಸಾಕ್ಷಿ. ಹಾಗಾಗಿ ಅಂತಹ ಮಹನೀಯರು ಇವತ್ತು ಸರ್ವಾಧ್ಯಕ್ಷರಾಗಿದ್ದಾರೆ. ಒಳ್ಳೆಯ 2 ಗೋಷ್ಠಿಗಳು ಕೂಡ ನಡೆದಿವೆ. ಪ್ರತಿ ವರ್ಷ ನಡೆಯುವ ರೀತಿಯಲ್ಲಿ ಮಕ್ಕಳ ಕಾರ್ಯಕ್ರಮವನ್ನು ಕೂಡ ಅದರಲ್ಲಿ ಜೋಡಿಸಿಕೊಂಡಿದ್ದಾರೆ ಅಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ಇದನ್ನು ಮುಂದುವರಿಸಿಕೊಂಡು ಹೋಗಬೇಕಾದವರು ನಮ್ಮ ಮುಂದಿನ ತಲೆಮಾರಿನ ಈ ಮಕ್ಕಳು. ಅವರಲ್ಲಿ ಕೇವಲ ಮಾರ್ಕು ತಗೊಳ್ಳೋದಕ್ಕೆ ಮಾತ್ರ ವಿದ್ಯಾಭ್ಯಾಸ ಅಲ್ಲ, ಅದರ ಜೊತೆಗೆ ತರಗತಿಯ 4 ಗೋಡೆಗಳ ನಡುವೆ ನಾವು ಜೀವನದ ಪಾಠವನ್ನು ಕಲಿಬೇಕಾಗ್ತದೆ. ವಾಕ್ಯದ 2 ಸಾಲಿನ ಮಧ್ಯದಲ್ಲಿರತಕ್ಕಂಥ ನಿರ್ವಾತವನ್ನು ಅರ್ಥವಿಸಿಕೊಳ್ಳುವಂತಹ ರೀತಿಯಲ್ಲಿ ನಮ್ಮ ವಿದ್ಯಾಭ್ಯಾಸ ಸಾಗಬೇಕು. ಹಾಗಾಗಿ ಲೌಕಿಕ, ಪಾರಮಾರ್ಥಿಕ, ಆಧ್ಯಾತ್ಮಿಕ ಮತ್ತು ಎಲ್ಲ ರೀತಿಯದ್ದಾದಂಥ ವಿದ್ಯೆಯೂ ಸೇರಿ ರೀಡಿಂಗ್, ರೈಟಿಂಗ್, ಅರಿಥ್ಮೆಟಿಕ್ ಅಂತ ಹೇಳಿ ಕೇವಲ 3 R's ಅಲ್ಲ ನಮ್ಮ ವಿದ್ಯಾಭ್ಯಾಸ. ಅದರ ಜೊತೆಗೆ ಜೀವನದ ಮೌಲ್ಯಗಳನ್ನು ಕಲಿಸಿಕೊಡುವಂಥದ್ದು ವಿದ್ಯಾಭ್ಯಾಸ ಎನ್ನುವುದು ಮಕ್ಕಳಿಗೆ ಅರ್ಥ ಆಗಬೇಕು ಅಂತ ಇದ್ದರೆ ಇವತ್ತು ಬಹಳ ಕಷ್ಟ ಏನು ಅಂತ ಹೇಳಿದರೆ ನಮ್ಮ ಪಠ್ಯಕ್ರಮದಲ್ಲಿ ಯಾವುದೇ ರೀತಿಯಾದಂತಹ ಸಾಹಿತ್ಯದ ವಿಚಾರಗಳು, ನಮ್ಮ ಪುರಾಣಗಳ ವಿಷಯಗಳು ಅಥವಾ ಬೇರೆ ಯಾವುದೇ ರೀತಿಯ ಸಂಸ್ಕೃತಿಯ ಪಾಠಗಳು ಆಗ್ತಾ ಇಲ್ಲ. ಅಲ್ಲಿ ಕೇವಲ ನಾನು ಆಗಲೇ ಹೇಳಿದ ಹಾಗೆ ಅಂಕಗಳನ್ನು ಪಡೆಯುವಂಥ ರೀತಿಯಲ್ಲಿ ವಿದ್ಯಾಭ್ಯಾಸ ಆಗ್ತಾ ಇರುವಂಥದ್ದು. ಹಾಗಾಗಿ ಅಂಥ ಸಂಸ್ಥೆಗಳಲ್ಲಿ ಇಂಥ ವೇದಿಕೆಗಳು ಸೃಷ್ಟಿಯಾದಾಗ ಆ ಮೂಲಕವಾದರೂ ಕೂಡ ಪ್ರಪಂಚ ಹೀಗುಂಟು ಅಂತ ಅರ್ಥ ಮಾಡಿಕೊಳ್ಳಲಿಕ್ಕೆ ಕಣ್ಣು ಬಿಡುತ್ತಾ ಇರುವಂಥ ಮಕ್ಕಳಿಗೆ ಸಾಧ್ಯ ಆಗ್ತದೆ. ಆ ಕೆಲಸವನ್ನು ರವೀಂದ್ರ ಶೆಟ್ಟರು ದಂಪತಿಗಳು ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ. ಆಗಲೇ ಹೇಳಿದರು ನಮ್ಮ ಅಧ್ಯಕ್ಷರು, ಇವತ್ತು ಸ್ವಲ್ಪ ಯೂಟ್ಯೂಬ್ನಲ್ಲಿ ನಾನು ಕೇಳಿದೆ, ಬಹಳ ದಿನ ಬಳಕೆಯಲ್ಲಿ ನಾವು ಬಳಸುವಂತಹ ಸಶಕ್ತವಾದಂತಹ ಕೆಲವು ಶಬ್ದಗಳೇ ನಮ್ಮಿಂದ ಮರೆಯಾಗಿ ಹೋಗ್ತಾ ಇದ್ದಾವೆ ಅಂತ ಹೇಳಿ. ಕನ್ನಡ ಆಗಲಿ ತುಳು ಆಗಲಿ ದಿನ ಬಳಕೆಯಲ್ಲಿ ನಾವು ಪ್ರಯೋಗ ಮಾಡುತ್ತಿರುವಂತಹ ಬಸ್ ಮಿಸ್ ಆಯಿತು ಅಲ್ವಾ, ತಡ ಆಯಿತು ಅಥವಾ ಕಡೆಸೆಣ್ ಅಂತ ಹೇಳುವವರಿಲ್ಲ ಈಗ. ಹಾಗಾಗಿ ದಿನ ಬಳಕೆಯಲ್ಲಿ ನಾವು ಬಯಸುವಂಥ ಸತ್ವಭರಿತವಾದಂತಹ ಶಬ್ದಗಳು ಅದು ತಾಯ್ಬೇರದು. ನಮ್ಮ ಕನ್ನಡ ಆಗಲಿ ತುಳು ಆಗಲಿ ಅದು ಮನೆಯಿಂದ ನಮಗೆ ಕಲಿಯುವಂಥದ್ದು. ಅದೇ ಇಲ್ಲ ಆಗಿ ಇದು ಇವತ್ತು ಏನಾಗಿದೆ ಅಂತ ಹೇಳಿದರೆ ಎಲ್ಲದಕ್ಕೂ ಆಂಗ್ಲ ಪದಗಳನ್ನು ಸೇರಿಸಿಕೊಳ್ಳುವಂಥ ಒಂದು ಸ್ಥಿತಿ ನಡೀತದೆ. ಅದು ಹಿಂದಿನ ಕಾಲದಲ್ಲಿ ಇತ್ತು. ಕನ್ನಡದೊಡನೆ ಕರಿಮಣಿ ಸರದಳು ಕೆಂಬವಳಂ ಸೇರಿದ ಹಾಗೆ ನಾವು ಸಂಸ್ಕೃತ ಪದಗಳನ್ನು ಬಳಸುವಂಥದ್ದು ಇತ್ತು. ಆದರೆ ಈಗ ಅದು ಯಾವುದಲ್ಲ, ಇಂಗ್ಲೀಷೇ. ಹಿಂದಿ ಆದರೂ ಅದಿತ್ತು, ಇಂಗ್ಲೀಷನ್ನೇ ಬಳಸಿಕೊಂಡು ನಾವು ಏನು ಅಕ್ಷರಾಭ್ಯಾಸ ಇಲ್ಲದವರು ಕೂಡ ಬಹಳ ಸುಲಭವಾಗಿ ಮಾತಾಡಿಬಿಡ್ತಾರೆ.
ಹೀಗಾಗಿ ಒಂದು ರೀತಿ ಅಪಭ್ರಂಶ ರೂಪದಲ್ಲಿ ನಮ್ಮ ದೈನಂದಿನ ವ್ಯವಹಾರ ನಡೀತಾ ಇರುವಂಥದ್ದನ್ನು ತಪ್ಪಿಸಿ ಬಹುಶಃ ಒಂದು ಒಳ್ಳೆಯ ರೀತಿಯ ನಾಡು ನುಡಿಯ ಸೇವೆಯನ್ನು ಮಾಡುವುದಕ್ಕೆ ಒಂದು ಅವಕಾಶಗಳನ್ನು ಇಂತಹ ಕಾರ್ಯಕ್ರಮಗಳು ಮಾಡಿಕೊಡ್ತವೆ. ಹಾಗಾಗಿ ಹೀಗೆ ಮುಂದುವರಿಯಲಿ. ಸಂಸ್ಥೆಯ ಒಂದು 25ನೇ ವರ್ಷದ ನಂತರ ನಮ್ಮ ಈ ರತ್ನೋತ್ಸವ ಕೂಡ ಅದೇ ರೀತಿಯ ಒಂದು ವೈಭವದಿಂದ ನಡೆಯಲಿ ಅಂತ ಹೇಳ್ತಾ, ವಿಶೇಷವಾಗಿ ಮತ್ತೊಮ್ಮೆ ಶುಭಾ ಮರಂತಿಯವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ಸರ್ವಾಧ್ಯಕ್ಷರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಇದೀಗ ಸತೀಶ್ ಕುಂಪಲ್ ಅವರು ಸಭೆಯಿಂದ ನಿರ್ಗಮಿಸ್ತಾ ಇದ್ದಾರೆ. ಇನ್ನು ಮುಂದಿನ ಮಾತಿಗಾಗಿ ಇಲ್ಲೊಬ್ಬರು ಸಾಧಕರಿದ್ದಾರೆ. ಅಂದರೆ ಉದ್ಯಮ ಕ್ಷೇತ್ರದಲ್ಲಿ ಅದ್ವಿತೀಯವಾದಂಥ ಸಾಧನೆಯನ್ನು ಮಾಡಿದವರು. ಇದೀಗ ಬೆಂಗಳೂರಿನಲ್ಲಿ ಉದ್ಯಮಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಅನೇಕ ಜನಗಳಿಗೆ ಅವರು ಉದ್ಯೋಗವನ್ನು ಕೂಡ ಕೊಟ್ಟಂಥ ಒಬ್ಬ ಉದ್ಯಮಿ ಅವರು ನಮ್ಮೊಂದಿಗಿದ್ದಾರೆ. ಸದಾನಂದ ಶೆಟ್ಟಿಯವರು. ದಯವಿಟ್ಟು ಸದಾನಂದ ಶೆಟ್ಟಿಯವರು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರಿಗೆ, ವೇದಿಕೆಯ ಮುಂಭಾಗದಲ್ಲಿರುವ ತಮಗೆಲ್ಲರಿಗೂ ನಮಸ್ಕಾರಗಳು. ಈ ಕಾರ್ಯಕ್ರಮದ ಬಗ್ಗೆ ಹೆಚ್ಚಾಗಿ ನನಗೆ ಮಾತಾಡಲಿಕ್ಕೆ ಗೊತ್ತಿಲ್ಲ. ಆದರೂ ನಮ್ಮ ಆತ್ಮೀಯರಾದಂಥ ನನ್ನ ಬ್ರದರ್ ರವಿಯಣ್ಣನವರು ಬಹಳ ವರ್ಷದಿಂದ ರತ್ನೋತ್ಸವ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಯಶಸ್ವಿಯಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅನ್ನೋದನ್ನು ಕೇಳಿದ್ದೇನೆ. ನಮ್ಮನ್ನು ತುಂಬ ಸಲ ಕರೆದಿದ್ದಾರೆ, ಆದರೆ ನಮಗೆ ಬರಲಿಕ್ಕೆ ಆಗಿಲ್ಲ. ಇಂಥ ಒಂದು ಕಾರ್ಯಕ್ರಮವನ್ನು ಇಷ್ಟು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ನಾನು ಕಣ್ಣಾರೆ ನೋಡಿದ್ದೇನೆ. ಇಷ್ಟು ಬಹಳ ವಿಜೃಂಭಣೆಯಿಂದ ಯಶಸ್ವಿಯಾಗಿ ನಡೆಸುವುದು ಅಷ್ಟು ಸುಲಭದ ಮಾತಲ್ಲ. ಆದರೆ ರವಿಯಣ್ಣನ ಬಗ್ಗೆ ಒಂದು ಸೂಕ್ಷ್ಮವಾಗಿ ಹೇಳುವುದಿದ್ದರೆ, ನಾನು ಗಮನಿಸಿದ್ದು ಒಂದು ಚಿಕ್ಕ ಮಗುವಿನಿಂದ ಹಿಡಿದು ಹಿರಿಯರವರೆಗೆ ಯಾವ ರೀತಿಯಲ್ಲಿ ಗೌರವದಿಂದ ನೋಡ್ಕೋಬೇಕು ಅನ್ನೋದನ್ನು ರವಿಯಣ್ಣನನ್ನು ನೋಡಿ ಕಲಿಬೇಕು. ಬೇರೆಯವರಿಗೆ ಗೌರವ ಕೊಡುವುದರಿಂದ ತನ್ನ ಗೌರವ ಹೆಚ್ಚಾಗುತ್ತದೆ ಅನ್ನೋದಕ್ಕೆ ರವಿಯಣ್ಣನೇ ಉತ್ತಮ ಉದಾಹರಣೆ. ಅದೇ ರೀತಿ ಯಾವುದೇ ಒಂದು ಸಂಸ್ಥೆ ಇರ್ಬೋದು, ಅದು ಉದ್ಯಮ ಇರ್ಬೋದು, ವಿದ್ಯಾಸಂಸ್ಥೆ ಇರ್ಬೋದು, ನಡೆಸೋದು ಅಷ್ಟು ಸುಲಭವಲ್ಲ. ಅಂಥದ್ರಲ್ಲಿ ಇಂಥ ಒಂದು ದೊಡ್ಡ ವಿದ್ಯಾಸಂಸ್ಥೆಯ ಜೊತೆಗೆ ಇಂಥ ಒಂದು ಸಾರ್ವಜನಿಕ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ನಡೆಸುವುದು ಒಬ್ಬನಿಂದ ಕಷ್ಟ ಸಾಧ್ಯ. ಅವರ ಜೊತೆಯಲ್ಲೇ ಅವರ ಧರ್ಮಪತ್ನಿ ಸೌಮ್ಯಕ್ಕನವರು ಕೂಡ ಜೊತೆಗೂಡಿ ಎಲ್ಲ ಜವಾಬ್ದಾರಿಯನ್ನು ತಗೊಂಡು ಕೆಲಸ ಮಾಡುವುದನ್ನು ನಾವು ಕಣ್ಣಾರೆ ನೋಡಿದ್ದೀವಿ. ಅವರ ಸೌಮ್ಯಕ್ಕ ಇತ್ತೀಚಿನ ದಿನಗಳಲ್ಲಿ ಸಂಘ ಸಂಸ್ಥೆಗಳಲ್ಲೂ ಜವಾಬ್ದಾರಿಯನ್ನು ತಗೊಂಡು ಕೆಲಸ ಮಾಡುವುದನ್ನು ನಾನು ನೋಡಿದ್ದೀನಿ, ಕೇಳಿದ್ದೀನಿ. ರವಿಯಣ್ಣನಿಗೆ ಅವರ ರಾಜಕೀಯ ಕ್ಷೇತ್ರ ಇರ್ಬೋದು, ಸಾಮಾಜಿಕ ಕ್ಷೇತ್ರ ಇರ್ಬೋದು, ವಿದ್ಯಾಕ್ಷೇತ್ರ ಇರ್ಬೋದು, ಎಲ್ಲ ಕ್ಷೇತ್ರಗಳಲ್ಲಿ ಇನ್ನು ಮುಂದೇನು ಇಂಥ ರತ್ನೋತ್ಸವ ಕಾರ್ಯಕ್ರಮ ತುಂಬ ವಿಜೃಂಭಣೆಯಿಂದ ಯಶಸ್ವಿಯಾಗಿ ನಡೆಯಲಿ ಅಂತ ಹೇಳ್ಬಿಟ್ಟು ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಯಾಕಂತಂದರೆ ನಾನು ಈ ಕಾರ್ಯಕ್ರಮಕ್ಕೆ ಪ್ಲ್ಯಾನ್ ಮಾಡಿ ಬಂದಿದ್ದಲ್ಲ, ಅದೇ ನಿರೀಕ್ಷಿತವಲ್ಲ, ಅನಿರೀಕ್ಷಿತವಾಗಿ ಕಾರ್ಯಕ್ರಮಕ್ಕೆ ಸೇರುವಂಥ ಭಾಗ್ಯ ಸಿಕ್ತು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎರಡು ಮಾತುಗಳು ರವಿಯಣ್ಣನ ಬಗ್ಗೆ ಎರಡು ಅನಿಸಿಕೆಯನ್ನು ಹಂಚಿಕೊಳ್ಳುವಂಥ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ವಂದನೆಗಳು. ಧನ್ಯವಾದಗಳು ಸದಾನಂದ ಶೆಟ್ಟಿಯವರಿಗೆ. ಇದೀಗ ನಾವು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ನಮ್ಮ ಹಿರಿಯರು, ವಿದ್ವಾಂಸರು ಆಗಿರ್ತಕ್ಕಂಥ ಮತ್ತು ಈ ಸಮ್ಮೇಳನದ ಸರ್ವಾಧ್ಯಕ್ಷರು ಆಗಿರ್ತಕ್ಕಂತಹ ಡಾಕ್ಟರ್ ವಿಷ್ಣು ಭಟ್ ಅವರನ್ನು ಅಭಿನಂದಿಸುವಂಥದ್ದು ಅದು ಧರ್ಮ, ಅದು ನಮ್ಮ ಕರ್ತವ್ಯ. ಅದರ ಮೊದಲು ಅವರ ಪರಿಚಯವನ್ನು ಸಭೆಯ ಮುಂದಿಡಬೇಕು ಅಂತ ನಾನು ಈ ವಿದ್ಯಾಸಂಸ್ಥೆಯ ಅಧ್ಯಾಪಕರಾದಂಥ ನವೀನ್ರಲ್ಲಿ ವಿನಂತಿಸ್ತಾ ಇದ್ದೇನೆ. ಅದು ನಾವು ಕೊಡುವಂಥ ಗೌರವ.
ಅದನ್ನು ತಾವು ಸಂತೋಷಪೂರ್ವಕವಾಗಿ ಸ್ವೀಕರಿಸಬೇಕು ಅಂತಲೂ ವಿನಂತಿಸ್ತಾ ಇದ್ದೇನೆ. ನೀವು ದಯವಿಟ್ಟು ನಿಮ್ಮ ಗೌರವದ ಪೀಠಕ್ಕೆ ಹೋಗಬೇಕು ಅಂತಲೂ ವಿನಂತಿಸ್ತಾ ಇದ್ದೇನೆ. ಇದೀಗ ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ರ ಒಂದು ಪರಿಚಯವನ್ನು ಸಭೆಯ ಮುಂದಿಡಲಿಕ್ಕಿದ್ದಾರೆ. ಈ ವಿದ್ಯಾಸಂಸ್ಥೆಯ ಅಧ್ಯಾಪಕರಾಗಿರ್ತಕ್ಕಂಥ ನವೀನ್ ರವರು. ಸೇರಿದಿರುವ ಎಲ್ಲರಿಗೂ ನಮನಗಳು. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕರೋಡಿಪಾಡಿ ಗ್ರಾಮದಲ್ಲಿ ಹುಟ್ಟಿ ಬೆಳೆದ ಡಾಕ್ಟರ್ ಪಾದೇಕಲ್ ವಿಷ್ಣು ಭಟ್ಟರು ಪ್ರಾಥಮಿಕ ಪ್ರೌಢಶಾಲಾ ವಿದ್ಯಾಭ್ಯಾಸ ನಂತರ ಪುತ್ತೂರಿನ ವಿವೇಕಾನಂದ ಕಾಲೇಜಿನಲ್ಲಿ ಪದವಿ ಪಡೆದು ಮಂಗಳ ಗಂಗೋತ್ರಿ ಸ್ನಾತಕೋತ್ತರ ಕೇಂದ್ರದ ಮೂಲಕ ಕನ್ನಡ MA ಪದವಿಯನ್ನು ಮೈಸೂರು ವಿಶ್ವವಿದ್ಯಾನಿಲಯದಿಂದ ಪ್ರಥಮ ರ್ಯಾಂಕ್ನೊಂದಿಗೆ ಗಳಿಸಿದರು. ಭಾಗವತದ ಯಕ್ಷಗಾನದ ಪ್ರಸಂಗಗಳು ಎಂಬ ವಿಷಯದ ಮೇಲೆ ಅಧ್ಯಯನ ನಡೆಸಿ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ PhD ಪದವಿಯನ್ನು ಪಡೆದರು. ಕನ್ನಡ ಉಪನ್ಯಾಸಕರಾಗಿ ಪ್ರಾಧ್ಯಾಪಕರಾಗಿ ಪುತ್ತೂರು ವಿವೇಕಾನಂದ ಕಾಲೇಜಿನಲ್ಲಿ ಮತ್ತು ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗಳ ವಿವಿಧ ಸರ್ಕಾರಿ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸಿದರು. ಹೆಬ್ರಿ, ಉಡುಪಿ, ಬೆಟ್ಟಂಪಾಡಿ, ಹಿರಿಯಡ್ಕ ಕಾಲೇಜುಗಳಲ್ಲಿ ಹಲವು ವರ್ಷಗಳ ಕಾಲ ಪ್ರಾಂಶುಪಾಲರ ಹೊಣೆ ವಹಿಸಿದರು. ಉಡುಪಿ ಹಿರಿಯಡ್ಕ ಕಾಲೇಜುಗಳ ಸ್ಥಾಪಕ ಪ್ರಾಂಶುಪಾಲರು. ಹಿರಿಯಡ್ಕ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸಿ 2016ರಲ್ಲಿ ನಿವೃತ್ತರಾಗಿದ್ದಾರೆ. ಉಡುಪಿ ಜಿಲ್ಲೆಯ ಅತ್ರಾಡಿಯಲ್ಲಿ ಪ್ರಸ್ತುತ ನೆಲೆಸಿದ್ದಾರೆ. ಪ್ರಸ್ತುತ ಗ್ರಂಥಾಧ್ಯಯನ ಮತ್ತು ಗ್ರಂಥ ಸಂಪಾದನೆಯ ಕ್ಷೇತ್ರದಲ್ಲಿ ಪ್ರವೃತ್ತರಾಗಿದ್ದಾರೆ. ಶ್ರೀಯುತರು ಒಟ್ಟು 21 ಸ್ವಂತ ರಚನೆಗಳು, 34 ಸಂಪಾದಿತ ಕೃತಿಗಳು ಹಾಗೂ 25 ಸಹ ಸಂಪಾದಿತ ಕೃತಿಗಳು ಪ್ರಕಟಗೊಂಡಿವೆ. ಉಡುಪಿಯ ತುಳು ನಿಘಂಟು ಯೋಜನೆಯಲ್ಲಿ ದುಡಿದ ಅನುಭವವಿರುವ ಇವರು ಖ್ಯಾತ ವಿದ್ವಾಂಸ ಸೇಡಿಯಾಪು ಕೃಷ್ಣ ಭಟ್ಟರಿಗೆ ಲಿಪಿಕಾರರಾಗಿ ಸಹಾಯಕರಾಗಿದ್ದುದಲ್ಲದೆ ಅವರ ಹಲವು ಪುಸ್ತಕಗಳನ್ನು ಟಿಪ್ಪಣಿಗಳೊಂದಿಗೆ ಸಂಪಾದಿಸಿದ್ದಾರೆ. ವಿಚಾರ ಪ್ರಪಂಚ, ಸೇಡಿಯಾಪು ಕೃಷ್ಣ ಭಟ್ಟರ ಛಂದಸ್ ಸಂಪುಟ, ಶಬ್ದಾರ್ಥ ಶೋಧ ಇವುಗಳಲ್ಲಿ ಮುಖ್ಯವಾದವು. ಕನ್ನಡ, ತುಳು ಮತ್ತು ಯಕ್ಷಗಾನ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಹಲವಾರು ಪುಸ್ತಕಗಳನ್ನು ಸಂಪಾದಿಸಿದ ಇವರ ಪ್ರಮುಖ ಕೃತಿಗಳು ಮಹಾಜನಪದ, ಭಾನುಮತಿಯ ನೆತ್ತಿ, ಪುರಾಣ ಲೋಕ, ಸಾಹಿತ್ಯ ಅಧ್ಯಯನ, ಯಕ್ಷಗಾನ ಅಧ್ಯಯನ, ವೈಷ್ಣೋದೇವಿ ಸಂದರ್ಶನ ಮತ್ತು ಹಿರಿಯವರು, ಮಿತ್ತೂರಿನ ಬ್ರಹ್ಮಶ್ರೀ ಪುರೋಹಿತ ತಿಮ್ಮಯ್ಯ ಭಟ್ಟ ಸಂಪ್ರತಿಷ್ಠಾನದ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿ ತೊಡಗಿಸಿಕೊಂಡ ವಿಷ್ಣು ಭಟ್ಟರು ಪ್ರತಿಷ್ಠಾನದ ಅನೇಕ ಕೃತಿಗಳನ್ನು ಸಂಪಾದಿಸಿದ್ದಾರೆ. ಇವರು ಮುದ್ದನನ ಬಗೆಗೆ ಬರೆದ ಕೃತಿಯನ್ನು ಡಾಕ್ಟರ್ NT ಭಟ್ಟರು ಇಂಗ್ಲಿಷಿಗೆ ಅನುವಾದಿಸಿದ್ದಾರೆ. ಡಾಕ್ಟರ್ NT ಭಟ್ಟರೇ ಅನುವಾದಿಸಿದ ವಿಷ್ಣು ಭಟ್ಟರ 3 ಯಕ್ಷಗಾನ ಲೇಖನಗಳ ಇಂಗ್ಲಿಷ್ ಅನುವಾದವು ಇಂಟ್ರೊಡಕ್ಷನ್ ಟು ಯಕ್ಷಗಾನ ಎಂಬ ಹೆಸರಿನಲ್ಲಿ ಪುಸ್ತಕ ರೂಪದಲ್ಲಿ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯಿಂದ ಪ್ರಕಟಗೊಂಡಿದೆ. ಹವ್ಯಾಸಿ ಯಕ್ಷಗಾನ ಅರ್ಥಧಾರಿಗಳಾದ ಇವರು 25 ವರ್ಷಗಳ ಕಾಲ ಅತ್ರಾಡಿ ಯಕ್ಷಗಾನ ಕಲಾಕೂಟ ಸಂಸ್ಥೆಯ ಸಕ್ರಿಯ ಕಾರ್ಯಕರ್ತರಾಗಿದ್ದರು. ಇಂತಹ ಸಾಹಿತ್ಯ ಮೇರು ಗಣ್ಯ ವ್ಯಕ್ತಿ ನಮ್ಮ ಈ ರತ್ನೋತ್ಸವದ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರುವುದು ನಮ್ಮ ವಿದ್ಯಾಸಂಸ್ಥೆಗೆ ಹೆಮ್ಮೆಯ ವಿಷಯ ಹಾಗೂ ಮನಸೋಲ್ಲಾಸದ ಸಂಭ್ರಮವಾಗಿದೆ.
ಈ ಒಂದು ಅಭಿನಂದನೆಯನ್ನು ಸ್ವೀಕರಿಸಿದ್ದಾರೆ ಅಂದರೆ ಬಹಳ ಖುಷಿ ಕೊಡುವಂಥ ಒಂದು ವಿಚಾರ ಇದು. ಇದೀಗ ಸರ್ವಾಧ್ಯಕ್ಷರಾದಂಥ ವಿಷ್ಣು ಭಟ್ರು ಈ ಒಂದು ಸಮಾರಂಭವನ್ನು ಮುಖ್ಯ ಭಾಷಣಕಾರರಾಗಿ ಅಧ್ಯಕ್ಷೀಯ ಮಾತುಗಳಾಡಬೇಕು ಅಂತ ನಾನು ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಈ ದಿನ ಬೆಳಗ್ಗಿನಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಹಲವರು ಮಹನೀಯರು ಬೆಳಗ್ಗೆಯೂ ಇದ್ದರು, ಈಗಲೂ ಹಿರಿಯ ವ್ಯಕ್ತಿಗಳಿದ್ದಾರೆ. ಪ್ರಶಸ್ತಿಗಳನ್ನು ಸ್ವೀಕರಿಸಿದಂಥವರಿದ್ದಾರೆ, ಸಂತೋಷವನ್ನು ಹೆಚ್ಚು ಮಾಡಿದವರಿದ್ದಾರೆ, ಹೆಚ್ಚು ಮಾಡಿಸಿಕೊಂಡವರಿದ್ದಾರೆ, ಹಿರಿಯರಾಗಿ ಆಶೀರ್ವದಿಸುವಂಥವರಿದ್ದಾರೆ, ಪ್ರೇರಣೆಯನ್ನು ಕೊಡುವಂಥವರಿದ್ದಾರೆ. ಒಂದು ಕೆಲಸ ಮಾಡಬೇಕಾದ್ರೆ ಇಲ್ಲಿ ಹೇಳಿದರು, ಈಗಾಗಲೇ ಹೇಳಿದರು, ಅವರ ರವೀಂದ್ರ ಶೆಟ್ಟರ್ ಮಾಸ್ಟ್ರು ಹೇಳಿದರು ಯಾರೆಲ್ಲ ಇದ್ದಾರೆ ಅನ್ನೋಂತ ಹೇಳಿ, ಪ್ರೇರಣೆ ಕೊಡುವಂಥವರು ಇದ್ದಾರೆ ಅಂಥೇಳಿ. ಹಾಗೆ ಈ ಎಲ್ಲರನ್ನೂ ಮನಸ್ಸಿನಲ್ಲಿ ಸ್ಮರಿಸಿಕೊಂಡು ಅವರಿಗೆಲ್ಲರಿಗೂ ನನ್ನ ಗೌರವ ಸಲ್ತದೆ ಎಂಬುದನ್ನು ಹೇಳಿಕೊಂಡು ಇಲ್ಲಿ ಸೇರಿದಂಥ ಎಲ್ಲ ವಿದ್ಯಾರ್ಥಿಗಳು, ಆಮೇಲೆ ಸಾಮಾಜಿಕರು, ಆಮೇಲೆ ವಿದ್ಯಾರ್ಥಿಗಳ ಹೆತ್ತವರು, ನಾಳೆಯೂ ಕಾರ್ಯಕ್ರಮ ಇರೋದ್ರಿಂದ ಎಲ್ಲರೂ ಇಲ್ಲಿ ಇದ್ದಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಏನೇ ಇರಲಿ, ಒಂದಷ್ಟು ಜನ ಇದ್ದಾರೆ. ಅವರ ಎದುರು 4 ಮಾತುಗಳನ್ನು ಹೇಳುವುದಕ್ಕೆ ನಾನು ಸಂತೋಷ ಪಡ್ತೇನೆ. ಈಗಾಗಲೇ ಸಮಯವೂ ಮೀರಿದೆ, ಹೆಚ್ಚು ದೀರ್ಘ ಭಾಷಣ ಮಾಡುವುದಿಲ್ಲ. ಇವರು ಕಾಲೇಜಿನಲ್ಲಿ ಅಧ್ಯಾಪಕರಾಗಿದ್ದಂಥವರು, ಆದ್ದರಿಂದ 1 ಗಂಟೆ ಅಲ್ಲದೆ ಇವರು ನಿಲ್ಲಿಸಲಿಕ್ಕಿಲ್ಲ ಎಂಬುದಾಗಿ ಭಾವಿಸುವಂಥದ್ದು ಬೇಡ. ಸಂಕ್ಷಿಪ್ತವಾಗಿ ಮುಗಿಸ್ತೇನೆ. ಮೊನ್ನೆ ಅಲ್ಲ, ನಿನ್ನೆ ಅಲ್ಲಿ ಸಾಹಿತ್ಯ ಸಮ್ಮೇಳನದಲ್ಲಿ ಒಂದು ಗೋಷ್ಠಿಯ ಅಧ್ಯಕ್ಷತೆಯಿಂದ ಮಾತಾಡಬೇಕಾಗಿತ್ತು. ಮೊದಲೇ ಎಲ್ಲ ಸೂಚನೆ ಇತ್ತು, 20 ನಿಮಿಷಗಳ ಅವಕಾಶ, 18 ನಿಮಿಷಗಳಲ್ಲಿ ಒಂದು ಸೂಚನೆ ಬರ್ತದೆ, 19ನೇ ನಿಮಿಷದಲ್ಲಿ ಇನ್ನೊಂದು ಸೂಚನೆ ಬರ್ತದೆ, 20ನೇ ನಿಮಿಷದಲ್ಲಿ ಮೈಕು ತನ್ನ ಕೆಲಸವನ್ನು ನಿಲ್ಲಿಸುತ್ತದೆ ಅಂತ. ಇದು ಭಾಗವಹಿಸುವವರಿಗೆ ಬಂದಂಥ ಸೂಚನೆ. ನನ್ನ ಪತ್ರ ಉಂಟು, ನನ್ನ ಹತ್ರ ಲಿಖಿತವಾದಂಥ ಪತ್ರ ಉಂಟು. ಇಷ್ಟು ವ್ಯವಸ್ಥೆಯನ್ನು ಮಾಡಿರ್ತಾರೆ ಅಂಥೇಳಿ. ಮೋಹನ್ ಆಳ್ವರ ಹೆಸರನ್ನು ಹೇಳಿದರು. ಮೋಹನ್ ಆಳ್ವರ ವೇದಿಕೆಯಲ್ಲಿ ನಿಂತು ಮಾತಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಕೆಂಪು ಲೈಟ್ ಬರ್ತದೆ, ಅಲ್ಲಿ ಇನ್ನು 2 ನಿಮಿಷದ ಅವಕಾಶ ಇರುವುದು ಅಂತ ಸೂಚನೆ ಆಯಿತು. ಆವಾಗ ಮಾತು ನಿಲ್ಲಿಸಬೇಕಾಗ್ತದೆ. ಹಾಗೆ ಇದೆಲ್ಲ ವ್ಯವಸ್ಥೆಗಳಿಗೆ ಸಂಬಂಧಪಟ್ಟಂಥ ವಿಷಯ. ಆ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಒಂದು ವಿಷಯ, ನಮ್ಮ ಹಿರಿಯ ಕನ್ನಡ ಪ್ರಾಧ್ಯಾಪಕ ಮಿತ್ರರಾಗಿದ್ದಂಥ ಪ್ರೊಫೆಸರ್ ಎಂ ರಾಮಚಂದ್ರ ಅವರು ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ಅನುಭವಿಗಳಾದಂಥವರು, ಅನೇಕ ಸಾಹಿತಿಗಳನ್ನು ಕರ್ಕೊಂಡು ಬಂದಂಥವರು. ಅವರು ಹೇಳಿದ ಒಂದು ಅನುಭವವನ್ನು ಈ ಸಂದರ್ಭದಲ್ಲಿ ಹೇಳಿಬಿಡ್ತೇನೆ. ಒಬ್ಬರು ಒಳ್ಳೆ ಭಾಷಣಕಾರರು, ಹಿರಿಯ ಕನ್ನಡ ವಿದ್ವಾಂಸರು, ಅವರು ಉಪನ್ಯಾಸವನ್ನು ಮಾಡಿದ್ರಂತ. ಅವರಿಗೆ ಅರ್ಧ ಗಂಟೆ ಸಮಯ ಕೊಟ್ಟಂತಹದ್ದು. ಅವರು ಆಗಲೇ 1 ಗಂಟೆ ಉಪನ್ಯಾಸ ಮಾಡಿದ ಮೇಲೆ ರಾಮಚಂದ್ರರು ಹೆದರಿ ತುಂಬ ಗೌರವಿಸುವಂಥ ವಿದ್ವಾಂಸರು ಚೀಟು ಕೊಟ್ಟರಂತೆ, ಅರ್ಧ ಗಂಟೆ ಸಮಯ ಮುಗಿದಿದೆ ಅಂತೇಳಿ. ಅದಕ್ಕೆ ಅವರು ಆ ಚೀಟನ್ನು ಎತ್ತಿ ನೋಡಿದು ಸಂತೋಷದಿಂದ, ಇಲ್ಲಿ ಕಾರ್ಯಕರ್ತರೊಂದು ಚೀಟಿ ಕೊಟ್ಟಿದ್ದಾರೆ, ಬಹಳ ಸಂತೋಷ, ನಿಮ್ಮ ಉಪನ್ಯಾಸ ಬಹಳ ಚೆನ್ನಾಗಿದೆ, ಒಳ್ಳೆ ರೀತಿಯಲ್ಲಿ ನಡೆದಿದೆ, ಇನ್ನು ಅರ್ಧ ಗಂಟೆ ಮುಂದುವರಿಸಿ ಅಂತ ಹೇಳಿದ್ದಾರೆ, ಆದ್ದರಿಂದ ಇನ್ನು ಅರ್ಧ ಗಂಟೆಯಲ್ಲಿ ನಾನು ನಿಲ್ಲಿಸ್ತೇನೆ ಅಂತ ಹೇಳಿದರು. ಯಾವ ವಿದ್ವಾಂಸರು ಅಂತ ಅವರ ಹೆಸರನ್ನು ಕೂಡ ಹೇಳಿದ್ದಾರೆ, ನನ್ನ ಮನಸ್ಸಿನಲ್ಲಿ ಉಂಟದು, ಅದನ್ನು ಹೇಳುವುದಿಲ್ಲ ಈಗ. ಆದರೆ ಹೇಳಿದವರು ಯಾರು ಅಂತ ಹೇಳೋದನ್ನು ಮಾತ್ರ ಹೇಳಿದ್ದೇನೆ, ಎಂ ರಾಮಚಂದ್ರ ಅವರು ಹೇಳಿದಂಥದ್ದು. ಏನೇ ಇರಲಿ, ಇಂಥ ಸಮ್ಮೇಳನಗಳನ್ನು ಮಾಡುವಂತಹದ್ದು, ಸಾಂಸ್ಕೃತಿಕವಾದಂಥ ವಿಷಯಗಳಿಗೆ ಹೆಚ್ಚು ಮಹತ್ವವನ್ನು ಕೊಡುವಂತಹದ್ದು ಬಹಳ ಬಹಳ ಸಂತೋಷದ ವಿಷಯ. ಮತ್ತು ಸಂಸ್ಕೃತಿಯ ಸಮುನ್ನತಿ ಈ ರೀತಿಯಲ್ಲಿಯೇ ಆಗಬೇಕಾಗಿದೆ. ವಿದ್ಯಾಸಂಸ್ಥೆಗಳು ಇಂಥ ಕೆಲಸವನ್ನು ಮಾಡಬೇಕಾಗಿದೆ. ಇದನ್ನು ದೊಡ್ಡ ಪ್ರಮಾಣದಲ್ಲಿ ಆಳ್ವರು ಮಾಡ್ತಾ ಇರುವಂಥದ್ದನ್ನು ಹೇಳಿದರು. ಅವರ ಸಮಯ ಪ್ರಜ್ಞೆಗೆ ಎಲ್ಲರೂ ಹೆದರ್ತಾರೆ. ಒಂದು ಸಲ ನಾನು ಹಿರಿಯಡ್ಕದಲ್ಲಿರುವಾಗ, ಹಿರಿಯಡ್ಕ ಜೂನಿಯರ್ ಕಾಲೇಜಿನಲ್ಲಿ ಒಂದು ಜೂನಿಯರ್ ಕಾಲೇಜಿನ ವಾರ್ಷಿಕೋತ್ಸವದ ಕಾರ್ಯಕ್ರಮ. ಆವಾಗ ನಮ್ಮ ವಿನಯ್ ಕುಮಾರ್ ಸೊರಕೆಯವರು ಮಂತ್ರಿಗಳು, ವಿನಯ್ ಕುಮಾರ್ ಸೊರಕೆ ಅವರು ಉಡುಪಿಯಿಂದ ಈ ಕಾರ್ಯಕ್ರಮಕ್ಕೆ ಇಲ್ಲಿಗೆ
ಹಿರಿಯಡ್ಕದಲ್ಲಿ ಆಗಿ ಮೂಡಬಿದ್ರೆಗೆ ಹೋಗುವಂಥವರು. ಅವರು ವೇದಿಕೆಗೆ ಬಂದು ಆ ಸಮಯದಲ್ಲಿ ಎಲ್ಲರಿಗೂ ನನ್ನ ಶುಭಾಶಯ, ನಾನು ಕೂಡಲೇ ಹೊರಡಬೇಕು, ಇಲ್ಲಿಂದ ಬೇರೆ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ ಎಂಬುದಾಗಿ ಹೇಳಿ ಮೈಕದಿಂದ ಮುಖ ತಿರುಗಿಸಿದ ಮೇಲೆ ಅಲ್ಲಿಯ ಪ್ರಿನ್ಸಿಪಾಲ್ರಲ್ಲಿ ಮತ್ತು ಅಲ್ಲಿದ್ದ ಹಿರಿಯರಲ್ಲಿ ಹೇಳಿದರು, ನಾನು ಮೋಹನ್ ಆಳ್ವರ ಕಾರ್ಯಕ್ರಮಕ್ಕೆ ಹೋಗುವುದು 1 ನಿಮಿಷವೂ ತಡ ಆಗಬಾರ್ದು ಅಲ್ಲಿ, ಆದ್ದರಿಂದ ನಾನು ಕೂಡಲೇ ಹೋಗಬೇಕು ಎಂಬುದಾಗಿ ಹೇಳಿ ಹೋದರು. ಅಂದರೆ ಮಂತ್ರಿಗಳ ಮೇಲೆ ಕೂಡ ಅವರು ಆ ಥರದ ಪರಿಣಾಮವನ್ನು ಮಾಡಿದ್ದಾರೆ ಅಂತ. ಆ ಪರಿಣಾಮವನ್ನು ಮಾಡೋದು ಎಲ್ಲಿಂದ, ಒಂದು ಪರಿಣಾಮ ಯಾವುದರಿಂದ ಉಂಟಾಗ್ತದೆ ಅಂತ ಹೇಳಿದರೆ ಕೆಲಸವನ್ನು ಮಾಡಿ ತೋರಿಸುವುದರಿಂದ ಆಗ್ತದೆ. ಬಾಯಿಯಲ್ಲಿ ಒಂದು ಹೇಳಿ ಆಚರಣೆಯಲ್ಲಿ ಒಂದಿದ್ದವನ ಮಾತು ಪರಿಣಾಮಕಾರಿ ಆಗುವುದಿಲ್ಲ. ಕೆಲಸ ಮಾಡಿದವನ ಮಾತನ್ನು ಗಮನಿಸ್ತಾರೆ, ಗೌರವಿಸ್ತಾರೆ. ಆದ್ದರಿಂದ ಇಲ್ಲಿಯೂ ಪುನಃ ಪುನಃ ಹೆಸರನ್ನೇ ಹೇಳಿ ಹೊಗಳುವಿಕೆಯ ಕೆಲಸವನ್ನು ನಾನು ಮಾಡುವುದಿಲ್ಲ. ಈ ಸಂಸ್ಥೆ ಅದಕ್ಕೆ ಸಂಬಂಧಪಟ್ಟವರು, ಅದರ ಹಿರಿಯರು ಇರಬಹುದು, ಅದರಲ್ಲಿ ದುಡಿಯುವವರು ಇರಬಹುದು, ದುಡಿಯುವವರಿಗೆ ಹಿಂದಿನಿಂದ ಪ್ರೋತ್ಸಾಹ ಕೊಡುವಂಥವ್ರು ಇರಬಹುದು, ಎದುರಿನಿಂದ ಇದ್ದು ಕೆಲಸ ಮಾಡುವಂಥವ್ರು ಇರಬಹುದು, ನೀನು ಹೀಗೆ ಮಾಡುವಂಥದ್ದನ್ನು ಮಾಡಿಸುವಂಥವ್ರು ಇರಬಹುದು. ಎಲ್ಲರ ಸಹಕಾರದಿಂದ ಒಂದು ಸಂಸ್ಥೆ ನಡೀತದೆ. ಆ ಸಂಸ್ಥೆ ಈ ರೀತಿ ಒಳ್ಳೆಯ ಕೆಲಸವನ್ನು ಮಾಡ್ತದೆ. ಇನ್ನೂ ವಿಶೇಷವಾಗಿ ಅಭಿವೃದ್ಧಿ ಹೊಂದಲಿ, ಒಳ್ಳೆಯದಾಗಲಿ. ಈಗಾಗಲೇ ಕುಂಪಲ ಅವರು ಹೇಳಿದರು, ಸಂಸ್ಥೆ ಬೆಳೆಯುವಾಗ ಸ್ಥಳಾವಕಾಶ ಸಾಕಾಗದೇ ಇರುವಂಥದ್ದು ಸಹಜ. ಅದಕ್ಕೂ ದಿನ ಬಂದೀತು, ಎಲ್ಲದಕ್ಕೊಂದು ಕಾಲ ಕೂಡಿ ಬರುವುದು ಎಂಬಂಥದ್ದುಂಟು. ನಾವು ಕಾಲ ಕೂಡಿ ಬರುವಂಥದ್ರ ಬಗೆಗೆ ನಂಬಿಕೆ ಉಳ್ಳಂಥವರು. ಅಂಥ ಕಾಲ ಕೂಡಿ ಬರಲಿ, ಆ ಒಳ್ಳೆಯ ಕಾಲ ಬರುವವರೆಗೆ ಕಾಯುವಂಥ ತಾಳ್ಮೆ. ಆದರೆ ಮಾಡುವಂಥ ಕೆಲಸವನ್ನು ಸತತವಾಗಿ ಮಾಡುವಂಥ ಒಂದು ಪ್ರಯತ್ನ, ಪರಿಶ್ರಮ ಎಲ್ಲವೂ ಇರಲಿ. ಆ ಶಕ್ತಿಯನ್ನು ಪರಮಾತ್ಮ ಕರುಣಿಸಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ನಾನು ಹೇಳಬೇಕಾದಂಥದ್ದು, ಬೆಳಗಿನ ಗೋಷ್ಠಿಯ ಸಂದರ್ಭದಲ್ಲಿ ಕೆಲವು ಮಾತುಗಳನ್ನು ಹೇಳಿದ್ದೇನೆ, ಉದ್ಘಾಟನೆಯ ಸಂದರ್ಭದಲ್ಲಿ ಹೇಳಿದ್ದೇನೆ, ಗೋಷ್ಠಿಯ ಸಂದರ್ಭದಲ್ಲಿ 2 ಮಾತು ಹೇಳಿದ್ದೇನೆ, ಪುನಃ ಕವಿಗೋಷ್ಠಿಯ ಸಂದರ್ಭದಲ್ಲಿಯೂ ನಾನು ಸರ್ವಾಧ್ಯಕ್ಷ ಎಂಬ ನೆಲೆಯಲ್ಲಿ 4 ಮಾತುಗಳನ್ನು ಹೇಳಿದ್ದೇನೆ. ಇನ್ನೀಗ ಮೊನ್ನೆ ಅವರು ಹೇಳಿದರು, ನೀವೊಂದು ಉಪನ್ಯಾಸವನ್ನು ಬರೆದುಕೊಟ್ಟರೂ ಆಗಬಹುದು, ಒಂದು ಸ್ವಲ್ಪ ಬೇಕು, ನೀವು ಮಾತಾಡೋದು ಬೇಕಾದ್ದು ಮಾತನಾಡಿ ಅಂತ ಒಂದು ಹೇಳಿದರು. ಒಂದು ಕೆಲವು ಮಾತುಗಳನ್ನು ಬರೆದುಕೊಟ್ಟಿದ್ದೇನೆ. ಅದರಲ್ಲಿ ಹೇಳಿದ ವಿಷಯ 1-2 ವಿಷಯಗಳನ್ನು ಮಾತ್ರ ಹೇಳ್ತೇನೆ. ಇಲ್ಲಿ ಪುನಃ ಬಂತು ಹಿರಿಯರನ್ನು ಗೌರವಿಸುವ ವಿಷಯದಲ್ಲಿ. ಆಗ ನಾನು ಹೇಳಿದೆ, ಹಿರಿಯರು ಎಷ್ಟೋ ಜನಕ್ಕೆ ಅವರವರ ತಂದೆಯ ಹೊರತು ಅದಕ್ಕಿಂತ ಹಿಂದಿನವರ ಹೆಸರೇ ನೆನಪಿರುವುದಿಲ್ಲ ಎಂಬ ಮಾತನ್ನು ಆಗ ನಾನು ಹೇಳಿದೆ. ಹಿರಿಯರನ್ನು ಗೌರವಿಸಬೇಕು ಎಂಬುದಾಗಿ ಇಲ್ಲಿ ನಾವು ಮಾತ್ರ ಹೇಳ್ತಾ ಇರುವುದಲ್ಲ, ನಮ್ಮ ನೆಲದ ಸಂಸ್ಕೃತಿ ಅದು. ಎಲ್ಲಿದ್ದ ನೆಲದ ಸಂಸ್ಕೃತಿ ಅಂತ ಹೇಳಿದ ಕೂಡಲೇ ನಮ್ಮ ಎಷ್ಟೋ ಜನ ಭಾವಿಸುವಂಥದ್ದು, ಸಂಸ್ಕೃತಿ ಚಿಂತಕರು ಅಂತ ಈಗ ಹೊಸ ಕಾಲದಲ್ಲಿದ್ದಾರೆ, ಅವರು ಭಾವಿಸುವುದು ಈ ನೆಲದ ಸಂಸ್ಕೃತಿ ಅಂತ ಹೇಳಿದರೆ ಈ ಸಂಸ್ಕೃತ ಪರಂಪರೆಯಿಂದ ಬಂದದ್ದಲ್ಲ, ಅಥವಾ ವೈದಿಕ ಪರಂಪರೆಗೂ ಇದಕ್ಕೂ ಭಿನ್ನತೆ ಇದೆ, ಅದಕ್ಕೆ ಸಂಬಂಧಪಟ್ಟದ್ದಲ್ಲ, ಇದು ಬೇರೆ ಎಂಬುದಾಗಿ ಆ ರೀತಿ ವಿಭಜಿಸಿ ನೋಡುವಂಥದ್ದುಂಟು. ಅದು ಅಲ್ಲ, ಭಾರತೀಯ ಸಂಸ್ಕೃತಿ ಎಲ್ಲವೂ ಒಂದೇ. ಅದು ಸಂಸ್ಕೃತದಲ್ಲಿರಬಹುದು, ಕನ್ನಡದಲ್ಲಿರಬಹುದು, ತುಳುವಿನಲ್ಲಿರಬಹುದು, ಮಲಯಾಳದಲ್ಲಿರಬಹುದು, ಎಲ್ಲದೂ ಒಂದೇ. ಒಂದೊಂದು ಭಾಷೆಯಲ್ಲಿ ಒಂದೊಂದು ರೀತಿಯಲ್ಲಿ ಹೇಳಬಹುದು. ಸಂಸ್ಕೃತದಲ್ಲಿ ಅಂಬ ಅಂತ ಹೇಳಬಹುದು, ತುಳುವಿನಲ್ಲಿ ಅಪ್ಪೆ ಅಪ್ಪ ಅಂತ ಹೇಳಬಹುದು, ಕನ್ನಡದಲ್ಲಿ ಅಮ್ಮ ಅಂತ ಹೇಳಬಹುದು, ನಮ್ಮ ಭಾಷೆಯಲ್ಲಿ ಅಬ್ಬೆ ಅಂತ ಹೇಳ್ಬೋದು, ಹಳಗನ್ನಡದಲ್ಲೂ ಇದೆ. ಅದು ಎಲ್ಲ ಒಂದೇ, ತಾಯಿಯನ್ನೇ ಹೇಳುವಂಥದ್ದು. ಆದ್ದರಿಂದ ಎಲ್ಲ ಸಾಂಸ್ಕೃತಿಕ ವಿಷಯಗಳು ನಮ್ಮ ಅಖಿಲ ಭಾರತಕ್ಕೆ ಸಂಬಂಧಪಟ್ಟಂಥವು. ವೇದಗಳಲ್ಲಿ ಎಲ್ಲ ವಿದ್ಯಾಭ್ಯಾಸ ಮಾಡಿ ಗುರುಕುಲದಿಂದ ಹೊರಗೆ ಹೋಗುವಂಥ ವಿದ್ಯಾರ್ಥಿಗಳಿಗೆ ಮಾಡುವಂಥ ಉಪದೇಶಗಳನ್ನು ಹೇಳಿದೆ. ಬಹಳ ಸರಳವಾಗಿ ಇವೆ ಆ ವಿಷಯಗಳು. ನಾವು ನಿತ್ಯ ಬಳಕೆಯಲ್ಲಿ ಆಗಾಗ ಉಪನ್ಯಾಸಗಳಲ್ಲಿ ಸಂಸ್ಕೃತಿಯ ವಿಷಯ ಮಾತಾಡುವಾಗ ಹೇಳುವಂಥ ಎಷ್ಟೋ ಮಾತುಗಳು ಅಲ್ಲಿಯವು. ಆದ್ದರಿಂದ ವೇದ ಹೇಳಿದ್ದನ್ನೇ ನಾವು ಹೇಳೋದು, ಅದನ್ನೇ ಕನ್ನಡದಲ್ಲಿ ಹೇಳೋದು, ಅದನ್ನೇ ತುಳುವಿನಲ್ಲಿ ಹೇಳೋದು, ಇಂಥ ಮಾತುಗಳನ್ನು. ಈಗ ನಮ್ಮ ಮಾಸ್ಟರ್ ಹೇಳಿದರು, ಹಿರಿಯರನ್ನು ಗೌರವಿಸುವುದು ಅಂತ ಹೇಳೋ ವಿಷಯವನ್ನು ಅವರು ಹೇಳಿದರು, ಆಗಲೇ ಬಂದಿದೆ ಅದು. ಅಲ್ಲಿ ವಿದ್ಯಾರ್ಥಿಗಳನ್ನು ಕಳುಹಿಸಿಕೊಡುವಾಗ ಗುರುವಾದವನು ಹೇಳುವಂಥ ಮಾತು ತೈತ್ತಿರಿಯ ಉಪನಿಷತ್ತಿನಲ್ಲಿ ಬರುವಂಥದ್ದು, ಸತ್ಯಂ ವದ, ಸತ್ಯವನ್ನು ಹೇಳು ಅಂಥೇಳಿ. ಈ ಸತ್ಯವನ್ನು ಹೇಳಬೇಕು ಅಂತ ಪ್ರತಿ ತಂದೆ ತಾಯಿ ಮಕ್ಕಳಿಗೆ ಹೇಳಿಕೊಡ್ತಾರೆ.
ಅದು ವೇದದಲ್ಲಿದೆ, ಅದೇ ಮಾತು, ಅದನ್ನೇ ಹೇಳೋದು. ಧರ್ಮಂ ಚರ, ಧರ್ಮ ಮಾರ್ಗದಲ್ಲಿ ನಡೆ. ಯಾವುದು ಧರ್ಮ ಅಂತ ಹೇಳೋದನ್ನು ಆಲೋಚನೆ ಮಾಡಬೇಕು. ಧರ್ಮ ಮಾರ್ಗದಲ್ಲಿ ನಡೆ. ಆಮೇಲೆ ಇನ್ನು ಹಲವು ಉಪದೇಶಗಳು ಬರ್ತವೆ. ನಿಜವಾಗಿ ಧರ್ಮಂ ಚರ ಎಂಬಂತಹ ಒಂದು ಉಪದೇಶ ಇದೆಯಲ್ಲ, ಇದು ಎಲ್ಲ ಉಪದೇಶಗಳ ಸಾರ. ಧರ್ಮದಲ್ಲಿ ನಡೆ ಅಂತ ಹೇಳಿದರೆ ನೀನು ತಂದೆ ತಾಯಿಯರನ್ನು ಗೌರವಿಸು, ನೀನು ನಿತ್ಯ ಕರ್ಮಗಳನ್ನು ಮಾಡು, ಸದಾಕಾಲ ಒಳ್ಳೆ ರೀತಿಯಲ್ಲಿರು, ಇದೆಲ್ಲದೂ ಧರ್ಮದಲ್ಲಿ ಬರ್ತವೆ. ಆದ್ದರಿಂದ ಧರ್ಮಂ ಚರ ಅಂತ ಹೇಳಿದಾಗ ಎಲ್ಲ ಸಂಸ್ಕೃತಿಗೆ ಸಂಬಂಧಪಟ್ಟ ಏನು ವಿಷಯಗಳಿವೆ ಆ ಎಲ್ಲ ವಿಷಯಗಳನ್ನು ಹೇಳಿದ ಹಾಗಾಯಿತು. ಆಮೇಲೆ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಇದು ಅದೇ ಮುಂದುವರಿದು ಬರುವಂಥದ್ದು, ಅದರಲ್ಲೇ ಬರುವಂತಹದ್ದು. ಮಾತೃದೇವೋ ಭವ, ತಾಯಿಯೇ ದೇವರು. ಪಿತೃದೇವೋ ಭವ, ತಂದೆಯೇ ದೇವರು. ಆಚಾರ್ಯ ದೇವೋ ಭವ, ಗುರುಗಳೇ ದೇವರು. ಸಾರಾಂಶದಲ್ಲಿ ಅದು ಹೌದು, ಆದರೆ ಅದು ಅದರ ಭಾಷಾಂತರ ಅಲ್ಲ. ಅಲ್ಲಿ ಏನು ಹೇಳ್ತದೆ, ಅಲ್ಲಿ ಶಿಷ್ಯನಿಗೆ ಉಪದೇಶ ಮಾಡೋದು. ಮಾತೃದೇವೋ ಭವ ಅಂತ ಹೇಳಿದರೆ ತಾಯಿಯೇ ದೇವರಾಗಿರುವವನಾಗಿ ಆಗು. ನೀನು ಆಗಬೇಕು. ಹೇಗಾಗಬೇಕು? ತಾಯಿಯೇ ದೇವರು ಎಂಬುದನ್ನು ಸರಿಯಾಗಿ ನಂಬಿ ಅನುಸರಿಸುವವನು ಆಗಬೇಕು ನೀನು ಅಂತ ಹೇಳೋದು ಉಪದೇಶ. ಬರೀ ತಂದೆ ದೇವರು ತಾಯಿ ದೇವರು ಅಷ್ಟೇ ಅಲ್ಲ, ತಂದೆಯೇ ದೇವನಾಗಿರುವವನಾಗಿ ನೀನು ಆಗು, ಭವ ಆಗು ಅಂತ. ಮಾತೃದೇವೋ ಭವ, ಪಿತೃದೇವೋ ಭವ. ಮತ್ತು ಇನ್ನೊಂದು ಗಮನಿಸಬೇಕು, ತಾಯಿಯ ಮೇಲೆ, ಈಗ ಅವರು ತಾಯಿಯನ್ನು ಗೌರವಿಸಿದರು ಅಂತ ಹೇಳ್ತಾ ಇರ್ತಾರೆ, ಎಲ್ಲ ಬಂದಿದೆ ಇಲ್ಲಿ ವಿಷಯ. ಇದು ವೇದದಲ್ಲಿ ಹೇಳಿದಂಥದ್ದು. ಮೊದಲು ಮಾತೃದೇವೋ ಭವ ಅಂತ ಹೇಳಿದೆ, ಆಮೇಲೆ ಪಿತೃದೇವೋ ಭವ ಅಂತ ಹೇಳಿದ್ದು. ಯಾವುದಾದ್ರೂ ಕಾರ್ಯಕ್ರಮಗಳಾಗುವಾಗ ನಮ್ಮಲ್ಲಿ ಈಗಲೂ ಸಂಪ್ರದಾಯ ಉಂಟು. ಕಾರ್ಯಕ್ರಮಗಳಾಗಿ ಆಶೀರ್ವಾದ ಪಡೆಯುವಾಗ ಮೊದಲು ಅಮ್ಮನ ಹತ್ರ ಆಶೀರ್ವಾದ ಪಡಿಬೇಕು, ಆಮೇಲೆ ಅಪ್ಪನ ಹತ್ರ. ಅವರಿಬ್ಬರು ಒಟ್ಟಿಗೆ ನಿಲ್ಲಬೇಕು, ಸರಿ. ಅಮ್ಮನ ಹತ್ರ ಮತ್ತು ಅಪ್ಪನ ಹತ್ರ ಆಶೀರ್ವಾದ ಪಡಿ ಅಂತ ಹೇಳೋದು, ಅಪ್ಪನ ಹತ್ರ ಮತ್ತು ಅಮ್ಮನ ಹತ್ರ ಅಂತ ಹೇಳುವುದಲ್ಲ. ಹಾಗೆ ತುಳುವಿನಲ್ಲಿಯೂ ಮಾತಿರುವುದು ಅಪ್ಪೆ ಎಮ್ಮೆ ಅಂತ ಅಷ್ಟು ಹೇಳ್ತಾರೆ. ಅಮ್ಮೆ ಅಪ್ಪೆ ಅಂತ ಅಲ್ಲ ನೋಡಿ. ಅದು ಹೇಳುವಾಗ ನಿಮಗೇನೋ ಒಂದು ಆಗ್ತದೆ, ಅಪ್ಪೆಮ್ಮೆ. ಯಾಕೆ? ಮಾತೃಪಿತೃ, ಮಾತಾಪಿತರವು ಪಿತರಹ. ಆದ್ದರಿಂದ ತಾಯಿಯ ಬಗೆಗೆ ವಿಶೇಷವಾದಂಥ ಗೌರವ ಇರುವಂಥದ್ದು ಸಹಜ ಮತ್ತು ಅದು ನಮ್ಮ ಪರಂಪರೆಯಿಂದಲೂ ಬಂದದ್ದು. ತಾಯಿಯ ಋಣ ಮಗ ಏನಾದರೂ ಅದು ವ್ಯತ್ಯಾಸ ಆಗುವುದಿಲ್ಲ. ಶಂಕರಾಚಾರ್ಯರು ನಾನು ಸಂಸಾರವನ್ನು ಬಿಟ್ಟು ಸನ್ಯಾಸಿ ಆಗಬೇಕಾಗ್ತದೆ ಅಂತ ಹೇಳಿದಾಗ ತಾಯಿ ಒಪ್ಪಿಗೆ ಕೊಡೋದಿಲ್ಲ ಅಂತ. ತಾಯಿ ಒಪ್ಪಿಗೆ ಕೊಡುವವರೆಗೆ ಸನ್ಯಾಸ ಸ್ವೀಕಾರ ಮಾಡುವ ಹಾಗಿಲ್ಲ. ಅದಕ್ಕಾಗಿ ಅವರು ಸ್ನಾನ ಮಾಡುವಂಥ ಸಂದರ್ಭದಲ್ಲಿ ಒಂದು ಮೊಸಳೆ ಹಿಡ್ಕೊಂಡಿತ್ತಂತೆ. ಮೊಸಳೆ ಹಿಡಿದಾಗ ಅವ್ರು ಹೇಳಿದ್ರಂತೆ ಅಮ್ಮನ ಹತ್ರ, ಅಮ್ಮ ನಾನು ಎಲ್ಲವನ್ನೂ ಬಿಟ್ಟು ಸನ್ಯಾಸಿ ಆದರೆ ಮೊಸಳೆ ಬಿಟ್ಟು ಹೋದೀತು ನನ್ನನ್ನು ಅಂತ. ಆಯಿತು ಅಂತ ಒಪ್ಪಿಗೆ ಕೊಟ್ಟು ಬಿಟ್ಟೋಯ್ತು ಮೊಸಳೆ. ಇದು ಶಂಕರಾಚಾರ್ಯರ ಕಥೆಯಲ್ಲಿ ಬರುವಂತಹದ್ದು ಜೀವನ. ಆಮೇಲೆ ಅವರು ಸನ್ಯಾಸಿಗಳಾಗಿ ಉತ್ತರ ಭಾರತಕ್ಕೆ, ಇಡೀ ಅಖಿಲ ಭಾರತ ಯಾತ್ರೆಗೆ ಹೋಗುವಂಥ ಸಂದರ್ಭದಲ್ಲಿ ತಾಯಿಗೆ ಮಾತು ಕೊಟ್ಟು ಹೋಗ್ತಾರೆ, ನೀನು ಕರೆದಾಗ ಬರ್ತೇನೆ. ಸನ್ಯಾಸಿ ಆದವನಿಗೆ ತಂದೆ ಇಲ್ಲ, ತಾಯಿ ಇಲ್ಲ, ಯಾರೂ ಇಲ್ಲ. ನೀನು ಕರೆದಾಗ ಬರ್ತೇನೆ ಎಂಬುದನ್ನು ಹೇಳಿ ಹೋಗಿದ್ದರು. ನಮ್ಮ ಶಂಕರಾಚಾರ್ಯ ಪರಂಪರೆಯಲ್ಲಿ ಸನ್ಯಾಸಿಗಳಾದವರು ಯಾರಿಗೂ ನಮಸ್ಕಾರ ಮಾಡಲಿಕ್ಕಿಲ್ಲ, ತಾಯಿ ಬಂದರೆ ನಮಸ್ಕಾರ ಮಾಡಲೇಬೇಕು ಸನ್ಯಾಸಿಗಳು. ಆದ್ದರಿಂದ ಸಾಮಾನ್ಯವಾಗಿ ಅವರಿಗೆ ಗುರುಗಳಿಗೆ ನಮಸ್ಕಾರ ಮಾಡಿಸುವಂಥ ಸಂದರ್ಭಗಳನ್ನು ತಾಯಂದಿರು ಮಾಡುವುದಿಲ್ಲ, ಅವರ ಎದುರಿಗೆ ಬರೋದಿಲ್ಲ. ಆದರೆ ತಾಯಿ ಇದ್ದಾಗ ತಾಯಿಗೆ ನಮಸ್ಕಾರ ಮಾಡಲೇಬೇಕು. ತಂದೆಗೆ ಇಲ್ಲ, ತಂದೆ ಸನ್ಯಾಸಿಗೆ ನಮಸ್ಕಾರ ಮಾಡಬೇಕು, ತಾಯಿ ನಮಸ್ಕಾರ ಮಾಡಲಿಕ್ಕಿಲ್ಲ, ತಾಯಿಗೆ ಸನ್ಯಾಸಿ ಆದವನು ನಮಸ್ಕಾರ ಮಾಡಬೇಕು. ಆದ್ದರಿಂದ ತಾಯಿ ಎಂಬುದಕ್ಕೆ ನಮ್ಮ ಸಂಸ್ಕೃತಿ ಕೊಟ್ಟಂಥ ಸ್ಥಾನ ಬಹಳ ವಿಶೇಷವಾದಂಥದ್ದು. ಆ ಸ್ಥಾನವನ್ನು ನಾವು ಭಾಷೆಗೆ ಕೊಟ್ಟಿದ್ದೇವೆ, ಆ ಸ್ಥಾನವನ್ನು ನಾವು ದೇಶಕ್ಕೆ ಕೊಟ್ಟಿದ್ದೇವೆ. ಇದನ್ನು ಗಮನಿಸಬೇಕು. ಭಾರತ್ ಮಾತಾ ಕಿ ಜೈ ಅಂತ ಹೇಳ್ತೇವೆ ನಾವು, ಅಲ್ಲಿ ಭಾರತ ಮಾತಾ ಅಂತ ಹೇಳಿದಾಗ ಆ ಮಾತೆಗೆ ಎಷ್ಟು ಸ್ಥಾನ ಕೊಟ್ಟಿದೆ ಎಂಬುದನ್ನು ನಾವು ಗಮನಿಸಬೇಕು. ಇದು ಯಾವುದೇ ಜಾತಿಗೆ, ಯಾವುದೇ ಮತಕ್ಕೆ, ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟಂತಹ ವಿಷಯ ಅಲ್ಲ. ಇದು ಎಲ್ಲರಿಗೂ ಸಂಬಂಧಪಟ್ಟದ್ದು, ಲೋಕಕ್ಕೆ ಸಂಬಂಧಪಟ್ಟದ್ದು, ಸಂಸ್ಕೃತಿಗೆ ಸಂಬಂಧಪಟ್ಟಂಥ ವಿಷಯ ಇದು. ಯಾರೇ ಹೇಳಿರ್ಬೋದು, ವೇದದಲ್ಲಿಯೂ ಹೇಳಿರಬಹುದು. ಅದು ಇಸ್ಲಾಮಿಗೋ ಕ್ರೈಸ್ತ ಧರ್ಮಕ್ಕೋ ವಿರೋಧ ಆಗುವುದೇ ಇಲ್ಲ, ಅದು ಆಗಲಿಕ್ಕೆ ಸಾಧ್ಯವೇ ಇಲ್ಲ.
ತಾಯಿಯನ್ನು ಗೌರವಿಸಬೇಡ ಅಂತ ಇಸ್ಲಾಂ ಹೇಳ್ತದ, ಕ್ರೈಸ್ತ ಧರ್ಮ ಹೇಳ್ತದ? ಇಲ್ಲ, ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇದು ವಿಶ್ವಧರ್ಮಕ್ಕೆ ಸಂಬಂಧಪಟ್ಟಂತಹ ವಿಷಯ. ನಮ್ಮ ಮಕ್ಕಳಲ್ಲಿ ಈ ಭಾವನೆಯನ್ನು ನಾವು ಹೇಳಬೇಕು. ಅಧ್ಯಾಪಕರಾದವರು ಹೇಳಿ ಅದನ್ನು ಅವರಿಗೆ ಮನದಟ್ಟು ಮಾಡಬೇಕು. ಇನ್ನು 2 ವಿಷಯಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಒಂದು ವಿಷಯ, ಅಧ್ಯಾಪಕರಾದವರು ಎಷ್ಟು ಪರಿಣಾಮಕಾರಿಯಾಗಿರ್ತಾರೆ ಅಂತ ಹೇಳೋದಕ್ಕೆ ಇತ್ತೀಚೆಗೆ, ಅದನ್ನು ಬೇರೆ ಕಡೆಯಲ್ಲಿ ನಾನು ಉದಾಹರಣೆಯಾಗಿ ಹೇಳಿದ್ದೇನೆ, ಇತ್ತೀಚೆಗೆ ಸಂಭವಿಸಿದಂಥ ಒಂದು ವಿಷಯ. ನನ್ನ ಪರಿಚಯವನ್ನು ಹೇಳ್ತಾ, ಬ್ರಹ್ಮಶ್ರೀ ಮಿತ್ತೂರು ಪುರೋಹಿತ ತಿಮ್ಮಯ್ಯ ಭಟ್ಟ ಸಂಪ್ರತಿಷ್ಠಾನದಲ್ಲಿ ಇವರು ಕೆಲಸ ಮಾಡ್ತಾರೆ ಅಂತ ಅದೊಂದು ಸಂಸ್ಥೆ, ಅದು ನಮ್ಮ ಅಜ್ಜನ ಹೆಸರಿನಲ್ಲಿರುವ ಸಂಸ್ಥೆಯಲ್ಲಿ ನಾವು ಕೆಲಸ ಮಾಡ್ತೇವೆ. ಪುಸ್ತಕ ಪ್ರಕಟಣೆ ಇದೆ, ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿವೆ, ವೈದಿಕ ವಿಷಯಗಳಿವೆ. ಅಲ್ಲಿ ಆ ನಮ್ಮ ಅಜ್ಜನ ಶಿಷ್ಯ ವರ್ಗಕ್ಕೆ, ಪೌರೋಹಿತ್ಯಕ್ಕೆ ಸಂಬಂಧಪಟ್ಟ ಒಬ್ಬರ ಮನೆಯ ಕಥೆ ಇದೆ. ಈಗ ಹಲವು ವರ್ಷಕ್ಕೆ, ಒಂದು 45 ವರ್ಷಕ್ಕೆ ಹಿಂದೆ ನಡೆದ ಸಂಗತಿ. ಅಲ್ಲಿಯ ಒಬ್ಬ ವಿದ್ಯಾರ್ಥಿ ಶಾಲೆಗೆ ಹೋಗುವಾಗ ಮಾಸ್ಟರ್ ಹೇಳಿದ್ರಂತೆ, ಮಕ್ಕಳೇ, ನಾನು ನಿಮಗೆ ದಿವಸಕ್ಕೆ ಒಂದು ಗಾದೆ ಮಾತು ಹೇಳ್ತೇನೆ, ನೀವು ಅದನ್ನೆಲ್ಲ ನೆನಪಿಟ್ಟುಕೊಳ್ಬೇಕು, ಅದನ್ನು ಬರೆದಿಟ್ಟುಕೊಳ್ಳಿ ಅಂಥೇಳಿ. ಆ ಸಣ್ಣ ಶಾಲೆಗೆ ಹೋಗುವಾಗ ಮಾಸ್ಟರ್ ಹೇಳಿದ ಗಾರ್ಮೇಳದಲ್ಲಿ ಹೇಳಿದ್ದೇನೆ, ಅಲ್ಲಿ ಹೇಳಿದ ವಿಷಯವೇ ಇದು. ಆಗ ಆ ವಿದ್ಯಾರ್ಥಿ, ನನ್ನ ಗಾದೆ ಮಾತುಗಳ ಪುಸ್ತಕ ಬಿಸಾಡಿ ಹೋಗಿದೆ, ಇದು ಬಿಸಾಡಿ ಹೋಗಬಾರದು ಅಂಥೇಳಿ ಆ ಸೂಕ್ತಿಗಳನ್ನು ಅಥವಾ ಸುಭಾಷಿತ, ಒಳ್ಳೆಯ ಮಾತುಗಳನ್ನು ಪತ್ರಿಕೆಯಲ್ಲಿ ಬೇರೆ ಬೇರೆ ದೇಶದ ವಿದ್ವಾಂಸರು ಹೇಳಿದಂತಹದ್ದು, ಚಿಂತಕರು ಹೇಳಿದಂತಹದ್ದು, ಬೇರೆ ಬೇರೆ ಗ್ರಂಥಗಳಲ್ಲಿ ಹೇಳಿದಂತಹದ್ದು ಬರ್ತದೆ, ದಿವಸಕ್ಕೊಂದು ಈಗಲೂ ಬರ್ತದೆ. ಆತ ಬರೆದಿಡ್ಲಿಕ್ಕೆ ಪ್ರಾರಂಭ ಮಾಡಿದ. ಈ ಉಪಾಧ್ಯಾಯರು ಮಕ್ಕಳ ಜೀವನದ ಮೇಲೆ ಎಷ್ಟು ಪರಿಣಾಮವನ್ನು ಮಾಡ್ತಾರೆ ಅಂತ ಹೇಳೋದಕ್ಕೆ ಈ ಉದಾಹರಣೆ. ಆ ವಿದ್ಯಾರ್ಥಿ 37 ವರ್ಷಗಳವರೆಗೆ ಪ್ರತಿದಿನ ಈ ಕೆಲಸವನ್ನು ಮಾಡಿದ. 37 ವರ್ಷಗಳವರೆಗೆ 1984ರಿಂದ ಪ್ರಾರಂಭ ಮಾಡಿ 2023ರವರೆಗೆ ಮಾಡಿ 24 ನೋಟ್ ಪುಸ್ತಕಗಳಾಯ್ತಂತೆ. ಅದು ಅಲ್ಲಿ ಆ ಸಂಪ್ರತಿಷ್ಠಾನದ ಕಾರ್ಯಕರ್ತರಲ್ಲಿ ತಂದು, ಇದನ್ನೇನಾದರೂ ಮಾಡಲಿಕ್ಕೆ ಸಾಧ್ಯವೋ, ಈ ಸಂಗ್ರಹ ಹೀಗೀಗ ಆಗಿದೆ, ಇದನ್ನೇನಾದರೂ 4 ಜನಕ್ಕೆ ಗೊತ್ತಾಗುವ ಹಾಗೆ, 4 ಜನಕ್ಕೆ ಉಪಯೋಗ ಆಗುವ ಹಾಗೆ ಮಾಡಿದರೆ ಸಂತೋಷ ಅಂಥೇಳಿ ಕಡೆಗೆ ಸಂಪ್ರತಿಷ್ಠಾನದವರು ನನ್ನಲ್ಲೂ ನಾನು ಅಲ್ಲಿಯ ಕಾರ್ಯಕರ್ತನೆ ಎಲ್ಲ ವಿಚಾರಿಸಿ ಸೂಕ್ತಿಮಾಲಾ ಅಂತ ಅದನ್ನು ಒಂದು ಪುಸ್ತಕವಾಗಿ ಹೊರ ತಂದೆವು. ಎಲ್ಲ ಬೇರೆ ಬೇರೆ ಗಾದೆ ಮಾತುಗಳಿವೆ, ವಿದ್ವಾಂಸರು ಹೇಳಿದ್ದು, ದೇಶೀಯ ವಿದ್ವಾಂಸರು, ವಿದೇಶೀಯ ವಿದ್ವಾಂಸರು, ಎಲ್ಲ ಮಾತುಗಳಿವೆ, ಬೇಕಾಗ್ತವೆ ಸೂಕ್ತಿಗಳು. ಅಷ್ಟು ಜನ ಅದನ್ನು ಹೇಳಿದ್ದಾರೆ. ಒಬ್ಬ ವಿದ್ಯಾರ್ಥಿಯ ಮೇಲೆ ಅಧ್ಯಾಪಕ ಮಾಡಿದಂತಹ ಪರಿಣಾಮ ಇದರಿಂದ ಗೊತ್ತಾಗ್ತದೆ. ಹಾಗೆ ನಾವು ಹೇಳುವಾಗ ಬಹಳ ಜಾಗರೂಕರಾಗಿರಬೇಕು ಮತ್ತು ನಮ್ಮ ಆಚರಣೆಯೂ ಆ ರೀತಿಯಲ್ಲಿಯೇ ಇರಬೇಕಾಗ್ತದೆ. ಆದರೆ ಒಳ್ಳೆಯ ವ್ಯಕ್ತಿಗಳಾಗಿ ನಾವು ಆಗಬೇಕು, ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿಗಳಾಗಿ ನಾವು ಬೇಕು, ಕೆಟ್ಟ ವ್ಯಕ್ತಿಗಳಾದರೆ ಬೇಡ. ಆದ್ದರಿಂದ ಅವರಿಗೆ ವ್ಯವಸ್ಥೆ ಬೇರೆ ಇದೆ, ಅವರು ಸಮಾಜಕ್ಕೆ ಬರಬಾರದು ಅಂತ ಅವರನ್ನು ಹೊರಗೆ ಪ್ರತ್ಯೇಕವಾದಂಥ ಒಂದು ಸ್ಥಳದಲ್ಲಿ ಬೀಗ ಹಾಕಿ ಇರಿಸ್ತಾರೆ, ಅವರು ಸಮಾಜಕ್ಕೆ ಬರುವುದು ಬೇಡ ಅಂತ. ಯಾಕೆ? ಅಪಾಯಕಾರಿ ವ್ಯಕ್ತಿಗಳು. ಆದರೆ ಸುಸಂಸ್ಕೃತರಾದಂಥ ವ್ಯಕ್ತಿಗಳು ಬೇಕು. ಅದಕ್ಕಾಗಿ ಸಾಹಿತ್ಯ, ಸಂಗೀತ, ಕಲೆ ಇವೆಲ್ಲವೂ ಬೇಕು. ಸತತ ಅಧ್ಯಯನ ಅಗತ್ಯ. ಆ ಸಂಸ್ಕೃತದಲ್ಲಿ ಉಪನಿಷತ್ತಿನಲ್ಲಿ ಹೇಳಿದ್ದಲ್ಲಿ ತಂದೆ ತಾಯಿಗಳನ್ನು ಗೌರವಿಸುವಂತ ಹೇಳಿ ಸ್ವಾಧ್ಯಾಯನ ಮಾ ಪ್ರಮದಃ ಅಂತ ಒಂದು ಮಾತುಂಟು. ಯಾವಾಗಲೂ ಸ್ವಾಧ್ಯಾಯನ ಬಿಟ್ಟು ಬಿಡಬೇಡ. ನನಗೆ BA ಆಯಿತು, ಡಿಗ್ರಿ ಆಯಿತು, ಪೋಸ್ಟ್ ಗ್ರ್ಯಾಜುಯೇಷನ್ MA ಅಥವಾ MSc ಮತ್ತೊಂದಾಯಿತು, ನಾನು ಕಲಿಯುವುದು ಕಲಿತಾಯಿತು, ಅದಲ್ಲ PhD ಆಯಿತು, ನಾನು ಕಲಿಯುವುದೆಲ್ಲ ಕಲಿತಾಯಿತು ಅಲ್ಲ. ನಮ್ಮ ವೇದಗಳು ಹೇಳ್ತವೆ, ನೀನು ಪ್ರತಿದಿನದ ಅಭ್ಯಾಸ, ಪ್ರತಿದಿನದ ಅಧ್ಯಯನದಿಂದ ವಿಮುಖನಾಗಬೇಡ, ಪ್ರತಿದಿನವೂ ಅಧ್ಯಯನ ಮಾಡು ಅಂತ ವಿದ್ಯಾರ್ಥಿಗೆ ಬೋಧನೆ ಮಾಡ್ತದೆ. ಆದ್ದರಿಂದ ಡಿಗ್ರಿ ಸಿಕ್ಕಿದ ಕೂಡಲೇ ಆಯಿತು ಅಂತ ಹೇಳುವಂಥದ್ದು ಇಲ್ಲವೇ ಇಲ್ಲ. ಸತತ ಅಧ್ಯಯನ, ಅಭ್ಯಾಸ ಎಂಬಂಥದ್ದು ಬೇಕೇ ಬೇಕು. ಅದರ ಜೊತೆಗೆ ಸಾಹಿತ್ಯ, ಸಂಗೀತ, ಕಲೆ ಇವು ಬೇಕು. ಸಾಹಿತ್ಯ, ಸಂಗೀತ, ಕಲಾವಿಹೀನ ಸಾಕ್ಷಾತ್ ಪಶು. ಸಾಹಿತ್ಯ, ಸಂಗೀತ, ಕಲೆ ಇಲ್ಲದಿದ್ದರೆ ಅವ ಮನುಷ್ಯನಾಗುವುದಿಲ್ಲ, ಪೂರ್ಣ ಮನುಷ್ಯನಾಗುವುದಿಲ್ಲ. ಅವನೇನು? ಅವನು ಪಶುವಿಗೆ ಸಮಾನ. ಪಶು ಅಂದರೆ ಹಸು, ದನ. ಸಾಕ್ಷಾತ್ ಪಶು, ಅವನು ಸಾಕ್ಷಾತ್ ಪಶುವೇ.
ಆದರೆ ಪಶುವಿಗೂ ಇವನಿಗೂ ಒಂದು ಭೇದ ಇದೆ. ಏನು? ಪಶುವಿಗೆ 2 ಕೋಟುಗಳಿರ್ತಾವಲ್ಲ, ಕೊಂಬು. ಇವನಿಗೆ ಕೊಂಬಿಲ್ಲ ಅಷ್ಟೇ. ಇದು ಶ್ಲೋಕದ 1ನೆಯ ಭಾಗದಲ್ಲಿರುವಂತಹದ್ದು. ಸಾಹಿತ್ಯ ಸಂಗೀತ ಕಲಾವಿಹೀನ ಸಾಕ್ಷಾತ್ ಪಶು ಪುಚ್ಛ ವಿಷಾಣಹೀನ. ಕೊಂಬು ಮತ್ತು ಬಾಲ, ಪುಚ್ಛ ಅಂದರೆ ಬಾಲ ಅಂತ ಅರ್ಥ, ವಿಷಾಣ ಅಂದರೆ ಕೊಂಬು ಅಂತ ಅರ್ಥ. ಸಾಕ್ಷಾತ್ ಪಶು ಪುಚ್ಛ ವಿಷಾಣಹೀನ. ಕೊಂಬು ಬಾಲಗಳಿಲ್ಲದ ಪಶುವೇ ಸರಿ. ಅದರ ಮುಂದಿನ ಸಾಲಿನಲ್ಲಿ ಆ ಸುಭಾಷಿತಕಾರ ಮತ್ತೊಂದು ಮಾತನ್ನು ಹೇಳ್ತಾನೆ. ಅದೇನು ಅಂತ ಹೇಳಿದರೆ, ತೃಣಂ ನ ಖಾದನ್ನಪಿ ಜೀವಮಾನ. ಇವನು ಸಾಕ್ಷಾತ್ ಪಶು ಅಂತ ಹೇಳಿದರೆ, ಪಶು ಏನನ್ನು ತಿಂತದೆ? ಹುಲ್ಲನ್ನು ತಿಂತದೆ. ತೃಣ ಅಂದರೆ ಹುಲ್ಲು. ತೃಣಂ ನ ಖಾದನ್ನಪಿ ಜೀವಮಾನ. ಇವನು ಪಶುವೇ, ಆದರೆ ಹುಲ್ಲು ತಿನ್ನದ ಪಶು. ಹುಲ್ಲನ್ನು ತಿನ್ನುವುದಿಲ್ಲ, ಹುಲ್ಲನ್ನು ತಿನ್ನದ ಪಶುವೇ ಆಗ್ತಾನೆ ಇವ. ಇನ್ನು ಅದರಿಂದ ಮುಂದಿನ ಕೊನೆಯ ಭಾಗ ಇದೆಯಲ್ಲ, 4ನೇ ಸಾಲು, ಇದು ಅತ್ಯಂತ ಮುಖ್ಯವಾದಂತಹದ್ದು. ತದ್ಭಾಗದೇಯಂ ಪರಮಂ ಪಶೂನಾಂ. ಅವನು ಹುಲ್ಲೊಂದನ್ನು ತಿನ್ನುವುದಿಲ್ಲ ಎಂಬಂತಹದ್ದು ಪಶು ಸಮುದಾಯಕ್ಕೆ ಮಾಡಿದಂತಹ ಬಹಳ ದೊಡ್ಡ ಉಪಕಾರ. ಇವನು ಹುಲ್ಲನ್ನು ತಿಂತಾನೆಂತಾದರೆ ದನಗಳಿಗೆ ಹುಲ್ಲು ಉಳಿತಿರಲಿಲ್ಲ. ಇದು ನಮ್ಮ ಹಿರಿಯರು ಸಂಗೀತ ಕಲೆ ಇತ್ಯಾದಿಗಳಿಗೆ ಮನುಷ್ಯರಿಗೆ ಗೊತ್ತಾಗುವ ಹಾಗೆ ಸ್ವಲ್ಪ ಚುಚ್ಚಿಯಾದರೂ ಹೇಳಬೇಕು ಅಂತೇಳಿ ಹೇಳಿದಂತಹ ವಿಧಾನ. ಸಂಗೀತ ಸಾಹಿತ್ಯ ಕಲಾವಿಹೀನ ಸಾಕ್ಷಾತ್ ಪಶು ಪುಚ್ಛ ವಿಷಾಣಹೀನ. ತೃಣಂ ನಖಾದನ್ನಪಿ ಜೀವಮಾನ ತದ್ಭಾಗಧೇಯಂ ಪರಮಂ ಪಶೂನಾಂ. ಇದು ದೇವರವನಿಗೆ ಹುಲ್ಲು ತಿನ್ನುವ ಅವಕಾಶ ಕೊಡದೇ ಇದ್ದದ್ದರಿಂದಾಗಿ ಪಶು ಪ್ರಾಣಿಗಳು ಉಳಿದುಕೊಂಡವು. ಇಲ್ಲದಿದ್ದರೆ ಪಶು ಪ್ರಾಣಿಗಳು ಉಳಿತಾ ಇರಲಿಲ್ಲ, ಇವ ಅದನ್ನು ತಿಂದು ಮುಗಿಸ್ತಾ ಇದ್ದ ಅಂತ. ಲೋಕದಲ್ಲಿ ಕಾಡುಗಳನ್ನು ತಿಂತಾರೆ, ಗಣಿಗಳನ್ನು ತಿಂತಾರೆ, ಬಂಡೆಗಳನ್ನು ತಿಂತಾರೆ, ಇನ್ನೊಂದನ್ನು ತಿಂತಾರೆ ಅಂತೆಲ್ಲ ಆಪಾದನೆಗಳು ಬರ್ತಾ ಇರುವುದನ್ನು ನಾವು ನೋಡ್ತೇವೆ. ಪ್ರಶಸ್ತಿ ಮಾನ್ಯರಾದ ಡಾಕ್ಟರ್ ಶುಭ ಮರವಂತೆ ಇವರಿಗೆ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ ಧನ್ಯವಾದಗಳು. ಹಾಗೆ ಇಲ್ಲಿ ಅತಿಥಿಗಳಾದಂಥ ಶ್ರೀ ಸತೀಶ್ ಕುಂಪಳ ಈಗಾಗಲೇ ಬಂದು ನಮ್ಮನ್ನು ಉದ್ದೇಶಿಸಿ ಮಾತನಾಡಿ ತೆರಳಿದ್ದಾರೆ. ಅವರಿಗೂ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ ಧನ್ಯವಾದಗಳು. ಹಾಗೆ ನಮ್ಮೊಂದಿಗಿದ್ದಾರೆ ಟುಡಿ ಸುರೇಶ್ ಅವರು, ಕಾರ್ಯದರ್ಶಿಗಳು, NS ಪಬ್ಲಿಕ್ ಸ್ಕೂಲ್ ಬೆಂಗಳೂರು. ಇವರಿಗೂ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ ಧನ್ಯವಾದಗಳು.